ಕೂಡ ಸ್ವಾಗತವನ್ನು ಕೋರಿ ಬಂದಿರತಕ್ಕಂಥ ಎಲ್ಲ ಸಜ್ಜನರಿಗೂ ಕೂಡ ಸ್ವಾಗತವನ್ನು ಕೋರಿ ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭಿಸಬೇಕೆಂದು ಪೂಜ್ಯಾಚಾರ್ಯರಿಗೆ ವಿನಂತಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇನ ಸದ್ಭಿಃ ಸಾಕಂ ಮೀಮಾಂಸತೆ ವಾ ನ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ. ಉಕ್ತನ್ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರಃ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀಮನ್ ಮಹಾಭಾರತದಲ್ಲಿ ದ್ರೋಣ ಪರ್ವದ ವಿಚಾರಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಬಹಳ ದೀರ್ಘವಾಗಿರುವಂತಹ ಯುದ್ಧಗಳ ಪ್ರಸಂಗಗಳನ್ನು ವೇದವ್ಯಾಸ ದೇವರು ವರ್ಣಿಸಿದ್ದಾರೆ. ಯಾವ ಚಿಕ್ಕ ಚಿಕ್ಕ ಅಂಶಗಳನ್ನೂ ಕೂಡ ಸರ್ವಜ್ಞರಾಗಿರುವಂತಹ ವೇದವ್ಯಾಸ ದೇವರು ಬಿಟ್ಟಿಲ್ಲ.
ಕೆಲವೊಮ್ಮೆ ಮಹಾಭಾರತವನ್ನು ಅಧ್ಯಯನ ಮಾಡುವ ಕಾಲಕ್ಕೆ ಎಷ್ಟೆಲ್ಲ ಚಿಕ್ಕ ಚಿಕ್ಕ ಅಂಶಗಳನ್ನು ವೇದವ್ಯಾಸ ದೇವರು ರಚನೆ ಮಾಡ್ತಾರೆ ಅಂದರೆ ಇವರು ನೋಡಿಕೊಂಡೇ ಬರೆದಿದ್ದಾರೆ ಅಂತ. ಹೌದಲ್ವೇ? ನೋಡಿಕೊಂಡೇ ಬರೆದಿದ್ದಲ್ವಾ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ಬೋದು. ಇಲ್ಲ ರೀ, ಮಹಾಭಾರತದ ರಚನೆ ಧೃತರಾಷ್ಟ್ರ ಅವರಪ್ಪ ಹುಟ್ಟೋಕ್ಕಿಂತ ಮುಂಚೆನೇ ಆಗೋಗಿದೆ. ವೇದವ್ಯಾಸ ದೇವರು ಬಹಳ ಹಿಂದಕ್ಕೇನೆ ಆ ಗ್ರಂಥಗಳ ರಚನೆಯನ್ನು ಮಾಡಿದ್ದು. ಆಮೇಲೆ ಅಲ್ಲಿಯವರೆಗೆ ಗೋಪ್ಯವಾಗಿಟ್ಟು ವೈಶಂಪಾಯನರ ಮುಖಾಂತರವಾಗಿ ಜಗತ್ತಿಗೆ ಕೊಡಬೇಕು ಅಂತ ಸಂಕಲ್ಪ ಮಾಡಿದರು ಜನಮೇಜಯನ ಮೇಲಿನ ಪ್ರೀತಿಯಿಂದ. ಆ ನಿಟ್ಟಿನಲ್ಲಿ ನೋಡ್ತಾ ಬಂದಾಗ ಮಹಾಭಾರತದ ಯುದ್ಧದ ಪ್ರಸಂಗಗಳನ್ನು ನೋಡಿದಾಗ ಭಾರಿ ಆಶ್ಚರ್ಯ ಆಗ್ತದೆ. ಇದು ವೇದವ್ಯಾಸ ದೇವರ ಸರ್ವಜ್ಞತ್ವಕ್ಕೆ ಒಂದು ರೀತಿಯ ಸಾಕ್ಷಿ. ಆಶ್ಚರ್ಯ ಏನು ಅಂದರೆ, ಆ ಮಹಾಭಾರತದ ಎಲ್ಲ ಪ್ರಸಂಗಗಳನ್ನೂ ಕೂಡ ನಿರ್ಣಯಿಸಲಿಕ್ಕೆ ಅಂತ ಹೊರಟಿರುವಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಕೂಡ ಯಾವ ವಿಚಾರವನ್ನೂ ಕೂಡ ಬಿಡದೆ ಯುದ್ಧ ಪ್ರಸಂಗದಲ್ಲಿ ಬರುವಂತಹ ಎಲ್ಲ ಪ್ರಮೇಯಗಳಿಗೂ ಕೂಡ ಉತ್ತರವನ್ನು ನೀಡ್ತಾ, ಎಲ್ಲಿ ನಿರ್ಣಯದ ಅಪೇಕ್ಷೆ ಇದೆಯೋ ಅಲ್ಲಿ ನಿರ್ಣಯವನ್ನು ಕೊಡ್ತಾ, ಎಲ್ಲಿ ಸಂಗ್ರಹದ ಅಪೇಕ್ಷೆ ಇದೆಯೋ ಅದನ್ನೂ ಕೂಡ ಮಾಡಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅಂತಹ ಈ ಎರಡು ಗ್ರಂಥಗಳ ಸಂಗಮವಾಗುವ ರೀತಿಯಲ್ಲಿ ದ್ರೋಣ ಪರ್ವದ ಅನೇಕ ವಿಚಾರಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಅದರಲ್ಲಿ ಈಗ 13ನೇ ದಿವಸ ಅಭಿಮನ್ಯುವನನ್ನು ಸಂಹಾರ ಮಾಡ್ತಾರೆ. ಬಹಳ ಸಿಟ್ಟು ಬರ್ತದೆ ಅರ್ಜುನನಿಗೆ. ಬಹುದೀರ್ಘವಾಗಿರುವಂತಹ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿ ಪ್ರಮುಖವಾದದ್ದು, ಜಯದ್ರಥನನ್ನು ನಾನು ನಾಳೆ ದಿವಸ ಸೂರ್ಯಾಸ್ತ ಆಗುವುದರೊಳಗೇನೆ ಸಂಹರಿಸ್ತೇನೆ, ಅವನ ಶಿರಶ್ಛೇದವನ್ನೇ ಮಾಡೋದು. ಒಂದು ವೇಳೆ ನಾನು ಈ ಕಾರ್ಯವನ್ನು ಪೂರೈಸದಿದ್ದರೆ ನನಗೆ ಎಲ್ಲ ಪಾಪಿಗಳಿಗಾಗುವಂತಹ ಲೋಕದ ಪ್ರಾಪ್ತಿಯಾಗಲಿ ಅಂತ ಹೇಳುವುದರ ಜೊತೆಗೆ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಾನು ಅಗ್ನಿಯನ್ನು ಪ್ರವೇಶಿಸಿ ದೇಹವನ್ನು ಪರಿತ್ಯಾಗ ಮಾಡ್ತೇನೆ ಅಂತ ಹೇಳಿದ. ಆದರೆ ಮಾಡದಿದ್ದರೆ ಅನ್ನುವಂತಹ ಪಕ್ಷ ಏನಿದೆಯಲ್ಲ, ಇದು ದುರ್ಬಲ ಪಕ್ಷ. ಇದು ಸುಮ್ಮನೆ ಹಾಗೆ ಅರ್ಜುನ ಹೇಳಿರೋದಷ್ಟೇ. ಯಾಕೆಂದರೆ ಜಯದ್ರಥನ ಸಂಹಾರ ಅಂತನ್ನೋದು ಅರ್ಜುನನ ಮನಸ್ಸಿಗೆ ಬಂದಿದೆ ಅಂತಿಷ್ಟೇ ಅಲ್ಲ, ಕೃಷ್ಣನ ಮನಸ್ಸಿಗೂ ಬಂದಿದೆ. ಈಗ ಅರ್ಜುನನ ಮನಸ್ಸಿಗೆ ಬಂದಿದೆಯೋ ಇಲ್ವೋ ಅದು ನಮಗೆ ಬೇಕಾಗಿಲ್ಲ. ಕೃಷ್ಣನ ಸಂಕಲ್ಪದಲ್ಲಿ ಬಂದಿದೆಯಾ, ಅದು ಅರ್ಜುನನಿಂದ ಸಂಕಲ್ಪಿತವಾಗಿರಲಿ ಅಸಂಕಲ್ಪಿತವಾಗಿರಲಿ ಅದು ನಡೆಯೋದೇ. ಆ ತರಹ ಪರಮಾತ್ಮ ತನ್ನ ಚರ್ಯೆಯನ್ನು ತೋರಿಸಿದ್ದಾನೆ. ಈಗ ಮರುದಿವಸ 13ನೇ ದಿವಸದ ಯುದ್ಧ ಆಯಿತು. ಅರ್ಜುನನಿಗೆ ಪರಮಾನುಗ್ರಹವನ್ನು ಪರಮಾತ್ಮ ರುದ್ರದೇವರ ಒಳಗೆ ಅಂತರ್ಯಾಮಿಯಾಗಿ ಮಾಡಿದ್ದಾನೆ. ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಒಂದಂಶದಿಂದ ಸ್ವಪ್ನದಲ್ಲಿ ಅವನಿಗೆ ಪಾಶುಪತಾಸ್ತ್ರದ ಉಪದೇಶವನ್ನು ಮತ್ತೊಮ್ಮೆ ಮಾಡಿಸಿ ಅವನಲ್ಲಿ ಬಲವನ್ನು ಪರಮಾತ್ಮ ತುಂಬುತ್ತಾನೆ. ಯಾಕೆಂದರೆ ಅವನಿಗೆ ನಿಯತ ಗುರುಗಳಾದವರು, ಇಂದ್ರನಿಗೆ ನಿಯತ ಗುರುಗಳಾದವರು ಪಾರ್ವತಿ ಹಾಗೂ ಶಿವ, ಅವರಲ್ಲಿ ಶಿವನಿಗೆ ಗುರುತ್ವ ಇರುವ ಕಾರಣದಿಂದ ಅವನ ಮುಖಾಂತರವಾಗಿಯೇ ವಿದ್ಯೆ ಬರಬೇಕು. ಅವರವರ ಗುರುಗಳಿಗೆ ಶಿಷ್ಯರು ಶರಣಾಗಬೇಕು. ಶಿಷ್ಯರಿಗೆ ಪರಮಾತ್ಮ ಅನುಗ್ರಹಿಸೋದು ಗುರುಗಳ ಮುಖಾಂತರವಾಗಿಯೇನೇ. ಹಾಗಂಥೇಳಿ ಪರಮಾತ್ಮ ಅಶಕ್ತ ಅಂತಲ್ಲ, ಪರಮಾತ್ಮನ ಪರಮೋಚ್ಚವಾಗಿರುವ ನಿಯಮ ಇದು. ಈ ನಿಯಮವನ್ನು ಎಂದೂ ಕೂಡ ಪರಮಾತ್ಮ ಬಿಡುವುದಿಲ್ಲ. ಆದ್ದರಿಂದ ರುದ್ರದೇವರು ದೇವತೋತ್ತಮರು, ವಿಶೇಷವಾಗಿ ಇಂದ್ರನಿಗೆ ನಿಯತ ಗುರುಗಳು ಅಂತಾದ್ದರಿಂದ ತನ್ನ ಮೂಲಕವಾಗಿ ಪರಮಾತ್ಮನೇ ರುದ್ರದೇವರಲ್ಲಿ ಅಂತರ್ಯಾಮಿಯಾಗಿ ಪಾಶುಪದಾಸ್ತ್ರವನ್ನು ಕೊಡೋದು. ಆದರೆ ಆ ಅಧಿಷ್ಠಾನ ಮಾತ್ರ ರುದ್ರದೇವರದ್ದೇ ಆಗಿರಬೇಕು ಇಂದ್ರನ ಸಲುವಾಗಿ. ಈ ಅಂಶವನ್ನು ನಿನ್ನೆ ದಿವಸ ತೋರಿಸ್ಕೊಟ್ಟಿದ್ದಾರೆ. ಕೃಷ್ಣ ಗುರುಗಳಂಥವರು ಅಂತ ಆ ಗುರುಸ್ಥಾನದಲ್ಲಿ ಕೂತ್ಕೊಂಡವರ ಮಹಿಮೆಯನ್ನು ತೋರಿಸಿಕೊಟ್ಟ. ನಂತರದಲ್ಲಿ ಮತ್ತೆ ಅನೇಕ ಯುದ್ಧಗಳು ನಡೀತಾ ಇವೆ. ಪ್ರಧಾನವಾಗಿ ಭೂರಶ್ರವಸ್ಸಿನ ಸಂಹಾರವನ್ನು
ಸಾತ್ಯಕಿ ಮಾಡ್ತಾನೆ. ಭೂರಿಶ್ರವಸ್ಸು ಬಹಳ ಪರಾಕ್ರಮಿಯಾಗಿರುವಂತಹ ವ್ಯಕ್ತಿ. ಅವನು ತುಂಬ ಪೀಡೆಯನ್ನು ಕೊಟ್ಟು ಇನ್ನೇನು ಸಾತ್ಯಕಿ ಶಿರಶ್ಛೇದವನ್ನು ಮಾಡಬೇಕು ಅಂತ ಬಂದಿದ್ದಾನೆ. ಅಷ್ಟರಲ್ಲಿಯೇ ತನ್ನ ಶಿಷ್ಯ ಸಾತ್ಯಕಿಯ ಮರಣ ಸಮೀಪಿಸಿದೆ ಅಂತ ತಿಳಿದುಕೊಂಡು ಕೃಷ್ಣನಿಂದ ಪ್ರೇರಿತನಾಗಿರುವಂತಹ ಅರ್ಜುನ ಕೈಯಲ್ಲಿ ದೊಡ್ಡದಾಗಿರುವಂತಹ ಭಲ್ಲವನ್ನು ಸ್ವೀಕರಿಸಿ ಭೂರಿಶ್ರವಸ್ಸಿನ ಕೈಯನ್ನು ಕತ್ತರಿಸಿ ಹಾಕ್ತಾನೆ. ತತ್ಕಾಲದಲ್ಲಿ ಅಸಹಾಯಕನಾಗಿರುವಂತಹ ಭೂರಿಶ್ರವಸ್ಸು ಪ್ರಾಯೋಪವೇಶನಕ್ಕೆ ಅಂತ ಕೂತ್ಕೊಳ್ತಾನೆ. ಅಷ್ಟಲ್ಲಿ ಓಡಿ ಬಂದು ಸಾತ್ಯಕಿ ಅವನ ಕುತ್ತಿಗೆಯನ್ನು ಕತ್ತರಿಸಿ ಹಾಕಿಬಿಡ್ತಾನೆ. ಹೀಗೆ ಭೂರಿಶ್ರವಸ್ಸಿನ ಸಂಹಾರವನ್ನು ಮಾಡಿದ್ದಾರೆ. ನಂತರದಲ್ಲಿ ಸಾತ್ಯಕಿ ಇನ್ನು ಅನೇಕ ಜನರ ಜೊತೆ ಯುದ್ಧ ಆಡ್ತಾ ಇದ್ದಾನೆ. ಅವುಗಳಲ್ಲಿ ಒಂದು ಪ್ರಸಂಗವನ್ನು ನಾವು ನಿನ್ನೆ ನೋಡ್ತಾ ಬಂದದ್ದು, ಕರ್ಣ ಹಾಗೂ ಭೀಮರ ಸಮಾಗಮವಾದದ್ದು. ಕರ್ಣ ಭೀಮನ ಎದುರಿಗೆ 21 ಬಾರಿ ಬಂದಿದ್ದಾನೆ. ದ್ರೋಣಾಚಾರ್ಯರನ್ನೂ ಕೂಡ ಭೀಮಸೇನ ಎದುರಿಸಿದ್ದ. ಅರ್ಜುನ ಹಾಗೂ ಸಾತ್ಯಕಿ ಇವರಿಬ್ಬರೂ ಕೂಡ ಈ ಜಯದ್ರಥನನ್ನು ಉಳಿಸಬೇಕು ಅಂತ ನಿರ್ಮಿತವಾಗಿರುವಂತಹ ಶ್ರೇಷ್ಠವಾದ ಶಕಟಾಬ್ಜ ಚಕ್ರವ್ಯೂಹ ಅನ್ನುವಂತಹ ವ್ಯೂಹವನ್ನು ಭೇದನ ಮಾಡಲಿಕ್ಕೆ ಅವರೇನು ಹತ್ತಿರ ಬಂದರೂ ಕೂಡ ಲಕ್ಷ್ಯ ಕೊಟ್ಟಿರಲಿಲ್ಲ ಹೋಗಲಿ ಅಂತ. ಯಾಕೆ ಅರ್ಜುನ ಪ್ರದಕ್ಷಿಣೆ ಮಾಡಿ ಅವರಿಗೆ ಗೌರವ ಸೂಚನೆ ಮಾಡಿ ಹೋಗಿದ್ದ, ಸಾತ್ಯಕಿನೂ ಅದೇ ತರಹ ಗೌರವವನ್ನು ಸೂಚನೆ ಮಾಡಿದ್ದ. ಆದರೆ ದ್ರೋಣರು ಹೇಳಿದರು, ನೋಡೋ ಭೀಮ, ನಿನಗೆ ಮಾತ್ರ ನಾನು ಬಿಡಲ್ಲ ಅಂತ. ಇವ್ರು ಬಿಡೋದು ಬೇಡ ಅಂತಲೂ ಇತ್ತು ಇವರಿಗೆ. ಯಾಕೆ ನಮ್ಗೆ ಬಿಟ್ಟರೆ ಹೋಗ್ತೀವಂತಲ್ಲ, ನಾವು ಹೋಗಬೇಕು ಅಂತಿದ್ರೆ ಹೋಗ್ತೀವಿ ನಾವು. ಆ ತರಹ ಭೀಮಸೇನ ದೇವರು ಅವರೂ ಕೂಡ 8 ಬಾರಿ ವಿರಥರಾಗಿ ರಥವನ್ನು ಕಳೆದುಕೊಂಡು ಹೋಗಬೇಕಾಯಿತು ದ್ರೋಣಾಚಾರ್ಯರು. ಆದರೆ ಭೀಮ ದ್ರೋಣರನ್ನು ಕೊಲ್ಲೋದಿಲ್ಲ, ಯಾಕೆ ಗುರುಗಳು ಅನ್ನುವ ಗೌರವ ಅವನಿಗಿದೆ. ನಂತರದಲ್ಲಿ ಈ 21 ಬಾರಿ ಕರ್ಣನನ್ನು ಸೋಲಿಸಿದ ಮೇಲೆ 22ನೇ ಬಾರಿ ಕರ್ಣ ಬಂದಾಗ ಭೀಮಸೇನ ದೇವರು ತಾವು ಸೋತಂತೆ ನಟಿಸ್ತಾರೆ. ಆ ವಿಚಾರವನ್ನು ನಾವು ನಿನ್ನೆ ನೋಡ್ತಾ ಬಂದಿದ್ದೇವೆ. ಕೊನೆಗೆ ಕರ್ಣನನ್ನು ಹೆದರಿಸಬೇಕು. ಕರ್ಣ ಹೇಳ್ತಾನೆ, ನೋಡೋ ಭೀಮ, ನೀನು ತೂಬರ ಅಂತ. ಇಲ್ಲಿಯ ತನಕ ತುಂಬ ಪ್ರಾಣ ಸಂಕಟದಲ್ಲೇ ಇತ್ತು ಕರ್ಣನಿಗೆ, ಅಲ್ಲಿ ತನಕ ಏನಂದಿರಲಿಲ್ಲ. ಭೀಮ ಇವನು ನನ್ನನ್ನು ಹೊಡಿಲಿ, ಯಾಕೆ ಅಂದರೆ ಪರಶುರಾಮ ದೇವರು ಇವನಿಗೆ ವರ ಕೊಟ್ಟಿದ್ದಾರೆ, ಸ್ಪರ್ಧೆಯನ್ನು ಮಾಡದೇ ಇದ್ದಾಗ ಎಲ್ಲರನ್ನೂ ನೀನು ಗೆಲ್ಲಬಹುದು ಅಂತ. ಪ್ರಸ್ತುತ ಇವನು ಸ್ಪರ್ಧಾ ಮನೋಭಾವದಿಂದ ನನ್ನ ಜೊತೆ ಯುದ್ಧ ಆಡ್ತಿಲ್ಲ. ಈಗ ಪರಮಾತ್ಮ ನನ್ನ ಮೇಲೆ ಅನುಗ್ರಹವನ್ನು ಯಾವಾಗಲೂ ಮಾಡಿದ್ದಾನೆ ಅಂತಾದ್ದರಿಂದ ನಾನು ಸರ್ವರನ್ನೂ ಕೂಡ ಗೆಲ್ಲುವ ಸ್ವಭಾವದವನು, ನನ್ನನ್ನು ಸೋಲಿಸ್ಲಿಕ್ಕೆ ಯಾರಿಗೂ ಆಗಲ್ಲ. ಆದರೆ ನನ್ನ ಮೇಲೆ ಪರಮಾನುಗ್ರಹ ಮಾಡಿದ್ದಾನೆ ಪರಮಾತ್ಮ ಅಂತ ತಿಳಿದು ನಾನು ಅವನಿಗೆ ಗೌರವ ಕೊಡಬೇಕಲ್ಲ. ನಾನು ಪರಶುರಾಮ ದೇವರ ಮಾತಿಗೆ ಗೌರವ ಕೊಡದಂತೆ ಆಗಿಬಿಡ್ತದೆ ಕರ್ಣನನ್ನು ಸೋಲಿಸ್ಬಿಟ್ರೆ. ಅವನು ಸ್ಪರ್ಧೆ ಮಾಡ್ತಾನೆ ಅಂತಂದಾಗ ಅವಾಗ ಸೋಲ್ತಾನೆ. ಕರ್ಣ ಸ್ಪರ್ಧೆ ಮಾಡಿ ನಮ್ಮ ಎದುರಿಗೆ ಬಂದರೂ ಸೋತೋಗ್ತಾನೆ ರೀ. ನಾವೇನು ಯುದ್ಧ ಆಡ್ತೀವಿ ಅಂತ ಅರ್ಥ ಅಲ್ಲ. ಆ ತರಹ ಅವನಿಗೆ ಸ್ಪರ್ಧೆ ಅನ್ನೋದು ದೋಷ ಆಗಿತ್ತು ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾ ಇರೋದು. ಮುಂದೆ ಬರ್ತದೆ, ಸಾತ್ಯಕಿ ಮುಂದಿನೂ ಕೂಡ ಸೋತೋಗ್ಬಿಡ್ತಾನೆ ಕರ್ಣ. ಎಲ್ಲಿ ಸಾತ್ಯಕಿ ಎಲ್ಲಿ ಕರ್ಣ, ಆ ಸ್ಪರ್ಧಾ ಅನ್ನುವಂತಹ ದೋಷ ನೋಡಿ. ಈಗ ಭೀಮನ ಎದುರಿಗೆ ಈ ಸ್ಪರ್ಧಾ ಮನೋಭಾವ ಇಲ್ಲ ಅವನಿಗೆ ಅಂತಾದ್ದರಿಂದ ಭೀಮ ಸೋಲ್ಬೇಕು ಇವಾಗ. ಅದಕ್ಕೆ ಭೀಮ ಪರಶುರಾಮ ದೇವರ ಮಾತಿಗೆ ಗೌರವವನ್ನು ಕೊಟ್ಟು ಏನು ಬಾಣವನ್ನು ಬಿಡ್ತಾ ಇಲ್ಲ, ಗದೆಯನ್ನು ಪ್ರಹಾರ ಮಾಡ್ತಾ ಇಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದಾನೆ. ಅಷ್ಟೊತ್ತರಲ್ಲಿಯೇ ಕರ್ಣ ಅನೇಕ ಬಾಣಗಳಿಂದ ಭೀಮಸೇನ ದೇವರ ರಥವನ್ನು ಹೊಡೆದಾಗ್ತಾನೆ, ಧನುಸ್ಸನ್ನು ಹೊಡೆದಾಗ್ತಾನೆ. ಮತ್ತು ಜನ ಅನ್ಕೊಂಡ್ಬಿಟ್ರು, ನೋಡ್ರಿ ಭೀಮ ಸೋತೋದ ಅಂತ. ತತ್ಕ್ಷಣದಲ್ಲಿ ಚಂಗನೆ ಅವನ ರಥದ ಮೇಲೆ ಹಾರಿ ಕರ್ಣನ ಕುತ್ತಿಗೆ ಹಿಡಿಬೇಕು. ಅಲ್ಲಿ ತನಕ ಬಂದಾಗ ಕರ್ಣ ಓಡಿ ಹೋಗಿ ಆ ರಥದ ಕೂಬರ ನೊಗ ಅಂತಿರ್ತದಲ್ಲ ಆ ಭಾಗದಲ್ಲಿ ಅಡ್ಕೊಂಡ್ಬಿಡ್ತಾನೆ. ಆದರೂ ಹೊಡೆಯಲ್ಲ. ಅವನ ಶಕ್ತಿಯಾಯುಧವನ್ನೂ ಎತ್ಕೊಂಡು ಹೋಗಲ್ಲ, ಅವನ ರಥವನ್ನೂ ಹಾಳು ಮಾಡಲ್ಲ, ಅವನ ಹತ್ರ ಇರುವ ಧನುಸ್ಸು ಅದನ್ನೂ ಏನೂ ಮಾಡಲ್ಲ. ಯಾಕೆಂದರೆ ಇವೆಲ್ಲವೂ ಪರಶುರಾಮ ದೇವರು ಕೊಟ್ಟಿರೋದು ಇವನ ಹತ್ರನೇ ಇರಲಿ. ಅದಕ್ಕೆ ಕರ್ಣನು ತುಂಬ ಬುದ್ಧಿವಂತ ಇದ್ದಾರೆ. ಅವನಿಗೆ ಗೊತ್ತಿತ್ತು ಕೃಷ್ಣ, ಈ ಅರ್ಜುನ, ಭೀಮ ಇವರು ಸಾಮಾನ್ಯ ಅಲ್ಲಿಯವರು. ಇವರು ತಮ್ಮ ನೀತಿಗಳನ್ನು ಬಳಸಿಬಿಟ್ಟು ಹೇಗಾದರೂ ಮಾಡಿ ಈ ಮೂರಲ್ಲಿರೋದನ್ನು ಕಸ್ಕೊಂಡು ಹೋಗ್ಬಿಡ್ತಾರೆ ನನ್ನ ಕೈಯಿಂದ ಅಂತ ಅವನು ಯಾವಾಗಾದರೂ ಒಂದೊಂದೇ ತರ್ತಿದ್ದ. ಈ ಬಾರಿ ಸೋತ್ವಿ ಅಂದರೆ ಶಕ್ತಿಯಾಯುಧ ಇರ್ತದೆ,
ಅಥವಾ ಶಕ್ತಿಯಾಯುಧ ಖಾಲಿ ಆಯಿತು ಅಂತಂದರೆ ರಥ ಇರ್ತದೆ, ರಥನೂ ಹೋಯಿತು ಅಂದರೆ ಧನುಸ್ಸು ಇರ್ತದೆ ಅಂತ ಪರಶುರಾಮ ದೇವರು ಈ ಮೂರನ್ನು ಕೊಟ್ಟಿದ್ದಾರೆ. ಶಕ್ತಿಯಾಯುಧವನ್ನು ಕೊಟ್ಟಿದ್ದು ಇಂದ್ರ, ಅದು ಬೇರೆ ವಿಚಾರ. ಈ ಮೂರನ್ನು ಒಟ್ಟುಗೂಡಿಸ್ತಿರ್ಲಿಲ್ಲ ಅವನು. ಯಾಕೆ ಹೋದರೆ ಯಾವ್ದ್ರೂ ಒಂದು ಹೋಗಲಿ ಅಂತ. ಈ ಕಳ್ಳರಿಂದ ಕೆಲವು ಪದಾರ್ಥಗಳನ್ನು ಉಳಿಸ್ಬೇಕು ಅಂತ ಎಲ್ಲ ಒಂದೇ ಕಡೆ ಇಟ್ಟಿರಂಗಿಲ್ಲ. ಅಲ್ಲೊಂದು ಇಲ್ಲೊಂದು, ಅಕ್ಕಿ ಡಬ್ಬಿಯಲ್ಲಿ ಒಂದು, ಬೇಳೆ ಡಬ್ಬಿಯಲ್ಲಿ ಒಂದು ಅಂತ ಹೀಗಿಡೋದ್ರಿಂದ ಏನಾಗ್ತದೆ, ಹೋದರೆ ಒಂದೇ ಹೋಗ್ತದಪ್ಪ. ಎಲ್ಲ ನೋಡ್ಕೊಂಡು ಕೂಡಲಿಕ್ಕೆ ಕಳ್ಳಂಗೂ ಸಮಯ ಇರಬೇಕಲ್ಲ, ಯಾವ ಸಿಕ್ತ ತೊಗೊಂಡೋಗ್ತಾನೆ ಅವನು. ಆ ತರಹ ವಿಚಾರ ಮಾಡಿ ಎಲ್ಲವನ್ನ ತರ್ತಿರ್ಲಿಲ್ಲ ಅವನು. ಕೊನೆಗೆ ಭೀಮಸೇನ ದೇವರು ಇವನನ್ನು ಬಿಡೋಣ ಅಂಥೇಳಿ ಸ್ವಲ್ಪ ದೂರಕ್ಕೆ ಹೋಗ್ತಾರೆ. ಆಗ ಬಾಣಗಳನ್ನು ಹೊರಗೆ ಹಾಕಲಿಕ್ಕೆ ಶುರು ಮಾಡ್ತಾನೆ ಕರ್ಣ. ಅವನಿಂದ ಬಿಡಲ್ಪಟ್ಟಿರುವಂತಹ ಎಲ್ಲ ಬಾಣಗಳನ್ನು ಕೂಡ ಮೃತವಾಗಿರುವಂತಹ ಆನೆಗಳ ಶರೀರದ ಮುಖಾಂತರವಾಗಿ ಭೀಮ ತಟ್ಕೊಳ್ತಾನೆ. ಆಗ ಏನು ಮಾಡೋದು, ದೂರ ಹೋದ್ನಲ್ಲ, ಇನ್ನು ಹೊಡೆಯಲ್ಲ ಅಂತ ಖಾತ್ರಿ ಆಯ್ತಲ್ಲ, ಅದಕ್ಕೆ ಅವನನ್ನು ತೂಬರ ಅಂತ ಆಗ ನಿಂದೆ ಮಾಡಿದ್ದು. ತೂಬರ ಅಂದರೆ ಮೀಸೆ ಹಾಗೂ ಗಡ್ಡ ಯಾರಿಗೆ ಇರೋದಿಲ್ವೋ, ಬೆಳೆದಿರೋದಿಲ್ವೋ ಅಂತಹ ವ್ಯಕ್ತಿಗೆ ಕರೆಯುವಂತಹ ಒಂದು ನಿಂದಾತ್ಮಕವಾಗಿರುವ ವಚನ ಅದು, ತೂಬರ. ಹಾಗೇನ ಮೂಢ, ಔದರಿಕ ಅಂತಲೂ ಬೈದಿರ್ತಾನೆ. ದಡ್ಡ, ಭಾಳ ತಿಂತಾನೆ, ಹೊಟ್ಟೆ ಬಾಕ ಅಂತೆಲ್ಲ ಬೈದಿರ್ತಾನೆ. ಹೊಟ್ಟೆ ಬಾಕ ಅಂತ ಬೈಕೋ ನಮಗೇನಾಗಬೇಕಾಗಿಲ್ಲ. ಯಾಕೆ ಪ್ರಾಣದೇವರು ಇದ್ಕೊಂಡು ಊಟ ಮಾಡ್ತಾರೆ ಅಂತ ನಾವು ಊಟ ಮಾಡ್ತೀವಿ ಅಷ್ಟೇ. ಇನ್ನು ಮೂಢ ನೋಡ್ರಿ, ಎಲ್ಲ ಬುದ್ಧಿವಂತರಿಗೂ ಇನ್ನೊಬ್ರು ಮೂಢ ಅಂತ ಅನ್ನಿಸ್ತದೆ. ಅವರೇ ಮೂಢರಿರ್ತಾರೆ ಅಂತ ಅನ್ನೋದು ಬೇರೆ ವಿಚಾರ ಮತ್ತೆ. ಆದರೆ ತೂಬರ ಅಂತ ಬೈದಿದ್ದು ಮಾತ್ರ ತಪ್ಪಾಯಿತು. ಕಾರಣ ಈ ಶಬ್ದವನ್ನು ಆಡಬಾರ್ದಾಗಿತ್ತು. ಭೀಮಸೇನ ದೇವರಿಗೆ ಒಂದು ನಿಯಮ ಇದೆ ಅಂತ ಅದನ್ನು ಹೇಳ್ತಾ ಇದ್ದೇವೆ. ಅಲ್ಲಿ ಒಂದು ಪ್ರಸಂಗವನ್ನು ಆಚಾರ್ಯರು ಹೇಳ್ತಾರೆ. ಅದೇನು ಅಂದರೆ, ಸಾಮಾನ್ಯವಾಗಿ ನಾವು ಈ ಕರ್ಣ ಹಾಗೂ ಭೀಮರ ಯುದ್ಧ ಪ್ರಸಂಗವನ್ನು ನೋಡೋ ಕಾಲಕ್ಕೆ ಭೀಮಸೇನ ದೇವರಿಗೆ ಈ ಶಕ್ತಿಯಾಯುಧದಿಂದ ಭಯ ಇತ್ತು ಅನ್ನುವ ತರಹ ಲೋಕದಲ್ಲಿ ಜನ ಹೇಳ್ತಾರೆ. ಈ ತೂಬರ ವಿಚಾರ ಇದೆ, ಅದ್ರ ಜೊತೆಗೆ ಹೇಳುವಂಥದ್ದು ಶಕ್ತಿಯಾಯುಧವನ್ನು ಎಲ್ಲಿ ಪ್ರಯೋಗ ಮಾಡಿಬಿಡ್ತಾನೆ ಇವನು ಅನ್ನುವ ಭಯದಿಂದ ಭೀಮಸೇನ ದೇವರು ದೂರ ಸರಿತಾ ಇದ್ರು ಅನ್ನುವಂತಹ ಅಭಿಪ್ರಾಯಗಳನ್ನು ಹೇಳುವ ಮಾತನ್ನಾಡ್ತಾರೆ ಜನ ಲೋಕದಲ್ಲಿ. ಆಚಾರ್ಯರು ಆ ಮಾತಿಗೆ ಉತ್ತರ ಕೊಡ್ತಾರೆ. ಅಲ್ಲ ರೀ, ನಾರಾಯಣಾಸ್ತ್ರಂ ಶಿರಸಿ ಪ್ರಪಾತಿತಂ ನಯಸ್ಯ ಲೋಮಾಪ್ಯಹದಚ್ಚಿರಸ್ಥಿತಂ ಕಿಂ ತಸ್ಯ ಶಕ್ತಿ ಪ್ರಕರೋತಿ ವಾಸವಿ ತಥಾನ್ಯದಪ್ಯಸ್ತ್ರಶಸ್ತ್ರಂ ಮಹಚ್ಚ. ಎಲ್ಲಿ ವಾಸವಿ ಶಕ್ತಿ ರೀ? ವಾಸವಿ ಶಕ್ತಿ ಅಂದ್ರೇನು? ವಾಸವ ಅಂದರೆ ಇಂದ್ರ, ಇಂದ್ರನಿಗೆ ಸಂಬಂಧಪಟ್ಟಿರುವಂಥ ಒಂದು ಆಯುಧ. ಇದು ಎಲ್ಲಿ? ನಾರಾಯಣಾಸ್ತ್ರ ಎಲ್ಲಿ? ಆ ನಾರಾಯಣಾಸ್ತ್ರವನ್ನೇ ಭೀಮಸೇನ ದೇವರ ತಲೆ ಮೇಲೆ ಬಿಟ್ಟರೆ ಭೀಮಸೇನ ದೇವರ ತಲೆಗೂದಲನ್ನೂ ಕೂಡ ಬೀಳಿಸ್ಲಿಕ್ಕಾಗಲಿಲ್ಲ ಆ ಶಸ್ತ್ರಕ್ಕೆ, ಅಸ್ತ್ರಕ್ಕೆ. ಈ ವಾಸವಿ ಶಕ್ತಿಯಾಯುಧ ಇವ್ರದ್ದು ಏನು ಮಹತ್ವ ಇದೆ ಭೀಮನ ಮುಂದೆ? ಆದರೂ ಇದು ಅಮೋಘ. ಇದು ಯಾರ ಮೇಲೆ ಬಿಡಲ್ಪಡ್ತದೋ ಅದು ಕಾರ್ಯಕಾರಿ ಆಗೋದೆ. ಆದರೂ ಕೂಡ ಭೀಮನಿಗೆ ಭಯ ಇಲ್ಲ. ಈ ತರಹ ಅವನು ನಿರ್ಭಯನಾಗಿ ಹೋಗಿ ಹೊಡಿತಾ ಇರುವ ಕಾಲಕ್ಕೆ ಈ ಕಥೆಯನ್ನು ಹೇಳ್ತಾರೆ. ಪರಶುರಾಮ ದೇವರ ಹತ್ತಿರ ಎಲ್ಲ ಪಾಂಡವರು ಓದಲಿಕ್ಕೆ ಅಂತ ಹೋದಾಗ ಅವರಿಗೆ ಅಭ್ಯಾಸದ ಕಾಲದಲ್ಲಿ ಒಂದು ಗುಟ್ಟನ್ನು ಇಟ್ಕೊಂಡಿರಬೇಕು ಅಂತ ಹೇಳಿರ್ತಾರೆ. ಈ ನಿಯಮವನ್ನು ಪಾಲಿಸಬೇಕು. ಈ ನಿಯಮವನ್ನು ಪಾಲಿಸೋದ್ರಿಂದ ನಿಮ್ಮ ಶತ್ರುಗಳ ಸಂಹಾರನೂ ಆಗ್ತಿರಬೇಕು, ನಿಮಗೂ ಒಳ್ಳೆಯದಿರಬೇಕು, ನನಗೂ ಸಂತೋಷಕಾರಿಯಾಗಿರಬೇಕು, ಧರ್ಮಕ್ಕೆ ಅವಿರುದ್ಧವಾಗಿರಬೇಕು, ಲೋಕಕ್ಕೆ ಕಲ್ಯಾಣ ಆಗಬೇಕು. ಇಷ್ಟೆಲ್ಲ ನಿಯಮಗಳಿರಬೇಕು. ಅದಕ್ಕೆ ಅಂತಹ ಒಂದು ಗುಟ್ಟನ್ನು ಇಟ್ಕೊಳ್ಬೇಕು. ಇದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು ಅಂತಂದರೆ ಸಜ್ಜನರಿಗೂ ಕ್ಷೇಮನೂ ಆಗಿರಬೇಕು, ಧರ್ಮದಿಂದ ನಡೆದಿದೆ ಅಂತಲೂ ಆಗಿರಬೇಕು, ಶತ್ರು ಸಂಹಾರನೂ ಆಗಿರಬೇಕು ಅಂತ. ಅಂತಹದ್ದು ಒಂದು ಗುಟ್ಟೇನು ಅಂದರೆ ಭೀಮಸೇನ ದೇವರಿಗೆ ಎಲ್ಲ ವಿಧವಾಗಿರುವಂತಹ ಮೀಸೆ ಗಡ್ಡ ಎಲ್ಲ ಚಲೋತ್ನಾಗೆ ಬೆಳೆದಿದೆ. ಪಾಪ ಕೃಷ್ಣನ್ನು ಹಾಗೆ ಮಾಡಿಬಿಟ್ಟಿರ್ತಾರೆ, ಅವನಿಗೂ ಎಲ್ಲ ಚಲೋ ಮೀಸೆ ಗಡ್ಡ ಇದೆ ರೀ ಪಾಪ. ಭೀಮಸೇನ ದೇವರಿಗೂ ಕೂಡ ಇತ್ತು. ಅದಕ್ಕೆ ಅವರು ಅಂದ್ಕೊಂಡ್ರು, ಈಗ ನನಗೆ ಮೀಸೆ ಇದೆ, ಗಡ್ಡ ಇದೆ, ಚಲೋ ಬೆಳೆದಿದೆ, ನನ್ನ ಯಾರು ತೂಬರ ಅಂತ ಕರೀತಾರೆ, ಆದ್ದರಿಂದ ಇದನ್ನೇ ಇಟ್ಕೊಂಡ್ಬಿಡೋಣ ಅಂತ ಯಾರು ನನ್ನನ್ನು ತೂಬರ ಅಂತ ಕರೀತಾರೋ ಅವರನ್ನು ನಾನು ಸಂಹಾರ ಮಾಡ್ತೇನೆ.
ಈಗ ಭೀಮಸೇನ ದೇವರನ್ನು ಎದುರಾಕೊಳ್ಳೋರು ಯಾರು ಹೇಳಿ? ಇದನ್ನ ಪ್ರೀತಿಯಿಂದ ಅರ್ಜುನನಿಗೆ ಅಂತ ಭೀಮ ಹೇಳಿರ್ತಾನೆ. ಅರ್ಜುನ ಏನು ಮಾಡಿರ್ತಾನೆ? ಅವನೊಂದು ಪ್ರತಿಜ್ಞೆ ಮಾಡ್ಕೊಂಡಿರ್ತಾನೆ. ಇದರ ಪರೀಕ್ಷೆ ಮುಂದಾಗ್ತದೆ. ನಿನ್ನ ಗಾಂಡೀವಾಗ ಕೊಡು, ಇನ್ನೊಬ್ರಿಗೆ ಕೊಡು ಅಂತ ಯಾರಾದರೂ ಹೇಳಿದರೆ ಅವನನ್ನು ಸಂಹಾರ ಮಾಡ್ತೀನಿ ಅಂತ ಅರ್ಜುನ ಪ್ರತಿಜ್ಞೆ ಮಾಡ್ಕೊಂಡಿರ್ತಾನೆ. ಪ್ರೀತಿಯಿಂದ ಇಬ್ಬರು ಅದನ್ನು ಹಂಚ್ಕೊಂಡಿರ್ತಾರೆ. ದುರ್ಯೋಧನ ಕದ್ದಿದ್ದನ್ನು ಕೇಳಿಸ್ಕೊಂಡಿರ್ತಾನೆ. ಅದನ್ನು ಕರ್ಣನಿಗೆ ಹೇಳ್ತಾನೆ. ಕರ್ಣನ ನೋಡಿಕೊಂಡ, ದುರ್ಯೋಧನಿಗೆ ಪ್ರೀತಿ ಆಗಬೇಕು, ದುರ್ಯೋಧನ ಪ್ರೀತ್ಯರ್ಥೇ ಈ ತೂಬರ ವಚನವನ್ನು ಹೇಳಬೇಕು. ಈಗೇನು ಮಾಡಬೇಕು? ಭೀಮಸೇನ ದೇವರನ್ನು ಬೈದ ತೂಬರ ಅಂತ. ಆಗ ನೋಡಿದರು, ಈಗ ಇವನನ್ನು ಕೊಲ್ಲೋದು ಹೇಗೆ? ಯಾಕೆ? ಬೆಳಗ್ಗೆಯಿಂದ ಅಲ್ಲ, ಯಾವಾಗಿಂದ ಇವರು ಬೆಳೆದಿದ್ದಾರೋ ಅವತ್ತಿನಿಂದಲೇ ಕರ್ಣನನ್ನು ಸಂಹಾರ ಮಾಡಬೇಕಾದದ್ದು ಅರ್ಜುನ ಅಂತ ಸ್ವತಃ ಭೀಮ ಪ್ರತಿಜ್ಞೆ ಮಾಡಿದ್ದಾನೆ. ದ್ರೌಪದಿ ದೇವಿನೂ ಹೇಳಿದ್ದಾಳೆ, ಕರ್ಣಂ ಹಂತ ಧನಂಜಯ, ಕರ್ಣನನ್ನು ಧನಂಜಯನೇ ಸಂಹಾರ ಮಾಡಬೇಕು ಅಂತ. ಮಾಡಲಿ ಬಿಡ್ರಿ ಅಂತಂದರೆ ಅರ್ಜುನ ಸಂಹಾರ ಮಾಡಿದರೆ ಈ ತೂಬರ ಅಂತ ಬೈದಿದ್ದಕ್ಕೆ ಸಂಹಾರ ಮಾಡ್ತೀನಿ ಎನ್ನುವ ತನ್ನ ಪ್ರತಿಜ್ಞೆ ಹೊರಟು ಹೋಗ್ತದೆ. ತಾನು ಸಂಹಾರ ಮಾಡಿದರೆ ದ್ರೌಪದಿ ಮಾತು ಸುಳ್ಳಾಗ್ತದೆ, ಕೃಷ್ಣನ ಸಂಕಲ್ಪಕ್ಕೆ ವಿರುದ್ಧ ಅದು. ಅದಕ್ಕೇನು ಮಾಡೋದು ಅಂತ ಮನಸ್ಸಿನಲ್ಲಿ ವಿಚಾರವನ್ನು ಮಾಡ್ತಾ ಇದ್ದಾನೆ. ಭೀಮನಿಗೆ ಸಂಶಯ ಅದು ಯಾವುದು ಇರೋದಿಲ್ಲ. ಏನು ಮಾಡಬೇಕಪ್ಪ ಅಂತ ಹೀಗೆಲ್ಲ ಕೂತ್ಕೊಂಡು ವಿಚಾರ ಮಾಡಲ್ಲ ಅವರು. ಆದರೂ ತೋರಿಸಿದ್ರು ಅಂತ ಇಟ್ಕೊಳ್ಳಿ. ಆಗ ಅರ್ಜುನ ತಾನು ಪ್ರತಿಜ್ಞೆ ಮಾಡ್ತಾನೆ, ನಾನು ಕರ್ಣನನ್ನು ಕೊಲ್ತೀನಿ ಅಂತ. ಅಲ್ಲರಿ, ಅದೇ ಪ್ರಶ್ನೆ ಇರೋದು ಇವಾಗ. ಅರ್ಜುನ ಕೊಂದರೆ ಭೀಮಸೇನ ದೇವರ ಪ್ರತಿಜ್ಞೆ ಸುಳ್ಳಾಯ್ತಲ್ಲ ಅಂತ. ಆಗ ಬಹಳ ಉತ್ತಮವಾಗಿರುವಂತಹ ಶಾಸ್ತ್ರೀಯವಾಗಿರುವ ಮಾತನ್ನು ಅರ್ಜುನ ಮಾತಾಡ್ತಾನೆ. ಅತೂಬರೋಪಿ ತೇನಾಸೌ ತಸ್ಮಾತ್ ತೂಬರ ಇತ್ಯಲಂ ಉಕ್ತಃ ಪ್ರಕೋಪನಾಯೈವ ತಸ್ಮಾತ್ ಅರ್ಜುನವಬ್ರವೀತ್. ನೋಡು ಅರ್ಜುನ, ಇವನು ತೂಬರ ಅಂತ ನಾನು ಕರೆದಿದ್ದಾನಲ್ಲ, ಪ್ರತಿಜ್ಞೆನೂ ಮಾಡಾಗಿದೆ. ನೋಡು ಏನು ಮಾಡೋದು? ನಾನು ಹೇಳ್ತೀನಿ, ನೀನೇ ಈ ಅರ್ಜುನನ ಕೊಲ್ಲುವಂಥ, ಈ ಕರ್ಣನನ್ನು ಕೊಲ್ಲುವಂಥ ಅರ್ಜುನನಿಗೆ ಭೀಮ ಹೇಳಿದಾಗ ಹೇಳ್ತಾನೆ, ತ್ವದೀಯೋಹಂ ಯತಸ್ತೇನ ಮತ್ಕೃತಂ ತ್ವತ್ಕೃತಂ ಭವೇತ್. ಅಣ್ಣ, ನಾನೇ ಕರ್ಣನನ್ನು ಸಂಹಾರ ಮಾಡ್ತೀನಿ. ಮತ್ತು ನಿನ್ನ ಪ್ರತಿಜ್ಞೆ? ನಾನು ಮಾಡಿದರೆ ನೀನು ಮಾಡಿದ ಹಾಗೆ. ಯಾಕೆ? ತ್ವದೀಯೋಹಂ, ನಾನು ನಿನ್ನವನೇ ಅಣ್ಣ. ನೀವು ನನಗೆ ಗುರುಗಳಿದ್ದ ಹಾಗೆ, ನಮ್ಮಣ್ಣ ನೀವು. ನಾನು ಮಾಡಿದಂತಹ ಕಾರ್ಯ ನೀವು ಮಾಡಿದ್ದು ಅಂತ ಹಾಗೇ ಆಗ್ತದೆ. ನ ತ್ವತ್ಕೃತಂ ಮತ್ಕೃತಂ ಸ್ಯಾತ್ ಗುರುರ್ಮಮ ಯಥೋ ಭವಾನ್. ಅದೇ ನೀವು ಮಾಡಿರುವಂತಹ ಕಾರ್ಯ ಅರ್ಜುನ ಮಾಡ್ದ, ನಾನು ಮಾಡಿದೆ ಅಂತ ಆಗೋದಿಲ್ಲ ಅಣ್ಣ. ಆದ್ದರಿಂದ ನಿನ್ನ ಪ್ರತಿಜ್ಞೆ ಎರಡನ್ನೂ ನಾನು ಸತ್ಯ ಮಾಡ್ತೀನಿ. ನನ್ನ ಮುಖಾಂತರವಾಗಿ ಕರ್ಣನನ್ನು ಸಂಹರಿಸಬೇಕು ನಿನ್ನ ಸಂಕಲ್ಪ ಇದೆಯಲ್ಲ, ಅದನ್ನು ಹಾಗೇನ ತೂಬರ ಅಂತ ಕರೆದವರನ್ನು ಸಂಹಾರ ಮಾಡ್ತೀನಿ ನಿನ್ನ ಪ್ರತಿಜ್ಞೆ ಇದೆಯಲ್ಲ, ಈ ಎರಡೂ ಪ್ರತಿಜ್ಞೆಯನ್ನು ಕೂಡ ನಾನು ಕರ್ಣನ ಸಂಹಾರ ಮಾಡೋದರಿಂದ ಸತ್ಯ ಮಾಡ್ತೀನಿ ಅಂತ ಅವನು ಪ್ರತಿಜ್ಞೆ ಮಾಡ್ತಾನೆ. ಇದು ಭೀಮ ಹಾಗೂ ಅರ್ಜುನರ ನಡುವೆ ಇರುವಂತಹ ಶ್ರೇಷ್ಠವಾಗಿರುವಂತಹ ಈ ಸಂಬಂಧ, ಅಣ್ಣ ತಮ್ಮಂದಿರ ಸಂಬಂಧ. ಇವನ ಪ್ರತಿಜ್ಞೆ ಮುರಿಬಾರ್ದು ಅಂತ ಅವನು ಪ್ರತಿಜ್ಞೆ ಮುರಿಬಾರ್ದು ಅಂತ ಇವನು. ಆದರೆ ಕೊನೆಗೆ ಅರ್ಜುನನೇ ಗೆದ್ದ. ಅರ್ಜುನ ಅಂತಾನೆ, ಅಣ್ಣ ನಾನು ನಿನ್ನ ಶಿಷ್ಯ, ನೀನು ನನಗೆ ಗುರುಗಳ ಮಾಡಿರುವಂತಹದ್ದು ಶಿಷ್ಯನ ಹೆಸರಿಗೆ ಬರೋದಿಲ್ಲ. ಆದರೆ ಶಿಷ್ಯರು ಮಾಡಿರುವಂತಹ ಎಲ್ಲ ಸತ್ಕಾರ್ಯಗಳಲ್ಲೂ ಕೂಡ ಗುರುಗಳಿಗೆ ಪಾಲಿದೆ. ಇನ್ನು ಹೇಳ್ತಾರೆ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ, ಅದಕ್ಕೆ ನಾವು ಬ್ರಾಹ್ಮಣರು ಅಂತ ಆದ್ದರಿಂದ ಅಧ್ಯಾಪನದ ಬಗ್ಗೆ ಹೇಳ್ತೀನಿ. ನಾವಂತೂ ಯಾರನ್ನು ಹೊಡೆದು ಮಾಡಲ್ಲ. ಆದ್ದರಿಂದ ತಾನಾಗೇ ಕೂತ್ಕೊಂಡು ಅಧ್ಯಯನ ಮಾಡಿದರೆ ಎಷ್ಟು ಪುಣ್ಯ ಇದೆಯೋ ಅದಕ್ಕಿಂತಲೂ ಕೂಡ 8 ಪಟ್ಟು ಜಾಸ್ತಿ ಪುಣ್ಯ ಶಿಷ್ಯ ಇನ್ನೊಬ್ಬರಿಗೆ ಪಾಠ ಹೇಳಿದಾಗ ಗುರುಗಳಿಗೆ ಬರುತ್ತೆ ಅಂತ. ಅದೆಷ್ಟು ಅಂದರೆ ಹಾಗೆ 8 ಗುಣಿಸ್ತಾ ಹೋಗ್ರಿ ನೀವು. ಈಗ ನಾವಿಬ್ರಿಗೆ ಪಾಠ ಹೇಳಿದ್ವಿ, ಅವ ಇನ್ನೊಬ್ರಿಗೆ ಪಾಠ ಹೇಳ್ದ, ಅವನಿಬ್ರಿಗೆ ಪಾಠ ಹೇಳ್ದ ಅಂತಂದರೆ ಹೇಳಿದವನಿಗೆ ಒಂದು ಪುಣ್ಯ ಅಂತಂದರೆ ಅವ್ರ ಗುರುಗಳಿಗೆ 8, ಅವ್ರ ಗುರುಗಳಿಗೆ 16. ನೀವು 8ರ ಲೆಕ್ಕ ಬಂದರೆ ನೀವೇ ಹಾಕೋತ ಹೋಗ್ರಿ. ಹೀಗೆ ವಿಚಾರ ಮಾಡಿದಾಗ ಜಗದ್ಗುರುಗಳಾಗಿರುವಂತಹ ನಮ್ಮ ಮಧ್ವಾಚಾರ್ಯರಿಗೆ ಎಷ್ಟು ಬಂತ ಹೇಳಿ? ಅದನ್ನೇ ಹೇಳ್ತಾ ಇರೋದು.
ಇಷ್ಟಿದ್ರೂ ಕೂಡ ಎಲ್ಲರಿಗೂ ಉಪದೇಶ ಮಾಡಬಾರ್ದು ಅಂತ ಆಚಾರ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಪುಣ್ಯಕಾಮಿಗಳಾಗಿ ಶಿಷ್ಯರನ್ನು ಸಂಗ್ರಹ ಮಾಡೋಣ ಅಂತ ಎಲ್ಲರನ್ನು ಕರೆದು ಬಿಟ್ಟು ಪಾಠ ಹೇಳಬಾರ್ದು ಅಂತ ಅನಾವಿಷ್ಕುರ್ವನನ್ವಯಾತ್ ಅನ್ನೋ ಸೂತ್ರದಲ್ಲಿ ಆಚಾರ್ಯರು ಹೇಳ್ತಾರೆ. ನಿಜ, ಶಿಷ್ಯರ ಕಡೆಯಿಂದ ಗುರುಗಳು ಮಾಡಿಸಿದಾಗ ಗುರುಗಳಿಗೆ 8 ಪಟ್ಟು ಪುಣ್ಯ ಅಂತಿದೆ. ಹಾಗಂಥೇಳಿ ಎಲ್ಲರಿಗೂ ಕೂಡ ಜ್ಞಾನದಾನವನ್ನು ಮಾಡಿಬಿಡಬಾರ್ದು. ಯೋಗ್ಯನಾಗಿರಬೇಕು, ಅಧಿಕಾರಿ ಆಗಿರಬೇಕು, ಅವನ ಯೋಗ್ಯತೆಯನ್ನು ತಿಳಿದುಕೊಂಡು ಪಾಠ ಹೇಳಬೇಕು ಅಂತ ಅನ್ನೋದು ಬೇರೆ ವಿಚಾರ. ಅದನ್ನು ನೋಡ್ತಾ ಬಂದಾಗ ಗುರುಗಳು ಮಾಡಿರುವಂತಹ ಸತ್ಕಾರ್ಯದಿಂದ ಶಿಷ್ಯನಿಗೇನು ಪುಣ್ಯ ಬರಲ್ಲ, ಆದರೆ ಶಿಷ್ಯನು ಮಾಡಿರುವಂತಹ ಸತ್ಕಾರ್ಯದಿಂದ ಗುರುಗಳಿಗೆ ಪುಣ್ಯ ಇದ್ದೇ ಇದೆ. ಸ್ವತಃ ಶಿಷ್ಯ ಹಾಗೆ ತಿಳ್ಕೊಳ್ಬೇಕು. ಮತ್ತೆ ಹೇಳಿದೆ ಕೇಳಿದೆ ನಾ ಮಾಡಿದ ಪುಣ್ಯ ಎಲ್ಲ ನಮ್ಮ ಗುರುಗಳಿಗೆ ಕೊಟ್ಬಿಟ್ರಿ ಅಂತ ಅನ್ನೋಂಗಿಲ್ಲ. ಶುಭಾಂಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್, ಅವ್ರ ಅನುಗ್ರಹದಿಂದಲೇ ನಮಗಿದು ಶುಭ ಕಾರ್ಯ ಮಾಡಲಿಕ್ಕಾಗಿದ್ದು ಅಂತ ಅನ್ಕೋಬೇಕು. ಇನ್ನು ತಪ್ಪು ಕಾಲ್ಸ ಇತರಾನ್ ಆತ್ಮ ಪಾಪೋತ್ಥಾನ್, ಇವೆಲ್ಲ ನನ್ನ ಪಾಪದಿಂದ ಆಗಿರೋದು ಅಂತ ಅಂದ್ಕೊಂಡ್ರೆ ಅಂಥವರಿಗೆ ವಿದ್ಯೆಯು ಫಲಪ್ರದವಾಗುತ್ತದೆ. ಅರ್ಜುನನಿಗೆ ಇಷ್ಟೆಲ್ಲ ವಿದ್ಯೆಗಳು ಫಲಪ್ರದವಾಗಲಿಕ್ಕೆ ಏನು ಕಾರಣ ಹೇಳಿ? ಇವೆಲ್ಲವೂ ಭೀಮ, ಧರ್ಮರಾಜ, ಈಗ ಅಣ್ಣ ಅಂತಾದ್ದರಿಂದ ಸ್ವರೂಪತಃ ಭೀಮ, ವೇದವ್ಯಾಸ ದೇವರು ಇವರೆಲ್ಲರೂ ನನ್ನ ಮೇಲೆ ಪ್ರಸನ್ನರಿದ್ದಾರೆ ಅನ್ನೋದಕ್ಕೆ ಈ ಎಲ್ಲ ವಿದ್ಯೆಗಳು ನನಗೆ ಫಲಪ್ರದಗಳಾಗಿವೆ. ಅಥೋ ಮಯೈವ ಹಂತವ್ಯ ಇತ್ಯುಕ್ತ ಕರ್ಣಮಬ್ರವೀತ್, ಆದ್ದರಿಂದ ಅಣ್ಣ ನಾನೇ ಸಂಹಾರ ಮಾಡ್ತೀನಿ, ನಾನು ಸಂಹಾರ ಮಾಡಿದರೆ ನೀನು ಸಂಹಾರ ಮಾಡಿದ ಹಾಗೆ, ಆದ್ದರಿಂದ ನಾನು ಕರ್ಣನ ಸಂಹಾರ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ದ. ಹೀಗೆ ಅರ್ಜುನ ತಾನು ಪ್ರತಿಜ್ಞೆಯನ್ನು ಮಾಡಿದ. ಇತ್ತ ಸಾತ್ಯಕಿ ಕರ್ಣನ ಎದುರಿಗೆ ಯುದ್ಧಕ್ಕೆ ಅಂತ ಬಂದಿದ್ದಾನೆ. ಕೃಷ್ಣ ಏನು ಮಾಡ್ತಾ ಇದ್ದ ಅಂದರೆ ಈ ಕರ್ಣನ ರಥದಲ್ಲಿ ಇರುವಂತಹ ಶಕ್ತ್ಯಾಯುಧವನ್ನು ನೋಡಿದ್ದಕ್ಕೇನೆ ಅರ್ಜುನನನ್ನು ಹತ್ತಿರಕ್ಕೆ ಅಂತ ಕರ್ಕೊಂಡು ಹೋಗ್ತಿರಲಿಲ್ಲ. ಬೇಕು ಅಂತಲೇ ತನ್ನದೇ ಆಗಿರುವಂತಹ ಒಂದು ರಥವನ್ನು ಕೊಟ್ಟು ಸಾತ್ಯಕಿಯನ್ನು ಮುಂದೆ ಬಿಟ್ಟ. ಕೃಷ್ಣಂದೇ ರಥ ಅದು. ಆಗ ಕರ್ಣ ನೋಡಿ ಅರ್ಜುನ ತಾನು ಬರಲಿಲ್ಲಲ್ಲ, ಅದಕ್ಕೆ ತನ್ನ ಶಿಷ್ಯನನ್ನು ಕೊಟ್ಟು ಕಳಿಸಿದ್ದಾನೆ ಅಂತ. ಶಿಷ್ಯಂ ತ್ವಶಕ್ತಮಿಹ ಮೇ ಪ್ರತಿಯೋಧನಾಯ ಪಾರ್ಥೋ ಹ್ಯದಾದಿತಿ ಸಾತ್ಯಕಿ ಮೀಕ್ಷಮಾಣ ಸಂಸ್ಪರ್ಧಯೈವ ಯುಧೆ ವಿರಥಂ ಚಕಾರತೇನೈವ ಸಾತ್ಯಕಿರಮಂ ಹರಿಯಾಣ ಸಂಸ್ಥಃ. ಅರ್ಜುನನ ಶಿಷ್ಯ ಬಂದಿದ್ದಾನಲ್ಲ, ಕರ್ಣನಿಗೂ ಅರ್ಜುನನಿಗೂ ಬರೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಇವನು ಅಶಕ್ತನಾಗಿರುವಂಥ ನಮ್ಮ ಶಿಷ್ಯನನ್ನು ಕೊಟ್ಟು ಕಳಿಸಿದ್ದಾನೆ ಅಂತ ಸ್ಪರ್ಧೆಯಿಂದ ಆ ಸಾತ್ವಿಕೆಯ ಎದುರಿಗೆ ಯುದ್ಧ ಆಡಲಿಕ್ಕೆ ಬಂದಿದ್ದಾನೆ ಕರ್ಣ. ಸೋತೋದ. ಸಾತ್ವಿಕಿ ಕೃಷ್ಣನ ರಥದಲ್ಲಿ ಕೂತ್ಕೊಂಡು ಯುದ್ಧ ಆಡ್ತಾ ಇದ್ದಾನೆ. ಅವನನ್ನು ಕರ್ಣನ ರಥವನ್ನು ಹೊಡೆದು ಹಾಕಿ ಸೋಲಿಸಿಬಿಟ್ಟ. ಅದಕ್ಕೆ ಆಚಾರ ಅಂತಾರೆ, ಏನು ಕಾರಣ ಗೊತ್ತಾ? ನ ಕೇಶವ ರಥೇ ಕಶ್ಚಿತ್ ಸ್ಥಿತೋ ಯಾತಿ ಪರಾಜಯಂ ಅತಶ್ಚ ಸಾತ್ಯಕಿರ್ನಾಪಕರಣೇನಾತ್ರ ಪರಾಜಯಂ. ಕೃಷ್ಣನ ರಥದಲ್ಲಿ ಕೂತ್ಕೊಂಡಿರುವಂತಹ ಈ ಸಾತ್ಯಕಿಗೆ ಪರಾಜಯವೇ ಇಲ್ಲ. ಆದ್ದರಿಂದ ಬಹಳ ಪರಾಕ್ರಮಿಯಾಗಿರುವಂತಹ ಕರ್ಣ ಎದುರಿಗೆ ಬಂದರೂ ಕೃಷ್ಣನ ರಥದಲ್ಲಿ ಕೂತ್ಕೊಂಡಿದ್ದಾನೆ ಎನ್ನುವ ಏಕೈಕ ಕಾರಣದಿಂದ ಸಾತ್ಯಕಿ ಅನಾಯಾಸವಾಗಿ ಕರ್ಣನನ್ನು ಸೋಲಿಸಿಬಿಟ್ಟ. ಅದಕ್ಕೆ ಭೀಷ್ಮರು ಬೈತಿದ್ರು ಕರ್ಣನಿಗೆ, ಘೃಣೀಕರ್ಣ ಪ್ರಮಾದೀಚ ಸೋಧರಥೋ ಮತೋ ಮಮ. ಯಾವಾಗಲೂ ಕೂಡ ಏನಾದರೂ ಒಂದು ತಪ್ಪು ಮಾಡ್ಕೊಂಡ್ಬಿಡ್ತಾನೆ. ಆ ತಪ್ಪಿನಿಂದ ನಿಜವಾಗಿ ಕರ್ಣನಲ್ಲಿರುವಂತಹ ಆ ಪರಾಕ್ರಮ ಶಕ್ತಿಗಳು ಇವೆಲ್ಲವೂ ಕೂಡ ಮರೆಮಾಚಿ ಹೋಗ್ತಾ ಇದ್ದು. ಕೆಲವೊಮ್ಮೆ ಹಾಗಾಗ್ತದೆ, ಇರ್ಬೋದು, ದಗದಗ ಉರಿತಿರುವಂತಹ ಬೆಂಕಿ ಅಂತ ಇರ್ಬೋದು, ಆದರೆ ಬೂದಿ ಇವೆಲ್ಲ ಮುಚ್ಚಿಬಿಡ್ತು ಅಂತಂದರೆ ಏನು ಮಾಡಲಿಕ್ಕಾಗುತ್ತೆ? ಕೊನೆಗೆ ಅದರ ಶಾಂತವಾಗುವ ರೀತಿಯಲ್ಲಿ ದೋಷಗಳನ್ನೇ ಮೈ ಮೇಲೆ ಹಾಕ್ಕೊಂಡ್ರೆ ಏನು ಮಾಡೋದು? ಈ ತರಹ ಕರ್ಣ ಎಲ್ಲ ಕಡೆಯೂ ಕೂಡ ಇನ್ನೇನು ಗೆಲ್ತಾನೆ ಅಂತ ಹೋಗ್ತಾನೆ, ಏನೋ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟು ಸೋತು ಹೋಗ್ಬಿಡ್ತಾನೆ. ಮುಂದೆ ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ, ಕೇವಲ ಕರ್ಣನನ್ನಲ್ಲ ಕರ್ಣನ ಮಕ್ಕಳನ್ನೂ ಕೂಡ ನಾನೇ ಸಂಹಾರ ಮಾಡ್ತೀನಿ ಅಂತ. ಅವರಿಗೆಲ್ಲ ಈಗ ತುಂಬ ವಯಸ್ಸಾಗಿ ಹೋಗಿದ್ದಾರೆ. ಧರ್ಮರಾಜನಿಗೇನೆ 72 ಆಸ್ಪಾಸು, ಅವ್ರಿಗಿಂತಲೂ ಎಷ್ಟೋ ದೊಡ್ಡವನು ಕರ್ಣ. ಕುಂತಿದೇವಿ ಚಿಕ್ಕವಳು ತಾನೇ ಹುಟ್ಟಿರೋದವನು. ಹೀಗೆ ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಎಲ್ಲರನ್ನು ನಾನು ಸಂಹಾರ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ದ. ಆಗ ಅರ್ಜುನ ಹಾಗೂ ಅಶ್ವತ್ಥಾಮರ ನಡುವೆ ಯುದ್ಧ ಆಯಿತು.
ದ್ರೌಣಿಕರ್ಣಾಭಿಗುಪ್ತಂ ತಂ ನಾಶಕದ್ಧಂತುಮರ್ಜುನಃ ತತ್ರ ವೇಗಂ ಪರಂ ಚಕ್ರೆ ದ್ರೌಣಿಃ ಪಾರ್ಥ ನಿವಾರಣೆ. ಅಶ್ವತ್ಥಾಮ ಕರ್ಣನನ್ನು ರಕ್ಷಣೆ ಮಾಡಬೇಕು ಅಂತ ಬರ್ತಾ ಇದ್ದಾನೆ. ಆಗ ಅರ್ಜುನನಿಗೂ ಅಶ್ವತ್ಥಾಮನಿಗೂ ಯುದ್ಧ ಆಯಿತು. ನೋಡಿ, ಈ ಅಶ್ವತ್ಥಾಮ ಹಾಗೂ ಕರ್ಣರ ಯುದ್ಧ ಆದ ಮೇಲೆ ನೋಡಿದರೂ ಸಮಯ ಮೀರಿ ಹೋಗ್ತಾ ಇದೆ. ಈಗ ನೀವು 2 ದಿವಸದಿಂದ ಕಾಯ್ತಾ ಇದ್ದೀರಿ ಜಯದ್ರಥನ ಸಂಹಾರ ಯಾವಾಗ ಆಗ್ತದೆ ಅಂತ, ಅಲ್ಲೂ ಕಾಯ್ತಾ ಇದ್ದಾರೆ. ಯಾಕೆ ಸಾಯಂಕಾಲದಷ್ಟು ಒಳಗೇನೆ ಸಂಹಾರ ಮಾಡಬೇಕು. ತದ್ದೃಷ್ಟ ಭಗವಾನ್ ಕೃಷ್ಣ ಲೋಹಿತಾಯತಿ ಭಾಸ್ಕರೆ ಅಜಿತೆ ದ್ರೋಣತನಯೇ ತ್ವಹತೆ ಚ ಜಯದ್ರಥೇ. ಹೋಗಿ ಹೋಗಿ ಎಂಥ ಸಮಯದಲ್ಲಿ ಈ ಅಶ್ವತ್ಥಾಮನನ್ನು ಎದುರಾಕೊಂಡಿದ್ದಾನೆ ಅಂದರೆ ಅವನು ಬಿಡಲ್ಲ ಅಶ್ವತ್ಥಾಮ. ಇವತ್ತು ಬೆಳಿಗ್ಗೆ ಅಂದರೆ 14ನೇ ದಿವಸದ ಬೆಳಿಗ್ಗೆ ದ್ರೋಣಾಚಾರ್ಯರನ್ನು ಕೂಡ ಎದುರಿಸೋ ಕಾಲಕ್ಕೆ ಇದನ್ನೇ ವಿಚಾರ ಮಾಡಿದ್ದು. ದ್ರೋಣರು ಸೋಲಲ್ಲ, ಮತ್ತು ಇವ್ರ ಜೊತೆ ಯುದ್ಧ ಆಡ್ತಾ ಕೂತ್ಕೊಂಡ್ರೆ ಇದು ಹಗ್ಗ ಹರಿಯಲ್ಲ, ಹಗ್ಗ ಮುರಿಯಲ್ಲ, ಈ ತರಹ ಇದ್ದಾಗಿದು, ಏನು ಮಾಡೋದು ಅಂಥೇಳಿ ಇವರಿಗೆ ಪ್ರದಕ್ಷಿಣೆ ಹಾಕಿಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬಿಟ್ಟ. ಹಾಗೆ ಇಲ್ಲೂ ಕೂಡ ಬಹುಕಾಲ ಪರ್ಯಂತರವಾಗಿ ಅಶ್ವತ್ಥಾಮನ ಎದುರಿಗೆ ಯುದ್ಧ ಆಡ್ತಾ ಇದ್ದಾನೆ. ಪರಮಾತ್ಮ ನೋಡ್ದ, ಅಜಿತೇ ದ್ರೋಣತನಯೇ, ಅಶ್ವತ್ಥಾಮನನ್ನು ಗೆಲ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಆಮೇಲೆ ಜಯದ್ರಥನನ್ನು ಕೊಲ್ಲಬೇಕಾಗಿದೆ. ಆಗ ಏನು ಮಾಡ್ತಾ ಇದ್ದಾನೆ ಅಂದರೆ, ಅರ್ಜುನಸ್ಯ ಜಯಾಕಾಂಕ್ಷಿ ಸಸರ್ಜ ತಮ ಊರ್ಜಿತಂ. ಅರ್ಜುನನಿಗೆ ಜಯ ಆಗಬೇಕು, ಜಯದ್ರಥನ ವಧ ಆಗಬೇಕು ಅಂತ ನನ್ನ ಸಂಕಲ್ಪ ಇದು. ಅದಕ್ಕೇನು ಮಾಡ್ತಾನೆ ಅಂದರೆ, ಹಗಲಿತ್ತು ಎಲ್ಲರ ಕಣ್ಣಿಗೂ ಕಾಣಿಸುವಂತೆ ಸೂರ್ಯ ಇದ್ದಾನೆ. ಪರಮಾತ್ಮ ಕತ್ತಲೆಯನ್ನು ಸೃಷ್ಟಿ ಮಾಡಿಬಿಟ್ಟ. ತಮೋ ವ್ಯಾಪ್ತೆ ಗಗನೆ ಸೂರ್ಯಮಸ್ತಂ ಗತಂ ಮತ್ವಾ ದ್ರೌಣಿಪೂರ್ವ ಸಮಸ್ತಾಃ ವಿಶಶ್ರಮು ಸೈಂಧವಶ್ಚಾರ್ಜುನಸ್ಯ ಹತಪ್ರತಿಜ್ಞಸ್ಯ ಮುಖಂ ಸಮೈಕ್ಷತ. ನೋಡ್ತಾ ನೋಡ್ತಾ ಇರುವ ಕಾಲಕ್ಕೆ ಕತ್ಲೆ ಆಗಿಬಿಡ್ತು. ತಮೋ ವ್ಯಾಪ್ತೆ ಗಗನೆ, ಎಲ್ಲ ಕಡೆ ಕತ್ತಲೆ ಅನ್ನೋದು ಪಸರಿಸಿದೆ. ಸೂರ್ಯಮಸ್ತಂ ಗತಂ ಮತ್ವಾ, ಸೂರ್ಯಾಸ್ತ ಆಯಿತು. ಸೂರ್ಯಾಸ್ತ ಆಯಿತು ಅಂದರೆ ಏನರ್ಥ? ಅರ್ಜುನನ ಮಾತು ಸುಳ್ಳಾಯಿತು, ಪ್ರತಿಜ್ಞೆ ಭಂಗ ಆಗೋಯ್ತು. ಇವರೆಲ್ಲರೂ ಅಂದ್ಕೊಂಡ್ರು ಒಂದು ಸ್ವಲ್ಪ ಹೊತ್ತು ಕಾಯಬಾರ್ದಾಗಿತ್ತ, ಒಂದು ತಾಸು. ಅದೇ ನೋಡಿ, ಸಾಯಬೇಕು ಅಂತಿದ್ರೆ ಎಲ್ಲಿದ್ದು ಸಾಯೋದೆ. ಇವರೆಲ್ಲರಿಗೂ ಕೌರವರಿಗೂ ಈ ಜಯದ್ರಥಾದಿಗಳಿಗೆ ಸಂತೋಷ ಆಯಿತು. ಸೂರ್ಯಾಸ್ತ ಆಗೋಗಿದೆ, ಅರ್ಜುನ ಇನ್ನು ನನ್ನನ್ನು ಸಂಹಾರ ಮಾಡೇ ಇಲ್ಲ, ಈ ಅರ್ಜುನನ ಮುಖ ನೋಡೋಣ ಹೇಗಾಗಿದೆ ಅಂತ ಬರ್ತಾರ್ರಿ. ಹತಪ್ರತಿಜ್ಞಸ್ಯ ಮುಖಂ ಸಮೈಕ್ಷತ, ಪ್ರತಿಜ್ಞಾಭಂಗ ಆಗೋಯ್ತು. ಸುಳ್ಳು ಸುಳ್ಳು ಮಾತಾಡಿರುವಂತಹ ಅರ್ಜುನನ ಮುಖ ನೋಡೋಣ, ಹೇಗೆ ಮುಖ ಸಪ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ ಅಂತ ನೋಡೋಣ ಅಂತಂದರು. ಆಗ ಕೃಷ್ಣ ಹೇಳ್ತಾನೆ, ನೋಡು ಸ್ವಲ್ಪ ನಾಟಕ ಮಾಡು ಅಂದ ಅರ್ಜುನನಿಗೆ. ಅಗ್ನಿ ಪ್ರಜ್ವಾಲನೆ ಮಾಡು, ಯಾಕೆ ಒಳಗೆ ಪ್ರವೇಶ ಮಾಡಬೇಕಲ್ಲ. ಹಚ್ಚಿದ್ರಿ ಅಗ್ನಿಯನ್ನು, ಅಗ್ನಿಂ ವಿವಕ್ಷನ್ನಿವ ದರ್ಶಿತಃ, ಅಗ್ನಿಯನ್ನು ಪ್ರವೇಶ ಮಾಡೇ ಬಿಡ್ತಾನೆ ಅನ್ನೋ ಥರ ತೋರಿಸಿದ್ರು. ಎಲ್ಲರೂ ಓಡಿ ಬಂದರು. ಜಯದ್ರಥ ಅವನ ಹಿಂದೆ ನಿಂತ್ಕೊಂಡಿರುವಂಥವರೆಲ್ಲರೂ ನಗಬೇಕು ಅಂತ, ಸುಮ್ಮನೆ ಪ್ರತಿಜ್ಞೆ ಮಾಡಿದ ಅಂತ. ಆಗ ಜಯದ್ರಥ ಇವಾಗ ಹೊರಗೆ ಬಂದಲ್ಲ, ಕೃಷ್ಣ ಹೇಳ್ದ, ಅರ್ಜುನ ಬಾಣ ಬಿಡು ಅವನಿಗೆ ಅಂತ. ತದಾ ಹರೇ ರಾಜ್ಞೆಯ ಶಕ್ರಸೂನು ಚಕರ್ತ ಬಾಣೇನ ಜಯದ್ರಥಸ್ಯ ಅಗ್ನಿಂ ವಿವಕ್ಷನ್ನಿವ ದರ್ಶಿತ ಶಿರಸ್ತದಾ ವಚಃ ಪ್ರಾಹ ಜನಾರ್ದನಸ್ತಂ. ನೋಡ್ತಾ ನೋಡ್ತಾ ಇರುವ ಕಾಲಕ್ಕೇನೆ ಜಯದ್ರಥ ಯಾವಾಗ ಹೊರಗೆ ಬಂದ, ಅವನ ಕುತ್ತಿಗೆಯನ್ನು ಬಾಣದಿಂದ ಹಾರಿಸಿಬಿಟ್ಟ ಅರ್ಜುನ. ಮತ್ತೆ ಹೇಳ್ತಾನೆ, ನೈತಚ್ಚಿರಃಪಾದಯ ಭೂತಲೆ, ಇವನ ತಲೆ ಕೆಳಗೆ ಬೀಳಬಾರ್ದು ಅರ್ಜುನ. ಯಾಕೆ? ಇವರಪ್ಪ ವರ ಕೊಟ್ಟಿದ್ದಾನೆ, ವೃದ್ಧಕ್ಷತ್ರ ಅಂತ ಇವರಪ್ಪ. ಅವನು ತಪಸ್ಸು ಮಾಡಿ ವರ ಪಡ್ಕೊಂಡಿದ್ದಾನೆ. ಯಾರಾದರೂ ಕೂಡ ನನ್ನ ಮಗ ಜಯದ್ರಥನ ತಲೆಯನ್ನು ಕೆಳಗೆ ಬೀಳಿಸ್ತಾರೋ ಅವ್ರ ತಲೆ 100 ಹೋಳಾಗಲಿ ಅಂತ. ಅದಕ್ಕೆ ಕೃಷ್ಣನಿಗೆ ಗೊತ್ತಿತ್ತು, ನೋಡು ಅರ್ಜುನ, ಇವನ ತಲೆಯನ್ನು ಕೆಳಗೆ ಬೀಳಿಸ್ಬೇಡ, ಸರಿ ಅಂತಂದ. ಪಾಶುಪತಾಸ್ತ್ರ ತೇಜಸ್ಸ, ಉತ್ತಮವಾಗಿರುವ ಆ ಪಾಶುಪತ ಅಸ್ತ್ರದ ತೇಜಸ್ಸಿನಿಂದ ದಧಾರ ಬಾಣೈ ಅನುಪುಂಖ ಪುಂಖೈ
ಪುನಸ್ತಮೂಚೆ ಗರುಡಧ್ವಜೋ ವಚಃ. ಹೀಗೆ ಕೆಳಗೆ ಬೀಳಲಾರ್ದೇನೆ ಬಾಣಗಳನ್ನು ಬಿಡ್ತಾ ಬಿಡ್ತಾ ಮೇಲಕ್ಕೆ ಆಕಾಶದಲ್ಲೇನೆ ಅವನ ತಲೆಯನ್ನು ಇಟ್ಟಿದ್ದಾರೆ. ಜಯದ್ರಥ ಸತ್ತೋಗಿದ್ದಾನೆ, ಆ ವಿಚಾರ ಬಿಡಿ. ಇವಾಗ ಅವನ ತಲೆ ಕೆಳಗೆ ಬೀಳಬಾರ್ದು. ಇವಾಗ ತಲೆ ಮೇಲಕ್ಕೆ ಹೋಗ್ತಾ ಇರುವ ಕಾಲಕ್ಕೆ ಕೃಷ್ಣ ಒಂದು ಮಾತಂತಾನೆ, ಈಗ ಏನಾದರೂ ಮೇಲಿರುವ ವಸ್ತು ಕೆಳಗೆ ಬೀಳಲೇಬೇಕಲ್ರಿ. ಅದಕ್ಕಂತಾನೆ ಒಂದು ಕೆಲಸ ಮಾಡು. ಅವರಪ್ಪ ಸಂಧ್ಯಾ ವಂದನೆ ಮಾಡಿಕೊಂಡು ಕೂತ್ಕೊಂಡಿದ್ದಾನೆ. ಸಂಧ್ಯಾ ವಂದನೆ ಮಾಡುವ ಕಾಲಕ್ಕೆ ಅವನೇನು ಮಾಡಿದ್ದ, ತೊಡೆಯ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದ. ಕೃಷ್ಣ ಅಂತಾನೆ, ನೀನು ಇವನ ತಲೆಯನ್ನು ಅವನ ಕೈಯಲ್ಲಿ ಬೀಳಿಸು ಅಂತ ಹೇಳ್ತಾನೆ. ಇತಿ ಸ್ಮ ವಧ್ಯಸ್ಸ ಪಿತಾಪಿತೇನೇತ್ಯುದೀರಿತೆ ತಸ್ಯ ಸಂಧ್ಯಾಕ್ರಿಯಸ್ಯ ಅಂಕೆ ವಿಧಾ ತಚ್ಚಿರ ಆಶು ವಾಸವಿ ಸಸಂಭ್ರಮಾತ್ ತದ್ಭುವಿಚನ್ಯಪಾತಯತ್. ನೀನು ಇವರಪ್ಪನ ಕೈಯಲ್ಲಿ ಈ ತಲೆಯನ್ನು ಬೀಳಿಸಬೇಕು. ಯಾಕೆ ಅಂತಂದರೆ ಅವನ ಮುಖಾಂತರವಾಗಿ ತಲೆ ಕೆಳಗೆ ಬೀಳಬೇಕು. ಅವನ ತಲೆ 100 ಹೋಳಾಗಬೇಕು. ಒಂದು ಕೆಲಸ ಮಾಡಬೇಕು, ಇಬ್ಬರು ಸಾಯಬೇಕು, ಅಪ್ಪ ಮಗ. ಆ ತರಹ ಮಾಡಬೇಕು ಅಂತ ಹೇಳಿದರು. ಇದಂ ಪಿತುಸ್ತಸ್ಯ ಕರೇ ನಿಪಾತ್ಯತಾಂ. ಅದಕ್ಕೆ ಹೇಳ್ತಿರೋದು, ಇಲ್ಲೊಂದು ನಿರ್ಣಯಿಸಬೇಕಾಗಿರುವಂಥ ಅಂಶ ಇದೆ ಅಂತಲೇ ಹೇಳ್ತಾ ಇರೋದು. ಬಹಳ ಪ್ರಸಿದ್ಧವಾಗಿರುವುದು ಒಂದು ತೊಡೆ ಮೇಲೆ ಬಿತ್ತು ಅಂತ, ಕೃಷ್ಣ ಹೇಳಿರೋದು ಕೈಯಲ್ಲಿ ಬೀಳಿಸು ಅಂತ. ಇತಿಸ್ಪವಧ್ಯಸ್ಸ ಪಿತಾಪಿತೇನೆ ತ್ಯುದೀರಿತೆ ತಸ್ಯ ಸಂಧ್ಯಾಕ್ರಿಯಸ್ಯ. ಅವನು ಸಂಧ್ಯಾ ವಂದನೆ ಕೂತ್ಕೊಂಡಿದ್ದ ನೋಡಿ. ರಾಕ್ಷಸರು ಕೂಡ ಸಂಧ್ಯಾ ವಂದನೆ ಮಾಡ್ತಾರೆ. ಯಾಕೆ ಅಂದರೆ ತಂಬೇಳೆ ಬೇಯಿಸ್ಕೊಳ್ಳಿಕ್ಕೆ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಮಾಡಲ್ಲ ಅವರು. ಆಗ ಅರ್ಜುನ ಅಂಕೆ ವಿಧ ತಚ್ಚಿರ ಆಶು ವಾಸವಿಹಿ, ಅದನ್ನು ಬೀಳಿಸ್ತಾ ಬೀಳಿಸ್ತಾ ಕೊನೆಗೆ ಈ ವೃದ್ಧಕ್ಷತ್ರ ಜಯದ್ರಥನ ಅಪ್ಪನ ತೊಡೆ ಮೇಲೆ ಆ ತಲೆಯನ್ನು ಬೀಳಿಸಿಸ್ತಾನೆ. ಸಂಭ್ರಮ ತದ್ಭುವಿಚನ್ ನ್ಯಪಾತಯತ. ಸಂಧ್ಯಾ ವಂದನೆ ಮಾಡೋ ಕಾಲಕ್ಕೆ ಯಾರ್ದೋ ತಲೆ ಬಂದು ಕೂತ್ಕೊಂಡು ಏನು ಮಾಡೋದು ಈ ತೊಡೆ ಮೇಲೆ, ಅವನು ಹೆದರು ಬಿಟ್ಟು ದೇಹವನ್ನು ಅಲುಗಾಡಿಸ್ತಾನೆ, ಅದು ಕೆಳಗೆ ಬೀಳುತ್ತೆ, ಅವನು ಕೂಡ ತಲೆ ಹೊಡ್ಕೊಂಡು ಸತ್ತು ಹೋಗ್ತಾನೆ ಅಂತ ಕಥೆ ಇರೋದು ಅಲ್ರಿ. ಕೃಷ್ಣ ಅವನ ಕೈಯಲ್ಲಿ ಬೀಳಿಸು ಅಂತ ಹೇಳಿರೋದು, ಇವನು ತೊಡೆ ಮೇಲೆ ಬೀಳಿಸಿದ್ದಾನೆ. ಎಲ್ಲಿ ಬೀಳಿಸಿದ್ರೆ ಏನ್ರಿ, ಬಟ್ ಜಯದ್ರಥನು ಮೃತನಾದ, ಅವ್ರ ತಂದೆನೂ ಕೂಡ ಸಂಹೃತನಾದ, ಇದರಲ್ಲಿ ಏನು ಪ್ರಶ್ನೆ ಅಂತ. ಇದನ್ನು ನಾವು ಮಾಡೋದಿದ್ದರೆ ಹೀಗೆ ಮಾಡ್ತಿದ್ವಿ, ಬಟ್ ಸಂಧ್ಯಾ ವಂದನೆ ಮಾಡಿವೆಲ್ಲ, ಅರ್ಥ ತಿಳ್ಕೊಂಡ್ರೆ ಏನೋ ಬಿಟ್ಟರೆ ಏನೋ ಅಂತ ನಮ್ಮದು. ಹಾಗೆಲ್ಲ ಇರೋದಿಲ್ಲ. ಇದು ಅರ್ಜುನನ ವಿಷಯದಲ್ಲಿ ನಾವು ಮಾತಾಡಬೇಕಾದದ್ದು. ಕೃಷ್ಣ ಕರೇ ನಿಪಾತ್ಯತಾಂ ಅಂತ ಹೇಳ್ದ, ಇವನು ಅಂಕೆ ನಿಧಾಯ ಅಂತ ಹೇಳ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಅದನ್ನು ಅನೇಕ ಜ್ಞಾನಿಗಳು ಈ ತರಹ ಹೇಳ್ತಾರೆ. ಅವನ ಕೈಯೂ ಕೂಡ ತೊಡೆ ಮೇಲಿತ್ತು. ಸಂಧ್ಯಾ ವಂದನೆ ಕೊಡೋ ಕಾಲಕ್ಕೆ ತೊಡೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದ. ಆವಾಗ ಆ ತಲೆ ಅನ್ನೋದು ಕೈ ತತ್ಸಮೇತವಾಗಿರುವಂತಹ ತೊಡೆ ಮೇಲೆ ಬಿತ್ತು ಅಂತಾದ್ದರಿಂದ ಕೃಷ್ಣ ಕೈಯಲ್ಲಿ ಹಾಕು ಅಂತ ಹೇಳಿದ್ದನ್ನು ಕೂಡ ಅರ್ಜುನ ಮಾಡಿದ್ದು, ಬಿದ್ದದ್ದು ತೊಡೆ ಮೇಲೆ, ಕೈ ಸಮೇತವಾಗಿರುವಂತಹ ತೊಡೆ ಮೇಲೆ ಬಿದ್ದಿರೋದು. ಇನ್ನೊಂದು ಅರ್ಥವನ್ನು ಹೇಳಿದ್ದಾರೆ. ಕರೇ ನಿಪಾತ್ಯತಾಂ ಅಂದರೆ, ಕರ ಅಂದರೆ ಸೊಂಡಿಲು ಅಂತ ಅರ್ಥ. ತೊಡೆಯನ್ನು ಆನೆಯ ಸೊಂಡಿಲಿಗೆ ಹೋಲಿಸ್ತಾರೆ. ಕರೇ ನಿಪಾತ್ಯತಾಂ ಅಂದರೆ ಕರ ಆನೆಯ ಸೊಂಡಿಲಿಗೆ ಸದೃಶವಾಗಿರುವಂತಹ ತೊಡೆ ಮೇಲೆ ಬೀಳಿಸಿದ ಅಂತ. ಹೀಗೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಆದ್ದರಿಂದ ಅರ್ಜುನ ಕೃಷ್ಣನ ಅನುಗ್ರಹದಿಂದ ಇವನನ್ನು ಸಂಹಾರ ಮಾಡ್ದ ಅಲ್ಲರಿ. ಮತ್ತು ಸೂರ್ಯಾಸ್ತ ಆಗೋಗ್ಬಿಟ್ಟದೆ, ಪ್ರತಿಜ್ಞೆ ಭಂಗ ಆಗೋಯ್ತಿಲ್ಲ, ಮೋಸ ಮಾಡಿದ್ರಲ್ಲ ಅಂದರೆ ನೋಡಿ, ಕೃಷ್ಣ ಆಗ ಕೇವಲ ಏನು ಅಂತಂದರೆ ತಮಸ್ಸನ್ನು ಸೃಷ್ಟಿ ಮಾಡಿದ್ದಷ್ಟೇ ಹೊರತು ಸೂರ್ಯಾಸ್ತ ಆಗೇ ಇಲ್ಲ. ತಥೋಭವತ್ತಸ್ಯ ಶಿರಸ್ಸಹಸ್ರಧ ಹರಿಶ್ಚ ಚಕ್ರೆ ತಮಸೋ ಲಯಂ ಪುನಃ ತದೈವ ಸೂರ್ಯೇ ಸಕಲೈಶ್ಚ ದೃಷ್ಟೇ ಹಾಹೇತಿ ವಾದ ಸುಮಹಾನಥಾಸೀತ್. ಅವರಪ್ಪನ ತಲೆನೂ ಕೂಡ ಒಡೆದೋಯ್ತು, ಇವನ ತಲೆನೂ ಕೂಡ ಬಿದ್ದೋಯ್ತು. ಎಲ್ಲವನ್ನು ನೋಡ್ತಾ ಇರುವಂತಹ ದ್ರೋಣ ಮುಂತಾದವರು ಆಶ್ಚರ್ಯಪಟ್ಟರು. ಕೃಷ್ಣ ತತ್ಕ್ಷಣದಲ್ಲಿ ತಾನು ಸೃಷ್ಟಿ ಮಾಡಿರುವಂತಹ ಎಲ್ಲ ಆ ಕತ್ತಲೆಯನ್ನು ಪರಿಹಾರ ಮಾಡಿಬಿಟ್ಟ. ಝಳ ಝಳ ಸೂರ್ಯನ ದರ್ಶನ ಆಗೋಯ್ತು ಎಲ್ಲರಿಗೂ ಕೂಡ. ಎಲ್ಲರೂ ಕೂಡ ಹಾ ಹಾ ಅಂತ ಬಾಯಿ ತಗೊಂಡು ಕೂತ್ಕೊಂಡಿದ್ದಾರೆ. ನೋಡ್ತಾ ಇರುವ ಕಾಲಕ್ಕೆ ಜಯದ್ರಥನ ಶಿರಶ್ಛೇದವನ್ನು ಅರ್ಜುನ ಮಾಡಿಬಿಟ್ಟ.
ಅದಕ್ಕೆ ಹೇಳಿರೋದು. ದ್ರೋಣ, ಶಲ್ಯ ಇವರು ಎಷ್ಟೇ ಶಕ್ತಿಯಿಂದ ಆ ಜಯದ್ರಥನನ್ನು ಉಳಿಸಬೇಕು ಅಂತ ವಿಚಾರ ಮಾಡಿದರೂ ಕೂಡ ಜೀವತ್ಯನಾಥೋಪಿ ತದೀಕ್ಷಿತೋ ವನೇ ಗೃಹೇ ಭಿಗುಪ್ತೋಸ್ಯ ಹತೋ ನ ಜೀವತಿ. ಭಾಗವತದಲ್ಲಿ ಹೇಳ್ತಾರಲ್ಲ, ನೀವು ಬದುಕಬೇಕು ಅಂತಿದ್ರೆ ನೀವು ಎಂಥ ಕಾಡಿನಲ್ಲಿ ಸಂಚಾರ ಮಾಡಿದ್ರು, ಏನು ಹುಲಿ ಸಿಂಹ ಏನು ಪ್ರಾಣಿಗಳು ಬಂದರೂ ಕೂಡ ನಿಮ್ಮನ್ನು ಅವುಗಳು ಸಂಹಾರ ಮಾಡಲ್ಲ. ಗೃಹೇ ಭಿಗುಪ್ತೋಸ್ಯ ಹತೋ ನ ಜೀವತಿ. ಮನೆಯಲ್ಲಿ ಹೊತ್ಕೊಂಡು ಯಾರೂ ನಮ್ಮ ಹತ್ರ ಬರಬಾರ್ದು ಅಂತಿದ್ರೂ ಕೂಡ ಅಲ್ಲೇ ಹೋಗುವಂತಹ ಪ್ರಸಂಗಗಳಿರ್ತವೆ ಅಂತ ಹಿರಣ್ಯಕಶಿಪು ಹೇಳಿರುವಂತಹ ಮಾತಿದು. ಆದ್ದರಿಂದ ಕೃಷ್ಣನ ಸಂಕಲ್ಪದ ಮುಂದೆ ಯಾರ ವಿಚಾರಗಳಿವೆ ಹೇಳಿ? ಎಲ್ಲರೂ ನೋಡುವಂತೆ ಸೂರ್ಯ ಇದ್ದಾನೆ ಆಕಾಶದಲ್ಲಿ, ಜಯದ್ರಥನ ಕತ್ತು ಕೆಳಗೆ ಬಿದ್ದು ಹೋಗಿದೆ, ಅದರಿಂದ ಆ ವೃದ್ಧಕ್ಷತ್ರನ ಸಂಹಾರನೂ ಆಗೋಯಿತು. ಏನು ಮಾಡೋದು? ಎಲ್ಲರ ಮನಸ್ಸಿಗೂ ಕೂಡ ಭಯ, ಮನಸ್ಸಿಗೆ ನೋವು. ಭೀಮಸ್ತದ ಶಲ್ಯಸುಯೋಧನಾದೀನ್ ಕೃಪಂಚ ಜಿತ್ವಾ ವಿನದತ್ಸು ಭೈರವಂ ಕುರುವನ್ ಸಹಾಯಂ ಫಲ್ಗುಣಸ್ಸೈವ ತುಷ್ಟೋ ಬಭೂವ ಶೈನೇಯ ಉತೋ ಹತೇ ರಿಪವು. ಆಗ ಭೀಮ ತನ್ನ ಎದುರಿಗೆ ನಿಂತ್ಕೊಂಡಿರುವಂತಹ ಶಲ್ಯ, ದುರ್ಯೋಧನ, ಕೃಪ ಎಲ್ಲರನ್ನೂ ಕೂಡ ಸೋಲಿಸಿ ಜೋರಾಗಿರುವಂತಹ ಸಿಂಹನಾದವನ್ನು ಮಾಡಿದ. ಅರ್ಜುನನ ಮೇಲೆ ಪ್ರಸನ್ನ ಆದ. ಕೃಷ್ಣನಿಗೆ ಪರಮಾತ್ಮ ಎಷ್ಟು ದೊಡ್ಡವನಿದ್ದಾನೆ ಅಂತ ಅವನನ್ನು ಸ್ತೋತ್ರ ಮಾಡಿದ್ದಾನೆ ಭೀಮ. ಇದೊಂದು ಕಥೆಯನ್ನು ಕೂಡ ಹೇಳ್ತಾರೆ. ಕೃಷ್ಣ ಚಕ್ರದಿಂದ ಸೂರ್ಯ ಕಡ್ಡಿಡ್ದ, ಅದಕ್ಕೆ ಕತ್ಲೆ ಆಯಿತು ಅಂತ. ಬಹುಶಃ ಅನೇಕ ಮಹಾಭಾರತದ ಕಥೆಗಳಲ್ಲಿ ತಮಸ್ಸನ್ನು ಸೃಷ್ಟಿ ಮಾಡ್ದ ಅಂತನೋ ಕಥೆನೇ ಇರೋದು. ಉತ್ತರ ಭಾರತದ ಕೆಲವು ಪ್ರತಿಗಳಲ್ಲಿ ಚಕ್ರವನ್ನು ಪರಮಾತ್ಮ ಅಡ್ಡಿಟ್ಟ ಅಂತ ಹೇಳ್ತಾರೆ. ಆದರೆ ಆಚಾರ್ಯರು ನಿರ್ಣಯಿಸಿ ಅದನ್ನು ಹೇಳಿದ್ದಾರೆ ಅಂತಾದ್ದರಿಂದ ಚಕ್ರವನ್ನು ಅಡ್ಡ ಇಡದೂ ಕೂಡ ಹಾಗೆ ತಮಸ್ಸನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಅಂತನ್ನುವುದು ನಿರ್ಣಯಾನುಸಾರಿಯಾಗಿರುವ ಕಥೆ. ಇನ್ನು ಕೆಲವೊಬ್ಬರೆಲ್ಲ ಹೇಳಿಬಿಟ್ರು, ಇಲ್ರಿ ಅವತ್ತು ಸೂರ್ಯಗ್ರಹಣ ಇತ್ತು, ಅಯ್ಯೋ ಪೂರ್ತಿ ಸೂರ್ಯ ಮುಚ್ಚೋಗುವಂಥ ಗ್ರಹಣ ಬರ್ತಾವೆ ನೋಡ್ರಿ, ಅದೇನೊಮ್ಮೆ ಬಂದಿತ್ತು ಅಂತೆ, ಸುಮ್ಮನೆ ಕೇಳಿದ್ದಷ್ಟೇ, ನಾವೇ ನೋಡಿರಲಿಲ್ಲ. ಪೂರ್ತಿ ಕತ್ಲಾಗೋಗಿತ್ತು ಅಂತ. ಇದು ಅದಕ್ಕಿಂತ ಕತ್ಲಾಗಿತ್ತು ಬಿಡಿ. ಆದರೆ ಯುದ್ಧ ಮುಗಿದಿರೋದು ಅಮಾವಾಸ್ಯೆ ದಿವಸ. ಯುದ್ಧ ಅಮಾವಾಸ್ಯೆ ದಿವಸ ಮುಗಿಬೇಕು ಅಂದರೆ ಇವತ್ತು ಅಮಾವಾಸ್ಯೆ ಆಗಬಾರ್ದು. ಯಾಕಂದರೆ ಇವತ್ತು 14ನೇ ದಿವಸ. ಇವತ್ತು ಅಮಾವಾಸ್ಯೆ ಆಯಿತು ಅಂದರೆ ಮತ್ತೆ 1 ತಿಂಗಳು ಕಾಯಬೇಕಾಗ್ತದೆ. ಅದಕ್ಕೋಸ್ಕರ ಹಾಗೆಲ್ಲ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಬೇಡ. ಕೃಷ್ಣ ತಮಸ್ಸನ್ನು ಸೃಷ್ಟಿ ಮಾಡಿದ ಅಂತಿಷ್ಟೇ ಕಥೆ ಇರೋದು. ಹೀಗೆ ಜಯದ್ರಥನನ್ನು ಸಂಹಾರ ಮಾಡಬೇಕು ಅನ್ನುವಂತಹ ಪ್ರತಿಜ್ಞೆ ಅದು ಅರ್ಜುನನ ಪ್ರತಿಜ್ಞೆಗಿಂತಲೂ ಕೂಡ ಕೃಷ್ಣನ ಪ್ರತಿಜ್ಞೆ ಆಗಿತ್ತು. ಪರಮಾತ್ಮ ಅದನ್ನು ಸತ್ಯ ಮಾಡಿದ. ಅಪೂರಯತ್ ಪಾಂಚಜನ್ಯಂ ಚ ಕೃಷ್ಣೋ ಮುದಾ ತದಾ ದೇವದತ್ತಂ ಚ ಪಾರ್ಥ. ಸಂತೋಷದಿಂದ ಕೃಷ್ಣ ತನ್ನ ಶಂಖವನ್ನು ಊದ್ತಾ ಇದ್ದಾನೆ. ದೇವದತ್ತ ಶಂಖ, ಅದನ್ನು ಅರ್ಜುನ ಊದ್ತಾ ಇದ್ದಾನೆ. ಘೋಷಂ ಶುತ್ವಾ ನಿಹತಂ ಸಿಂಧುರಾಜಂ ಜ್ಞಾತ್ವಾ ರಾಜ ಧರ್ಮಸುತೋ ಮುಮೋದ. ಜಯದ್ರಥನನ್ನು ಸಂಹಾರ ಮಾಡಿರುವ ಈ ಕಥೆಯನ್ನು ಕೇಳಿ ಬಹಳ ಸಂತೋಷ ಆಯಿತು ಧರ್ಮರಾಜನಿಗೆ. ದುರ್ಯೋಧನ ಬಹಳ ದುಃಖಿತನಾದ. ಎಷ್ಟೆಲ್ಲ ಪ್ರಯತ್ನ ಮಾಡಿದರು ನೋಡಿ. ಅಭಿಮನ್ಯುವಿಗೆ ಭೇದಿಸಲಾಗಿರುವಂತಹ ಯಾವ ವ್ಯೂಹ ಇದೆ ಅದಕ್ಕಿಂತಲೂ ಕೂಡ 3 ಪಟ್ಟು ತೊಡೆದಿದ್ದು. ಚಕ್ರವ್ಯೂಹ, ಪದ್ಮವ್ಯೂಹ, ಶಕಟವ್ಯೂಹ ಅಂತ 3 ಸೇರಿಕೊಂಡಿರುವಂತಹ ವ್ಯೂಹವನ್ನು ರಚನೆ ಮಾಡಿದರು. ನಮಗೆ ಜಯದ್ರಥನನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಏನು ಮಾಡೋದು ಅಂತ ದುರ್ಯೋಧನ ಬಹಳ ಮನಸ್ಸಿಗೆ ನೋವು ಮಾಡಿಕೊಂಡಿದ್ದಾನೆ. ಕೊನೆಗೆ ಉಳಿದಿರುವಂತಹ ಎಲ್ಲ ಸೈನಿಕರನ್ನು ಕೂಡ ಹೆದರಿಸಿ ಓಡಿಸ್ತಾ ಇರುವಂತಹ ತನ್ನ ಸೈನಿಕರನ್ನು ನೋಡಿ ದುರ್ಯೋಧನ ತಾನು ಯುದ್ಧಕ್ಕೆ ಬರ್ತಾ ಇದ್ದಾನೆ. ವಿದ್ರಾವ್ಯಮಾಣಂ ಸೈನ್ಯಂ ತತ ದೃಷ್ಟ್ವಾ ದುರ್ಯೋಧನೋ ನೃಪಃ ಜಯದ್ರಥ ವಧಾಚ್ಚೈವ ಕುಪಿತೋ ಅಭ್ಯದ್ರವತ್ಪರಾನ್. ತುಂಬ ಸಿಟ್ಟು ಬಂದಿತ್ತು. ಯಾಕೆ ತನ್ನ ತಂಗಿಯ ಗಂಡ ಅವನು ಜಯದ್ರಥ, ಅವನನ್ನು ಸಂಹರಿಸಿದ್ದಾರೆ ಅಂತ ಸಿಟ್ಟಿಗೆದ್ದು ಯುದ್ಧಕ್ಕೆ ಬರ್ತಾ ಇದ್ದಾನೆ. ಇವನ ಮೇಲೆ ಭೀಮಸೇನ, ಅರ್ಜುನ, ಯುಧಿಷ್ಠಿರ, ನಕುಲ ಸಹದೇವರು, ದೃಷ್ಟದ್ಯುಮ್ನ, ಸಾತ್ಯಕಿ, ದ್ರೌಪದಿಯ ಮಕ್ಕಳು ಎಲ್ಲರೂ ಕೂಡ ಬಾಣಗಳನ್ನು ಬಿಟ್ಟರೆ ಯಾವುದಕ್ಕೂ ಹೆದರದೆ ದುರ್ಯೋಧನ ಹಾಗೆ ಯುದ್ಧ ಆಡ್ತಾ ಇದ್ದಾನೆ. ಸರ್ವಾನೇಕ ಶರವರ್ಷೈರ್ವರ್ಷ, ಒಬ್ಬನೇ ಇಷ್ಟೆಲ್ಲ ಜನರ ಮೇಲೆ ಬಾಣಗಳನ್ನು ಬಿಟ್ಟ. ತಂ ವಿವ್ಯಧುಸ್ತೆ ಬಹುಭಿಶಿಲೀಮುಖೈ
ಸತಾನ್ ಅನಾದೃತ್ಯ ಚ ಕರ್ತ ಬಾಣೈಃ ಧನೂಂಷಿ ಚಿತ್ರಾಣಿ ಮಹಾರಥಾನಾಂ ಚಕಾರ ಸಂಖ್ಯೆ ವಿರಥೌ ಯಮೌ ಚ. ಇವರೆಲ್ಲರೂ ಸೇರಿಕೊಂಡು ಬಾಣ ಬಿಟ್ಟರೆ ಹೆದರ್ಲಿಲ್ರಿ ಅವನು. ನಿರ್ಭೀತನಾಗಿ ಯುದ್ಧ ಆಡ್ತಾ ಇದ್ದಾನೆ. ಎದುರಿಗಿರುವಂತಹ ನಕುಲ ಸಹದೇವರನ್ನು ಅವ್ರ ರಥಗಳನ್ನು ನಾಶ ಮಾಡಿಬಿಟ್ಟು ಸೋಲಿಸಿಬಿಟ್ಟ. ಹೀಗೆ ಸೋಲಿಸಿದ ಮೇಲೆ ಅನೇಕ ಬಾಣಗಳನ್ನು ಬಿಟ್ಟು ದುರ್ಯೋಧನ ಕರ್ಣನಿಗೆ ಹೇಳ್ತಾನೆ, ನೋಡೋ ಕರ್ಣ, ನಾನು ಇವರೆಲ್ಲರನ್ನೂ ಕೂಡ ನೋಡ್ಕೊಂಡಿದ್ದೀನಿ, ನೀನು ಭೀಮನನ್ನು ನೋಡ್ಕೋ, ಭೀಮನನ್ನು ಕೊಲ್ಲು ನೀನು ಅಂತ ಅವನಿಗೆ ಆದೇಶ ಮಾಡ್ತಾನೆ. ಆಗ ಕರ್ಣ ಹೇಳ್ತಾನೆ, ಸುಯೋ ನಚಾಹ ನೈವ ಶಕ್ಯೋ ಹಿ ಜೇತುಂ ದೇವೈ ಸವಾಸವೈಹಿ. ಭೀಮನನ್ನು ಒಬ್ಬನನ್ನು ಬಿಟ್ಟು ಬೇರೆ ಯಾರನ್ನು ಹೇಳ್ತೀಯ ಹೇಳಪ್ಪ, ಭೀಮನ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನಾನಲ್ಲ, ಇಂದ್ರಾದಿ ದೇವತೆಗಳು ಬಂದರೂ ಕೂಡ ಭೀಮನಿಗೇನು ಮಾಡಲಿಕ್ಕಾಗಲ್ಲ. ಅಷ್ಟ್ಯಾಕಪ್ಪ, ದೈವ ಜೀವಾಮ್ಯಹಂ ರಾಜನ್ ಯುದ್ಧನೇನಾತಿ ಪೀಡಿತ ಅಥೋ ಘಟಾಮಹೇ ಶಕ್ತಿಯ ಜಯೋ ದೈವೇ ಸಮಾಹಿತ. ನಾನು ಹೇಗೋ ಬದುಕೊಂಡಿದ್ದೀನಿ, ಭೀಮಸೇನ ದೇವರು ದೂರ ಸರಿದ್ರು ಅಂತ ಏನೋ ಮಾಡಿ ಬದುಕೊಂಡಿದ್ದೀನಿ. ಇವತ್ತು ತುಂಬ ಪೀಡಿತನಾಗಿ ಇದ್ದೇನೆ. ನನಗನ್ನಿಸ್ತದೆ ಎಷ್ಟು ಶಕ್ತಿ ಅದನೋ ಅಷ್ಟು ಯುದ್ಧ ಆಡೋಣಂತೆ. ಅಥೋ ಘಟಾಮಹೇ ಶಕ್ತಿಯ, ಎಷ್ಟು ಶಕ್ತಿ ಅದನೋ ಅಷ್ಟು ಯುದ್ಧ ಆಡೋಣಂತೆ. ಜಯ ದೈವೇ ಸಮಾಹಿತ, ಜಯ ದೇವರಿಗೆ ಬಿಟ್ಬಿಡೋಣಂತೆ ಅಂದ. ಆಗ ಬಯೋಂಗಿಲ್ಲ, ಮತ್ತು ಇವನೇ ರಾಜ ಅಂತ ಮಾಡಿ ಕೂಡಿಸಿರೋದು ಅಂಗದೇಶಕ್ಕೆ. ಆಯ್ತು ಬಿಡಪ್ಪ ಅಂದ. ಬಂದು ಮತ್ತೆ ಯಾರ ಮೇಲೆ ತನ್ನ ಸಿಟ್ಟನ್ನು ತೋರಿಸ್ಬೇಕು? ದ್ರೋಣಾಚಾರ್ಯ ಮೇಲೆ ತೋರಿಸೋದು. ದುರ್ಯೋಧನ ಯಾವಾಗಲೂ ಹಾಗೆ ಮಾಡ್ತಾ ಇದ್ದ ಅಂತ ಹೇಳಿದ್ವಿ ನಾವು. 10 ದಿವಸ ಪಾಪ ಭೀಷ್ಮರನ್ನು ಬೈತಾ ಇದ್ದ, ಈಗ ದ್ರೋಣರನ್ನು ಬೈಯೋದು. ಮೊದಲನೇ ದಿವಸ ಬೈದ, ಧರ್ಮರಾಜನ ಹಿಡಿತೀನಿ ಅಂದ್ರಲ್ಲಿ ಹಿಡಿಲಿಲ್ಲ ಅಂದ. ಮತ್ತು 2ನೇ ದಿವಸ ಬಂದ, ಏನು ಮಾಡಿದ್ರಿ? ಏನೂ ಮಾಡಿಲ್ಲ ಅಂತಂದ್ರೆ ಮತ್ತೆ ಬೈದ. ಅವನಿಗೊಂದು ಕವಚ ಮಾಡಿಸ್ಕೊಟ್ರು. ಅಭಿಮನ್ಯು ವಧ ಆದಾಗ ಸ್ವಲ್ಪ ಸಂತೋಷ ಆಗಿತ್ತಷ್ಟೇ. ಈಗ ಜಯದ್ರಥನ ವಧೆ ಆದಮೇಲೆ ಮತ್ತಿನ್ನಷ್ಟು ದ್ರೋಣಾಚಾರ್ಯರನ್ನು ಬೈತಾ ಇದ್ದಾನೆ. ನೀವು ಪ್ರತಿಜ್ಞೆ ಮಾಡಿದ್ದು ಏನೇನೋ ಮಂತ್ರ ಅಂದ್ಬಿಟ್ಟು ವ್ಯೂಹ ರಚನೆ ಮಾಡಿದಿರಿ, ಎಲ್ಲೋ ಇದು ನಿಮ್ಮ ಮಂತ್ರದ ಶಕ್ತಿ, ಜಯದ್ರಥನನ್ನು ಅರ್ಜುನ ಸಂಹಾರ ಮಾಡಿಬಿಟ್ಟ ಅಂತ ತಗಳ್ತಾ ಇದ್ದಾನೆ. ಆಗ ಕರ್ಣ ಬಂದಂತಾನೆ, ಆಚಾರ್ಯಂ ಮಾಂ ವಿಗರ್ಹಸ್ವ ಶಕ್ತ್ಯಾಸೌ ಯುದ್ಧತೆ ದ್ವಿಜಃ ಯಥಾಬಲಂ ಯಥೋತ್ಸಾಹಂ ತ್ಯಕ್ತ್ವಾ ಜೀವಿತಮಾತ್ಮನಃ. ನಮ್ಮ ಆಚಾರ್ಯರಿಗೆ ಬೈಬೇಡಪ್ಪ ನೀನು. ಆಚಾರ್ಯರು ಅಂದರೆ ದ್ರೋಣಾಚಾರ್ಯರೇ. ಇವರು ಇಷ್ಟು ವೃದ್ಧರಾದರೂ ಕೂಡ ಅವರ ಪರಾಕ್ರಮವನ್ನು ವರ್ಣಿಸಿದ್ದಾರೆ ನೋಡಿ. ಯುವಕರಾಗಿರುವಂತಹ ಸೈನಿಕರ ಮುಂದೆ ಇವರೂ ಕೂಡ ಯುವಕರಂತೆಯೇ ಯುದ್ಧ ಆಡ್ತಾ ಇದ್ರು ಅಂತ. ಏನು ಮಾಡೋದು, ನಮ್ಮ ಕೈಯಲ್ಲಿತ್ತ ಜಯದ್ರಥನನ್ನು ಉಳಿಸ್ಕೊಳ್ಳೋದು ಅಂತಂತಾನೆ. ನಾತ್ರ ಸೂಕ್ಷ್ಮೋಪಿ ದೋಷಸ್ಯಾದಾಚಾರ್ಯಸ್ಯ ಕಥಂಚನ. ನಮ್ಮ ಆಚಾರ್ಯರದ ಏನು ದೋಷ ಇಲ್ಲಪ್ಪ, ಒಂದು ಸಣ್ಣ ದೋಷನೂ ಇಲ್ಲ. ನೋಡು, ಕೃಷ್ಣೇನ ಚ ಗೃಹೀತಾಶ್ವಂ ಅಭೇದ್ಯ ಕವಚಾವೃತಃ ಗಾಂಡೀವಂ ಅಜರಂ ದಿವ್ಯಂ ಧನುರಾದಾಯ ವೀರ್ಯವಾನ್. ಅರ್ಜುನ ತುಂಬ ಪರಾಕ್ರಮಿ ಇದ್ದಾನ್ರಿ. ಕೃಷ್ಣ ಎದುರಿಗಿದ್ದಾನೆ, ಅವನು ಕುದುರೆಗಳನ್ನು ಹಿಡ್ಕೊಂಡಿದ್ದಾನೆ, ಗಾಂಡೀವ ಧನುಸ್ಸಿದೆ, ಅಕ್ಷಯ ಬತ್ತಳಿಕೆ ಇದೆ, ಮೇಲೆ ಹನುಮಂತ ಕುತ್ಕೊಂಡಿದ್ದಾನೆ. ಮತ್ತು ಇಷ್ಟೆಲ್ಲ ಇರುವ ಕಾಲಕ್ಕೆ ನಾವು ಜಯದ್ರಥನನ್ನು ಉಳಿಸ್ಕೊಳ್ತೀವಿ ಅಂತ ಅನ್ನೋದು ಹೇಗೆ ಸಾಧ್ಯಪ್ಪ? ಇದರಲ್ಲಿ ದ್ರೋಣಾಚಾರ್ಯದೇನು ತಪ್ಪಿದೆ? ಆಚಾರ್ಯ ಸ್ಥವಿರೋ ರಾಜನ್ ಶೀಘ್ರಯಾನೇ ತಥಾಕ್ಷಮಃ. ವಯಸ್ಸಾಗಿದೆ ಇವರಿಗೆ ಯಾಕೆ ಬೈತೀಯ ಅಂತ ಈಗ ಹೇಳಿದ್ದಷ್ಟೇ. ಮುಂದೆ ಕೃಪಾಚಾರ್ಯನ ನಾಲಿಗೆ ಕತ್ತರಿಸ್ತೀನಿ ಅಂತ ಬೈತಾನೆ. ಇದೇ ಕಾರಣ. ಕೆಲವೊಮ್ಮೆ ಏನಿರುತ್ತೆ ಅಂತಂದರೆ, ನೀವು ಅಷ್ಟಷ್ಟೇ ಭಾಗ ತೆಗೆದುಬಿಟ್ರೆ ಎಲ್ಲರೂ ಪರಾಕ್ರಮಿಗಳು ಅಂತಲೇ ಅನಿಸುತ್ತೆ. ಹಾಗೆ ಮಾಡಬಾರ್ದು. ಸಂಪೂರ್ಣವಾಗಿರುವಂತಹ ಜೀವನ ಚರಿತ್ರೆಯನ್ನು ನೋಡಬೇಕು. ಅವ್ರು ಹೇಗೆ ನಡ್ಕೊಂಡಿದ್ದಾರೆ ಅನ್ನೋದು ನೋಡಿಕೊಂಡಾಗ ಆವಾಗ ಇವರ ಸ್ವರೂಪವನ್ನು ನಿರ್ಣಯ ಮಾಡ್ಬೋದು. ಕೊನೆಗೆ ಏನು ಮಾಡೋದು ಅಂತ ದ್ರೋಣಾಚಾರ್ಯರು ತಾವು ಪ್ರತಿಜ್ಞೆ ಮಾಡ್ತಾರೆ. ಇನ್ನು ಮೇಲಿಂದ ರಾತ್ರಿನೂ ಯುದ್ಧ ಮಾಡೋಣಂತೆ. ಇಲ್ಲಿ ತನಕ ರಾತ್ರಿ ಯುದ್ಧ ಇರಲಿಲ್ಲ ರೀ. ಇತಃ ಪರಂ ನೈವರಣಾದ್ ರಾತ್ರ ವಹನಿವಾ ಕ್ವಚಿತ ಗಚ್ಚೇಯಂ ನಚ ಮೋಕ್ಷ್ಯಾಮಿ ವರ್ಮಬದ್ಧಂ ಕಥಂಚನ. ಇವತ್ತು 14ನೇ ದಿವಸ ಅಂತೂ ರಾತ್ರಿ ಎಲ್ಲ ಯುದ್ಧ ಆಡಿದ್ದಾರೆ. ತುಂಬ ದೀರ್ಘವಾಗಿರುವ ಯುದ್ಧ ನಡೀತಿ ಇವತ್ತು. ಇವರು ಪ್ರತಿಜ್ಞೆ ಮಾಡ್ತಾರೆ, ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ನಾನು ಯುದ್ಧವನ್ನು ಬಿಟ್ಟು ಹೋಗೋದಿಲ್ಲ. ಅಷ್ಟೇ ಅಲ್ಲ, ಈ ಕಟ್ಟಿರುವಂತಹ ಕವಚವನ್ನು ನಾನು ಬಿಚ್ಚೋದಿಲ್ಲ. ಅಂದರೆ ಯುದ್ಧ ಆಡ್ಕೋತೇ ಇರ್ತೀನಿ ಅಂತ ಆ ತರಹ ಪ್ರತಿಜ್ಞೆಯನ್ನು ಮಾಡಿದ್ದಾರೆ.
ನನ್ನ ಮಗನಾಗಿರುವ ಅಶ್ವತ್ಥಾಮನಿಗೆ ಸಂದೇಶವನ್ನು ಕೊಡ್ರಿ. ಮತ್ಪುತ್ರಶ್ಚ ತ್ವಯ ವಾಚ್ಯ ಪಾಂಚಾಲಂ ನೈವ ಶೇಷಯೇಹೆ. ಈ ದೃಪದ ಆಗಲಿ ಅವ್ರ ಮಕ್ಕಳಾಗಲಿ ಅವ್ರ ಮೊಮ್ಮಕ್ಕಳು ಇಂತ ಏನೇನಿದ್ದಾರಲ್ಲ ಯಾರೂ ಉಳಿಬಾರ್ದು, ಅಷ್ಟು ದ್ವೇಷ ಅವರಿಗೆ. ಈ ಪಾಂಚಾಲ ದೇಶದವ್ರು ಯಾರೂ ಉಳಿಬಾರ್ದು ಅಂತ ನೀನು ಅವನಿಗೆ ನನ್ನ ಸಂದೇಶ ಕೊಡು. ಯಾಕೆ ನಾನು ಮೃತನಾದೆ ಅಂತಂದರೂ ಕೂಡ ಅಶ್ವತ್ಥಾಮ ಈ ಕಾರ್ಯವನ್ನು ಮುನ್ನಡೆಸಬೇಕು. ಸದೌಹಿತ್ರಾನಿಧಿ ಪ್ರೋಕ್ತ ವಿಜಗಾಹೇ ನಿಶಾಗಮೆ. ಬರೇ ಪುತ್ರ ಪೌತ್ರ ಸಂತಾನ ಅಲ್ಲ, ದೌಹಿತ್ರ ಸಂತಾನ. ದೌಹಿತ್ರ ಸಂತಾನ ಅಂದ್ರೇನು? ದ್ರೌಪದಿ ಮಕ್ಕಳೇ. ಅವರನ್ನೂ ಕೂಡ ಬಿಡಬಾರ್ದವನು. ಈ ಮಾತನ್ನು ನನಗೆ ಅಲ್ಲಿ ಹೇಳಿ ಕಳಿಸಿ ಅಂತ ಅಶ್ವತ್ಥಾಮನಿಗೆ ಸಂದೇಶವನ್ನು ಕೊಟ್ಟು ಕಳಿಸಿದರು ದ್ರೋಣಾಚಾರ್ಯರು. ಆಗ ಇಷ್ಟೊತ್ತಿಗೆ ಎಷ್ಟೆಷ್ಟು ಸೈನ್ಯದ ನಾಶ ಆಯಿತು ಲೆಕ್ಕ ಬೇಕಲ್ರಿ. ಅದನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತೋರಿಸ್ಕೊಡ್ತಾರೆ. ಅಕ್ಷೌಹಿಣ್ಯಸ್ತು ಸಪ್ತೈವ ಸೇನಯೋರುಭಯೋರಪಿ ಹತಾಸ್ತಾಸಾಂ ಚ ಭೀಮೇನ ತಿಸ್ರಃ ದ್ವೇ ಫಲ್ಗುಣೇನ ಚ. ಭೀಮಸೇನ ದೇವರು 3 ಅಕ್ಷೌಹಿಣಿ ಸೈನ್ಯವನ್ನು ಹೊಡೆದಿದ್ದಾರೆ. ಅರ್ಜುನ 2 ಅಕ್ಷೌಹಿಣಿ ಸೈನ್ಯವನ್ನು ಹೊಡೆದಿದ್ದಾನೆ. ಒಟ್ಟು 2 ಅಕ್ಷೌಹಿಣಿ ಸೈನ್ಯದಲ್ಲಿ ಎಷ್ಟು ನಾಶ ಆಗಿತ್ತು ಈ 14ನೇ ದಿವಸದ ಮಟ್ಟಿಗೆ ಅಂದರೆ ಸಪ್ತೈವ 7 ಅಕ್ಷೌಹಿಣಿ ಸೈನ್ಯದಷ್ಟು ನಾಶ ಆಗಿದೆ. ಅದರಲ್ಲಿ ಸೌಭದ್ರ ಸಾತ್ವಿಕಿ ಮುಖೈ ತನ್ಮಧ್ಯೆ ಷೋಡಶಾಂಶಕಃ ಹೈಡಿಂಬ ಪಾರ್ಷದ ಮುಖೈ ತ್ರಯಾಚ್ಚ ದಶಮಾಂಶಕಃ. ಅದರಲ್ಲಿ ಈ ಅಕ್ಷೌಹಿಣಿ ಸೈನ್ಯದ ನಾಶ ಆಯ್ತು ನೋಡಿ. 7 ಅಕ್ಷೌಹಿಣಿ ಸೈನ್ಯದ ನಾಶ ಆಗಿದೆ. ಅದರಲ್ಲಿ ಭೀಮ ಹಾಗೂ ಅರ್ಜುನ ಇವರಿಬ್ಬರೂ ಕೂಡ ಸೇರಿಕೊಂಡು ಹೊಡೆದಿರುವಂಥದ್ದು 5 ಅಕ್ಷೌಹಿಣಿ ಸೈನ್ಯವನ್ನು. ಅಷ್ಟರಲ್ಲಿ ಅಭಿಮನ್ಯು, ಸಾತ್ಯಕಿ ಇವರಲ್ಲಿ ಈ 5ರ 16ನೇ ಒಂದು ಅಂಶವನ್ನು ಅವರು ಹೊಡೆದಿದ್ದಾರೆ. ಅದರಲ್ಲಿಯೂ ಕೂಡ ಘಟೋತ್ಕಚ, ದೃಷ್ಟದ್ಯುಮ್ನ ಮುಂತಾದವರು ಈ ಭೀಮಸೇನ ದೇವರಿಂದ ಹತವಾಗಿರುವಂತಹ 3 ಅಕ್ಷೌಹಿಣಿ ಸೈನ್ಯದ 10ನೇ ಒಂದು ಅಂಶವನ್ನು ಅವರು ಹೊಡೆದಿದ್ದಾರೆ. ಇದು ತುಂಬ ಸುಲಭವಾಗಿ ಅರ್ಥ ಆಗಬೇಕು ಅಂತಂದರೆ ಒಂದು ಕೆಲಸ ಮಾಡಬೇಕು. ಈ ಅಕ್ಷೌಹಿಣಿ ಸೈನ್ಯ ಅಂತೇನಿದೆ ಅದರ ಸಂಖ್ಯೆ ಎಷ್ಟು ಅಂತ ನೀವು ಒಂದು ಕಡೆ ಬರೆದಿಟ್ಕೊಳ್ಬೇಕು. ಬರೆದಿಟ್ಕೊಂಡು ಅದನ್ನು ಇವಾಗ 5 ಪಟ್ಟು ಮಾಡಿ ಅದರಲ್ಲಿ 10 ಅಂಶ ಅಂತ ಮಾಡಿಕೊಂಡು ಅದರಲ್ಲಿ ಒಂದೊಂದು ಅಂಶವನ್ನು ಇವರು ಹೊಡೆದಿದ್ದಾರೆ ಅಂತ ನೀವು ಲೆಕ್ಕ ಹಾಕ್ಕೊಳ್ಬೋದು. ಹೀಗೆ 14ನೇ ದಿವಸದ ಯುದ್ಧ ಮುಗಿದಿಲ್ಲ ಇನ್ನೂ ಕೂಡ. ತಥೋ ರಾತ್ರವು ಪಂಚಭಿಶ್ಚ ಪಾರ್ಥ ಷಡ್ಭಿಶ್ಚ ಕೌರವಾಹ ಅಕ್ಷೌಹಿಣೀಭಿಃ ಸಂವ್ಯೂಹ್ಯ ಯುದ್ಧಂ ಚಕ್ರುಹು ಸುದಾರುಣಂ. ಅವತ್ತು ರಾತ್ರಿ ಎಂದು ಜಯದ್ರಥ ಮೃತನಾಗಿದ್ದಾನೋ ಅಂದಿನ ದಿವಸ ರಾತ್ರಿಯೂ ಕೂಡ ಯುದ್ಧ ನಡೀತಾ ಇದೆ. 6 ಅಕ್ಷೌಹಿಣಿ ಸೈನ್ಯ ಉಳಿದಿದೆ ಕೌರವರದು, ಇನ್ನು ಪಾಂಡವರದು 5 ಅಕ್ಷೌಹಿಣಿ ಸೈನ್ಯ. ಇಷ್ಟಿಟ್ಕೊಂಡು ಯುದ್ಧ ಆಡ್ತಾ ಇದ್ದಾರೆ. ಭೀಮಂ ಸೇನಾಂ ಧಾವಯಂತಂ ಪುನಃ ಕರ್ಣಃ ಸಮಾಸದತ್ ಸ ಕರ್ಣಪುರತೋ ಭೀಮಃ ದುಷ್ಕರ್ಣಂ ಕರ್ಣಮೇವ ಚ. ಕರ್ಣ ಮತ್ತೆ ಭೀಮನ ಎದುರಿಗೆ ಬಂದಿದ್ದಾನೆ. ಕರ್ಣ ನೋಡ್ತಾ ಇರುವ ಕಾಲಕ್ಕೇನೆ ದುರ್ಯೋಧನನ ತಮ್ಮಂದಿರಾಗಿರುವಂತಹ ದುಷ್ಕರ್ಣ, ಕರ್ಣ ಅಂತ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡಿದರು. ಆಗ ಹೇಳಿದರು, ನೋಡೋ ನೀನು ಶಕ್ತ್ಯಾಯುಧವನ್ನು ಪ್ರಯೋಗ ಮಾಡಿಲ್ಲ ಅಂತ ಇಷ್ಟು ಹಾರಾಡ್ತಾ ಇದೆಯಾ ಭೀಮ ಅಂತ. ಆಗ ಭೀಮ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ನಿನ್ನ ಶಕ್ತ್ಯಾಯುಧದ ಮೇಲೆ ಇಷ್ಟು ನಿನಗೆ ವಿಶ್ವಾಸ ಇದೆಯಲ್ಲ, ನಿನ್ನ ಶಕ್ತ್ಯಾಯುಧ ಇತಿಮಿತಿ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡು ಅಂತ ಏನು ಮಾಡ್ತಾನೆ ಅಂದರೆ, ಕರ್ಣನ ತಮ್ಮಂದಿರನ್ನು ಭೀಮ ಸಂಹಾರ ಮಾಡಿ ಈ ಕರ್ಣನನ್ನು ಹಿಡಿಬೇಕು ಅಂತ ಹೋಗಿ ಶಕ್ತ್ಯಾಯುಧವನ್ನು ಕೈಯಾಗಿ ತಗೊಳ್ತಾನೆ. ತೆಗೆದುಕೊಂಡು ಸಂಹಾರ ಮಾಡಲಿಕ್ಕೆ ಹೋಗಲ್ಲ, ಇವನ ಕೈ ಹತ್ರ, ಇವನ ಭುಜದ ಹತ್ರ ಎಸಿತಾನೆ ಅದನ್ನು. ಯಾಕೆ ಅಂದರೆ ಇಷ್ಟೇ, ನಾನು ನಿನ್ನ ಹತ್ರಕ್ಕೆ ಬಂದರೂ ನಿನಗೇನೂ ಮಾಡಲಿಕ್ಕಾಗಲ್ಲ. ಈ ಶಕ್ತ್ಯಾಯುಧವನ್ನು ಯಾರಿಗೋಸ್ಕರ ಅಂತ ಇಟ್ಕೊಂಡಿದ್ದೀಯೋ ಆ ಕಾರ್ಯನೂ ಆಗಲ್ಲ, ಅದನ್ನೇನು ಭೀಮ ಹೇಳಲಿಲ್ಲ. ಆದರೆ ಈ ಶಕ್ತ್ಯಾಯುಧಕ್ಕೆ ಹೆದರು ಬಿಟ್ಟು ನಾನು ದೂರ ಸರಿತಾ ಇದ್ದೀನಿ ಅಂತ ನೀನು ಸರ್ವಥಾ ಮಾತ್ರ ಅಂದ್ಕೊಳ್ಬೇಡ. ಈ ಶಕ್ತ್ಯಾಯುಧ ನನಗೇನೂ ಮಾಡಲ್ಲ. ಒಂದು ವೇಳೆ ನೀನು ನನ್ನನ್ನೇ ಗುರಿ ಇಟ್ಟುಕೊಂಡು ಈ ಶಕ್ತ್ಯಾಯುಧವನ್ನು ಪ್ರಯೋಗ ಮಾಡ್ತೀನಿ ಅಂತಾದರೂ, ನೀನು ಮಾಡಲ್ಲ ಅಂತ ನನಗೆ ಗೊತ್ತಿದೆ, ಮಾಡ್ತೀನಿ ಅಂತಾದರೂ ಕೂಡ ಯದಿತ್ವಯ ತದಾ ಮುಕ್ತ ಶಕ್ತಿ ಸ್ವಾಂ ಸಾಹ ನಿಶ್ಯತಿ, ಅದು ನಿನ್ನನ್ನೇ ಕೊಲ್ಲಂತೆ ಹೊರತು ನನ್ನನ್ನು ಸರ್ವಥಾ ಕೊಲ್ಲೋದಿಲ್ಲ. ಅದು
ಇತಿ ಜ್ಞಾಪಯಿತು ಸಾ ಚ ಕರ್ಣ ರಕ್ಷಣ ಕಾಂಕ್ಷಿಣ, ಕರ್ಣನ ಉಳಿಸಬೇಕು ಅನ್ನುವಂತಹ ಬುದ್ಧಿಯಿಂದ ಭೀಮ ಮುಕ್ತ ದಕ್ಷ ಭುಜೆ, ಅವನ ಬಲಭಾಗಕ್ಕೆ ಬಲಗೈಯ ಹತ್ತಿರ ಈ ಶಕ್ತಿಯಾಯುಧವನ್ನು ಎಸಿತಾನೆ. ಅದು ಅವನ ಕೈಯನ್ನು ಕತ್ತರಿಸಿಕೊಂಡು ಕೆಳಗೆ ಬೀಳ್ತದಷ್ಟೇ, ಭೂಮಿ ಮೇಲೆ ಹೋಗುತ್ತೆ, ಸಾಯೋದಿಲ್ಲ ಅವನು. ಕತ್ತರಿಸೋಯ್ತು ಅಂದರೆ ಪೂರ ಕೆಳಗೆ ಬಿತ್ತು ಅಂತಲ್ಲ, ನೋವಾಯಿತು ಅಂತ ಇಷ್ಟೇ ಅಭಿಪ್ರಾಯ ಬಂತು. ಭಿತ್ವಾ ವಿವೇಶ ಕರ್ಣಸ್ಯ ದರ್ಶಯಂತಿ ನಿದರ್ಶನಂ, ಕರ್ಣ ತುಂಬ ನನ್ನ ಮುಂದೆ ಮಾತಾಡ್ಲಿಕ್ಕೆ ಹೋಗಬೇಡ, ಯಾಕೆಂದರೆ ನಿನ್ನ ಬಲ ಶಕ್ತಿಯಾಯುಧ ಸಮೇತವಾಗಿಯೂ ಕೂಡ ಅಲ್ಪನೇ ನನ್ನ ಮುಂದೆ. ತಥೋ ಭೀಮಃ ಪುನಃ ಸ್ವಂತು ರಥಮಾಸ್ಥಾಯ ಚಾಪಭೃತ ಕರ್ಣಸ್ಯ ಪುರತಃ ಶತ್ರುನ್ ದ್ರಾವಯಾಮಾಸ ಸರ್ವತಃ. ಕೊನೆಗೆ ತನ್ನ ರಥವನ್ನು ಏರ್ಕೊಂಡು ಭೀಮ ಅವನ ಎದುರಿಗೇನೆ ಎಲ್ಲ ಸೈನಿಕರನ್ನು ಓಡಿಸ್ತಾ ಇದ್ದಾನೆ. ಮತ್ತೊಮ್ಮೆ ಭೀಮಸೇನ ಕರ್ಣನ ರಥವನ್ನು ಹೊಡಿತಾ ಇದ್ದಾನೆ. ದೊಡ್ಡದಾಗಿರುವಂತಹ ತನ್ನ ಗದೆಯನ್ನು ತಗೊಂಡು ಈ ಕರ್ಣನ ರಥ ಕೂಬರವನ್ನು, ಆ ನೊಗವನ್ನು ನಾಶ ಮಾಡಿದ. ಇತ್ತ ಕರ್ಣ ಇನ್ನೊಂದು ರಥವನ್ನು ಏರ್ಕೊಂಡು ಯುದ್ಧಕ್ಕೆ ಅಂತ ಬರ್ತಾ ಇದ್ದಾನೆ. ಸಹದೇವನನ್ನು ಈ ಬಾರಿ ಕರ್ಣ ಸೋಲಿಸ್ದ. ಸತುತಂ ವಿರಥೀಕೃತ್ಯ ಧನುಃ ಕಂಠೆ ವಸಜ್ಯ ಚ ಕುತ್ಸಯಾಮಾಸ ಬಹುಶಃ ಸತು ನಿರ್ವೇದಮಾಗಮತ. ಆಗ ಸಹದೇವನ ಸ್ಥಿತಿ ಹೇಗಿತ್ತು ಅಂತ ವರ್ಣಿಸ್ತಾರೆ. ಅವನನ್ನು ಹೊಡೆದು ಅವನ ಕುತ್ತಿಗೆಗೆ ರಥವನ್ನು ಕೆಳಗೆ ಬೀಳಿಸಿ ಕುತ್ತಿಗೆಗೆ ಧನುಸ್ಸನ್ನು ಇಡ್ತಾನೆ. ಕಂಠೆ ಅವಸಜ್ಯ ಚ ಕುತ್ಸಯಾಮಾಸ ಬಹುಶಃ, ತುಂಬ ಬೈತಾನೆ. ಅವ ನಿರ್ವೇದಮಾಗಮತ, ಮೈಯಲ್ಲಿ ಶಕ್ತಿ ಇರಲಾರ್ದೇನೆ ಬಿದ್ದುಬಿಡ್ತಾನೆ. ಆದರೆ ಕೊಲ್ಲಲ್ಲ, ಪ್ರತಿಜ್ಞೆ ಮಾಡಿದ್ದಾನೆ ಕುಂತಿ ಮುಂದೆ, ಅರ್ಜುನನನ್ನು ಒಬ್ಬನನ್ನು ಬಿಟ್ಟರೆ ಬೇರೆ ಯಾರನ್ನೂ ಕೊಲ್ಲಲ್ಲ ನಾನು ಅಂತ. ಯಾಕೆ? ಅವಳು ಬೇಡ್ಕೊಂಡಿರ್ತಾಳೆ ಅಂತ. ಆದ್ದರಿಂದ ನಹಂತು ಮೈಚ್ಛತ್ ತಂ ಕರ್ಣ ಪೃಥಾಯೈ ಸ್ವಂ ವಚಸ್ಮರನ್ ತಂ ವಿಜಿತ್ಯ ರಣೇ ಕರ್ಣ ಜಘ್ನೆ ಪಾರ್ಥವರೋಧಿನೀಂ. ಬೈತಾನೆ ಸಹದೇವನಿಗೆ, ಬೈದು ಕೊನೆಗೆ ಕೊಲ್ಲಿಕ್ಕೆ ಅಂತ ಇಚ್ಛಿಸಲಿಲ್ಲ. ಕುಂತಿದೇವಿಗೆ ತಾ ಕೊಟ್ಟಿರುವ ಮಾತನ್ನು ನೆನಪಿಸಿಕೊಂಡ. ಮತ್ತೆ ಅವನನ್ನು ಬಿಟ್ಟು ಸೋಲಿಸಿ ಬೇರೆ ಕಡೆ ಹೋಗ್ತಾ ಇದ್ದಾನೆ. ಆಗ ಒಂದು ಪ್ರಸಂಗ ಬಂತು, ಘಟೋತ್ಕಚ ಹಾಗೂ ಅಶ್ವತ್ಥಾಮ ಯುದ್ಧ ಆಡುವಂತಹ ಪ್ರಸಂಗ. ಈಗಾಗಲೇ ಘಟೋತ್ಕಚ ಎಲ್ಲರಿಗೂ ತಲೆನೋವಾಗಿಬಿಟ್ಟಿದ್ದಾನೆ, ಯಾರಿಗೂ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಎಂತಹ ಪರಾಕ್ರಮಿಯಾಗಿರುವ ಆ ಅಲಂಬುಸನನ್ನು ಮಾಯಾ ಯುದ್ಧವನ್ನು ಮಾಡಿ ಕೊಂದು ಹಾಕಿಬಿಟ್ಟ. ಅಂತಹ ಘಟೋತ್ಕಚ ಅಶ್ವತ್ಥಾಮನ ಎದುರಿಗೆ ಬಂದ. ತಥೋ ದ್ರೌಣಿ ವಿವಿಧೈರ್ಬಾಣಸಂಗೈ ಜಘಾನ ಪಾರ್ಥಸ್ಯ ಚಮೂಂ ಸಮಂತತಃ ಸಾಹನ್ಯಮಾನ ರಣಕೋವಿದೇನ ನ ಶಂಲೇಭೆ ಮೃತ್ಯುನಾರ್ಥ ಪ್ರಜೇವ. ಅಶ್ವತ್ಥಾಮ ಎಲ್ಲ ಈ ಪಾಂಡವರ ಸೈನ್ಯನ ಹೊಡೆಯೋದನ್ನು ನೋಡಿ ಸಿಟ್ಟಿಗೆದ್ದಿರುವಂತಹ ಘಟೋತ್ಕಚ ತಮಾಹ್ವಯಾಮಾಸ, ಬಾರೋ ನನ್ನ ಜೊತೆ ಯುದ್ಧ ಆಡು ಅಂತ ಅಶ್ವತ್ಥಾಮನನ್ನು ಕರೆದ. ಆಗ ಹೇಳಿದರು, ಅಶ್ವತ್ಥಾಮ ಹೇಳಿದಂತೆ, ದ್ರೌಣಿ ತಮಾಹ, ನೋಡೋ ನೀನು ಮಗ, ನನಗೆ ಪುತ್ರ ಇದ್ದಾಗಪ್ಪ, ಪುತ್ರ ತಾತಂ ಯೋಧಯ ಸ್ವಾದ್ಯಮಾಂ ತ್ವಂ. ಬೇಡಪ್ಪ, ನೀನು ಚಿಕ್ಕ ಹುಡುಗ ಇದೆಯಾ, ನನ್ನ ಜೊತೆ ಯುದ್ಧ ಆಡಬೇಡ, ನಾನು ನಿಮ್ಮಪ್ಪನ ವಯಸ್ಸಿನವನು ಅಂತ. ಅಶ್ವತ್ಥಾಮ ದೊಡ್ಡವನು. ಅಶ್ವತ್ಥಾಮ ಎಷ್ಟು ದೊಡ್ಡವನು ಅಂದರೆ, ಅಶ್ವತ್ಥಾಮ ಹುಟ್ಟಿ 4ನೇ ದಿವಸಕ್ಕೆ ದುರ್ಯೋಧನ ಹುಟ್ಟಿದ್ದಾನೆ. ದುರ್ಯೋಧನ ಹುಟ್ಟಿದ ಮರುದಿವಸ ಭೀಮ ಹುಟ್ಟಿರೋದು. ಹೀಗೆಲ್ಲ ಅವರು ಚತುರ್ಥೇನ್ನಿ ಜಾತಃ ಅಂತ ಆಚಾರ ನಿರ್ಣಯಿಸ್ತಾರೆ. ಭಾಳ ದೊಡ್ಡವರೇನಲ್ಲ, ಆದರೆ ಘಟೋತ್ಕಚನಕ್ಕಿಂತಲೂ ದೊಡ್ಡವನೇ ಅಲ್ವಾ. ಅದಕ್ಕೆ ಅಶ್ವತ್ಥಾಮ ಹೇಳ್ದ, ನಮ್ಮ ಮಗ ಇದ್ದಂಗಪ್ಪ ನೀನು, ನಿನ್ನ ಜೊತೆ ಏನು ಯುದ್ಧ ಆಡೋದು ಅಂತ. ಇತ್ಯುಕ್ತ ಊಚೆ ನ ಪಿತಾ ಮಮ ತ್ವಂ ಸಖಾ ಪಿತುರ್ ಯದ್ಯಪಿ ಶತ್ರು ಸಂಶಯಾತ್ ಅರಿಷ್ಟಮೇ ಸೀತಿ ತಮಾಹ ಯದ್ಯರಿಂ ಮಾಂ ಮನ್ಯಸೆ ತದ್ ವದಹಂ ಕರೋಮಿ. ಘಟೋತ್ಕಚ ಅಂತಾನೆ, ಓ ಭಾಳ ದೊಡ್ಡವರು ಅಂತ ಅನ್ನಿಲ್ಲ ಅವನು, ದೊಡ್ಡವರೇ ನಿಜ ನೀವು, ಆದರೆ ನೀವೇ ನಮ್ಮಪ್ಪ ಅಲ್ಲ, ನಮ್ಮಪ್ಪನಿಗೆ ಮಿತ್ರ ನೀವು, ಆದರೆ ನಮ್ಮ ಶತ್ರು ಪಕ್ಷದಲ್ಲಿ ಇರೋದರಿಂದ ನೀವು ಶತ್ರುಗಳೇ ಎಂದ ಅವನು. ಆಗ ಅಶ್ವತ್ಥಾಮ ಹೇಳಿದರು, ನನ್ನನ್ನು ಶತ್ರು ಅಂತ ತಿಳ್ಕೊಂಡಿಲ್ಲಪ್ಪ, ಹಾಗಾದರೆ ಬಾ ಯುದ್ಧ ಆಡೋಣ ಅಂತಂದರು. ಇತ್ಯೂತಿವಾನ್ ಚಕ್ರಧನುಃ ಪ್ರಕಾಶಂ ವಿಸ್ಫಾರ್ಯ ಚಾಪಂ ಪ್ರಕಿರನ್ ಶರೌಘಾನ್ ಅಭ್ಯಾಗಮದ್ ರಾಕ್ಷಸ ಮುಗ್ರವೇಗ ಸ್ವಸೇನಯ ಸೋಪಿ ತಮಭ್ಯವರ್ತತ. ಆಗ ಇಬ್ಬರೂ ಕೂಡ ಬೈದಾಡಿಕೊಂಡು ಯುದ್ಧಕ್ಕೆ ಅಂತ ಬರ್ತಾ ಇದ್ದಾರೆ. ಸ ರಾಕ್ಷಸಾಂ ಲಕ್ಷ ಸಮಾವೃತೋ ಬಲಿ. 1,00,000 ರಾಕ್ಷಸರ ಸೈನ್ಯ ತೊಗೊಂಡು ಬಂದಿದ್ದ ಅವನು, ಅದನ್ನು ತೊಗೊಂಡು ಬಂದು ಯುದ್ಧ ಆಡ್ತಾ ಇದ್ದಾನೆ. ಅಕ್ಷೌಹಿಣಿ ಮಾತ್ರ ಬಲೇನ ರಾಕ್ಷಸ ಸಂಕ್ಷೋಭಯಾಮಾಸ ಗುರೋಸ್ತು ತುಂ ಶರೈಹಿ. ಎಷ್ಟು ಬಾಣಗಳನ್ನು ಬಿಟ್ಟ ಅಂತಂದರೆ
ಅಶ್ವತ್ಥಾಮ ಅಲ್ಲೋಲ್ ಕಲ್ಲೋಲ ಆಗಿ ಹೋಗಬೇಕು, ಅಷ್ಟು ಪೀಡೆಯನ್ನು ಕೊಟ್ಟಿದ್ದಾನೆ ಘಟೋತ್ಕಚ. ಸತೇನ ಬಾಣೈರ್ಬಹುಭಿಃ ಪ್ರಪೀಡಿತೋ ವಿಭಿನ್ನ ಗಾತ್ರ ಅಭಿಪ್ಲುತಾಂಗ, ಮೈಯೆಲ್ಲ ರಕ್ತ ಸೋರ್ತಾ ಇದೆ. ವ್ಯಾವೃತ್ಯ ನೇತ್ರೇ ಕುಪಿತೋ ಮಹದ್ಧನು ವಿಸ್ಫಾರ್ಯ ಬಾಣೈರಜನೀಂಚಕಾರ. ಆಗ ಅಶ್ವತ್ಥಾಮ ಏನು ಮಾಡ್ತಾ ಇದ್ದಾನೆ, ತಪ್ಪಿಸ್ಕೊಳ್ಬೇಕು ಅಂತ ಎಲ್ಲ ಕಡೆ ಬಾಣಗಳನ್ನು ಬಿಟ್ಟು, ಮೊದಲೇ ಕತ್ತಲೆ ಆಗ್ತಾ ಬರ್ತಾ ಇದೆ, ಇನ್ನಷ್ಟು ಕತ್ತಲೆ ಆಗುವಂತೆ ಮಾಡಿಬಿಟ್ಟ. ಅಷ್ಟೊತ್ತರಲ್ಲಿ ಏನೇ ಅಲ್ಲಿ ಅಂಜನವರ್ಮ ಅಂತ ಒಬ್ಬನು ಬಂದಿರ್ತಾನೆ, ಅವನನ್ನು ಅಶ್ವತ್ಥಾಮ ಸಂಹರಿಸ್ತಾನೆ. ಘಟೋತ್ಕಚ ಬಿಡೋದಿಲ್ಲ, ಮತ್ತೆ ಬರ್ತಾನೆ ಅವನು. ನಿರೀಕ್ಷ ಸೇನಾಂ ಸಸುತಂ ಚ ಪಾತಿತಂ. ಅಂಜನವರ್ಮ ಘಟೋತ್ಕಚನ ಮಗ ಅವನು, ಅವನನ್ನು ಸಂಹರಿಸ್ತಾ ಇದ್ದಾರೆ. ತನ್ನ ಮಗನನ್ನು ಪಾತಿತಂ, ತನ್ನ ಮಗನನ್ನು ಕೊಂದಿದ್ದಾರೆ ಅಂತ ಅನ್ನೋದನ್ನು ನೋಡಿ ಘಟೋತ್ಕಚ ದ್ರೋಣಸುತಂ ಶರೇಣ ವಿವ್ಯಾಧ, ಅನೇಕ ಬಾಣಗಳಿಂದ ಅಶ್ವತ್ಥಾಮನನ್ನು ಹೊಡಿತಾ ಇದ್ದಾರೆ. ಅಶ್ವತ್ಥಾಮ ಮೂರ್ಛೆಗೊಂಡ. ಮತ್ತು ಸ್ವಲ್ಪ ಹೊತ್ತರಲ್ಲಿ ಎದ್ದು ಘಟೋತ್ಕಚನನ್ನು ಮೂರ್ಛೆ ಆಗೋ ಥರ ಅವನು ಹೊಡಿತಾನೆ. ಏನು ಅಶ್ವತ್ಥಾಮ ಕಡಿಮೆನಾ? ರುದ್ರದೇವರ ಅವತಾರ ಅವನು. ಉತ್ಥಾಯ ಬಾಣಂ ಯಮದಂಡಕಲ್ಪಂ ಸಂಧಾಯ ಚಾಪೆ ಪ್ರವಿಕೃಷ್ಯ ರಾಕ್ಷಸೆ ಮುಮೋಚತೇನಾಭಿಹತಃ ಪಪಾತ ವಿನಷ್ಟ ಸೌಮ್ಯ ಸ್ವರಥೇ ಘಟೋತ್ಕಚ. ಮತ್ತನೇಕ ಬಾಣಗಳಿಂದ ಘಟೋತ್ಕಚನ ಮೇಲೆ ಹೊಡೆದಾಗ ಘಟೋತ್ಕಚ ತನ್ನ ರಥದಲ್ಲಿಯೇ ಮೂರ್ಛಿತನಾಗಿ ಕೆಳಗೆ ಬಿದ್ದ. ಆಗ ಘಟೋತ್ಕಚ ಯುದ್ಧ ಮಾಡ್ತಾನೆ, ಮತ್ತೆ ಹೇಳ್ತಾನೆ ಅವನು, ಮತ್ತೆದ್ದು ಯುದ್ಧ ಆಡ್ತಾನೆ. ಸಂಜ್ಞಾಮವಾಪ್ಯಾಥ ಘಟೋತ್ಕಚೋಪಿ ಕ್ರುದ್ಧೋ ವಿಶತ್ ಕೌರವ ಸೈನ್ಯಮಾಶು ವಿದ್ರಾವಯಾಮಾಸ ಸಬಾಣವರ್ಷೈಃ ಪ್ರಕಂಪಯಾಮಾಸ ಮಹಾರಥಾಂಸ್ತಥಾ. ಆಗ ಸ್ವಲ್ಪತ್ತು ಆದಮೇಲೆ ಎದ್ದ ಘಟೋತ್ಕಚ, ಎದ್ದು ಸಿಟ್ಟಿಗೆದ್ದು ಮತ್ತೆ ಕೌರವರ ಸೈನ್ಯ ಮೇಲೆ ಯುದ್ಧ ಆಡಬೇಕು ಅಂತ ಬರ್ತಾ ಇದ್ದಾನೆ. ಅನೇಕ ಬಾಣಗಳಿಂದ ಆ ಎಲ್ಲ ಮಹಾರಥರನ್ನು ಓಡಿಸ್ತಾ ಇದ್ದಾನಂತೆ. ನೋಡಿದರು ಅರ್ಜುನನ ಮೇಲೆ ಯುದ್ಧ ಆಡಬೇಕು ಅಂತ ಕರ್ಣ ಬರ್ತಾ ಇದ್ದಾನೆ. ಯಾಕೆ ಅಂತ ಕೃಷ್ಣನಿಗೆ ಗೊತ್ತಾಯಿತು. ಬೇರೆ ಏನೂ ಅಲ್ಲ ಕಾರಣ, ಅರ್ಜುನನನ್ನು ಸಂಹರಿಸಬೇಕು, ಈ ಶಕ್ತಿಯಾಯುಧವನ್ನು ಅವನ ಮೇಲೆ ಪ್ರಯೋಗಿಸಬೇಕು. ಇದರಿಂದ ತಾನು ಇಷ್ಟೆಲ್ಲ ದಿವಸಗಳ ಪರ್ಯಂತ ಕಾದಿಯನ್ನು ನಿಂತುಕೊಂಡಿದ್ನಲ್ಲ, ಅದು ಪೂರ್ಣ ಆಗ್ತದೆ ಅಂತ. ವೈಕರ್ತನಂ ವೀಕ್ಷ ಜಗತ್ಪತಿರ್ ಹರಿಹಿ. ವೈಕರ್ತನ ಅಂದರೆ ಕರ್ಣ ಬರ್ತಾ ಇದ್ದಾನೆ ಅನ್ನೋದನ್ನು ನೋಡಿಕೊಂಡು ಪರಮಾತ್ಮ ಘಟೋತ್ಕಚನನ್ನು ಮುಂದೆ ಬಿಡ್ತಾನೆ. ಘಟೋತ್ಕಚ, ನೀನು ಹೋಗಿ ಕರ್ಣನ ಎದುರಿಗೆ ಯುದ್ಧ ಆಡುವಂತ. ತಸ್ಮಿನ್ ಮೋಕ್ತುಂ ಪಾರ್ಥ ರಕ್ಷಾರ್ಥಮೇವ. ಬೇರೆ ಏನೂ ಅಲ್ಲ, ಶಕ್ತಿಯಾಯುಧವನ್ನು ಘಟೋತ್ಕಚನ ಮೇಲೆ ಬಿಟ್ಟು ಅವನ ಆಶೆಯನ್ನು ನಾಶ ಮಾಡಬೇಕು. ಸಕರ್ಣಮಾಹೂಯ ಯುಯೋಧತೇನ ತಸ್ಯಾನು ದುರ್ಯೋಧನ ಪೂರ್ವಕಾಶ್ಚಯೇ ದ್ರೋಣೇನ ಚೈತಾನ್ ಸಮರೇ ಸ ಏಕೋ ನಿವಾರಯಾಮಾಸ ಮಮರ್ಧ ಚಾಧಿಕಂ. ಆಗ ಕರ್ಣನನ್ನು ಕರೆದ ಘಟೋತ್ಕಚ, ಬಾರೋ ನನ್ನ ಜೊತೆ ಯುದ್ಧ ಆಡು ಅಂತ. ಎಲ್ಲರಿಂದ ಸೇರಿಕೊಂಡು ಕರ್ಣ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾನೆ. ಆದರೆ ಬಲಿಷ್ಠನಾಗಿರುವಂತಹ ಘಟೋತ್ಕಚ ಒಬ್ಬನೇ ಎಲ್ಲರನ್ನೂ ಕೂಡ ಎದುರಿಸ್ತಾ ಇದ್ದಾನೆ. ತೇ ಬಾಧ್ಯಮಾನಾಹ ಬಹುಶೋ ಬಲೀಯಸ ಕರ್ಣಂ ಪುರೋಧಾಯ ತಮಭ್ಯಯೋದಯನ್ ನ ವಿವ್ಯಥೇ ತತ್ರ ರಣೇ ಸ ಕರ್ಣಃ ಸ್ವವೀರ್ಯಮಾಸ್ಥಾಯ ಮಹಾಸ್ತ್ರವೇತ್ತ. ಎಲ್ಲರನ್ನೂ ಕೂಡ ಹೊಡಿತಾ ಇದ್ದರೆ ಕರ್ಣನಿಗೇನೂ ಆಗ್ತಾ ಇರಲಿಲ್ಲ. ಘಟೋತ್ಕಚ ಬಿಡ್ತಾ ಇರುವಂತಹ ಬಾಣಗಳಿಂದ ಕರ್ಣನಿಗೇನೂ ಆಗ್ತಾ ಇರಲಿಲ್ಲ. ಯಾಕೆಂದರೆ ಮಹಾಸ್ತ್ರವೇತ್ತ, ತುಂಬ ಅಸ್ತ್ರವನ್ನು ತಿಳಿದುಕೊಂಡಿರುವಂತಹ ಕರ್ಣ ಘಟೋತ್ಕಚನ ಎಲ್ಲ ಬಾಣಗಳನ್ನು ಕೂಡ ಪರಿಹರಿಸಿಕೊಳ್ತಾ ಇದ್ದ, ದೂರ ಮಾಡ್ತಾ ಇದ್ದ ಅವನ್ನ. ಆಗ ಅಲ್ಲಿ ಅಲಂಬಲ ಎನ್ನುವಂತಹ ಒಬ್ಬ ರಾಕ್ಷಸ ಬರ್ತಾನೆ. ಅವ ಘಟೋತ್ಕಚನ ಮೇಲೆ ಯುದ್ಧ ಆಡಬೇಕು ಅಂತ ಘಟೋತ್ಕಚ ಆಗ ಅಲಂಬಲನನ್ನು ಸಂಹಾರ ಮಾಡಬೇಕು ಅಂತ ಮುಂದೆ ಹೋಗ್ತಾ ಇದ್ದಾನೆ. ಯುದ್ಧ್ವಾ ಪ್ರಗೃಹ್ಯೇನ ಮಥೋ ನಿಪಾತ್ಯ ಘಟೋತ್ಕಚೋ ಭೂಮಿತಲೆ ಸಿನಾಸ್ಯ. ಕೈಗೆ ಕೆಳಗಿಡಿದು ಕತ್ತಿಯನ್ನು ತೆಗೆದುಕೊಂಡು ಹೊಡಿಬೇಕು ಅಂತ ಘಟೋತ್ಕಚನ ಮೇಲೆ ಹೋಗ್ತಾ ಇದ್ದಾನೆ. ಉತ್ಕೃತ್ಯ ಶೀರ್ಷಂ ತು ಸುಯೋಧನೆ ಕ್ಷಿಪತ್ ವಿಷೇದುರತ್ರಾಖಿಲ ಭೂಮಿಪಾಲಾಹ. ಆಗ ಘಟೋತ್ಕಚ ವಿಚಾರ ಮಾಡಿದ, ಈ ಅಲಂಬಲನನ್ನು ಬಿಡಬೇಕಾ? ಕೈಯಲ್ಲಿ ತಾನೂ ಕೂಡ ಕತ್ತಿಯನ್ನು ತೆಗೆದುಕೊಂಡು ಈ ಅಲಂಬಲನ ಕುತ್ತಿಗೆಯನ್ನು ಹಾರಿಸಿ ದುರ್ಯೋಧನನ ಮುಂದೆ ಎಸಿತಾ ಇದ್ದಾನೆ. ತಗೋ ಅಂತ. ಏನೂ ಹೆದರಿಕೆನೇ ಇಲ್ಲ. ಹೇಳಿ ಕೇಳಿ ಭೀಮಸೇನ ದೇವರ ಮಗ ಅವನು.
ಅಲಾಯುಧೋತ್ಥಾಗಮದುಗ್ರವೀರ್ಯ ನರಾಶರಸ್ತಂ ಸ ಘಟೋತ್ಕಜೋಭಯತ್. ಆಗ ಅಲಾಯುಧ ಅಂತ ನೋವು ಬರ್ತಾನೆ. ಈ ಅಲಂಬುಸ, ಅಲಂಬಲ, ಅಲಾಯುಧ ಅನ್ನುವ ಸಮಾನ ರೀತಿಯಲ್ಲಿ ಬರುವ ಹೆಸರಿನ ಅನೇಕ ರಾಕ್ಷಸರನ್ನು ಇವನೇ ಸಂಹಾರ ಮಾಡಿರೋದು. ಅಲಂಬುಸನನ್ನು ಇವನೇ ಸಂಹಾರ ಮಾಡಿರೋದು. ಈಗ ಅಲಂಬಲನನ್ನು ಇವನೇ ಸಂಹಾರ ಮಾಡಿರೋದು. ಅಲಾಯುಧನೂ ಬಂದ. ಯುದ್ಧ್ವಾ ಮುಹೂರ್ತಂ ಸತುತೇನ ಭೂಮೌ ನಿಪಾತ್ಯತಂ ಯಜ್ಞಪಶುಂ ಚಕಾರ. ಆಗ ಒಂದು ಮುಹೂರ್ತ, ಒಂದು 48 ನಿಮಿಷ ಅಷ್ಟು ಇವನ ಜೊತೆ ಯುದ್ಧ ಆಡಿ ಕೊನೆಗೆ ಅವನನ್ನು ಕೂಡ ಈ ಯಜ್ಞದಲ್ಲಿ ಬಲಿಪಶು ಅಂತ ಮಾಡ್ತಾರಲ್ಲ, ಆ ತರಹ ಪಶುವನನ್ನು ಕೊಂದ ಹಾಗೆ ಕೊಂದ್ಬಿಟ್ಟ. ಅಥಾಸ್ಯ ಶಿರ ಉತ್ಕೃತ್ಯ ಕೋಧ ದುರ್ಯೋಧನೋರಸಿ ಚಿಕ್ಷೇಪತೇನ ಸಂಭ್ರಾಂತ ಸರ್ವೇ ದುರ್ಯೋಧನಾದಯ. ಈ ಅಲಾಯುಧನನ ಕುತ್ತಿಗೆಯಿಂದ ಕತ್ತರಿಸಿಬಿಟ್ಟು ಅದನ್ನ ಚೆಂಡು ಒಗೆದ ಹಾಗೆ ದುರ್ಯೋಧನನ ಎದೆ ಮೇಲೆ ಒಗೆದ ಅವನು. ದುರ್ಯೋಧನಾದಿಗಳೆಲ್ಲ ಹೆದರ್ಬಿಟ್ರು, ಅಯ್ಯಪ್ಪ ಇದೇನು ತಲೆ ಒಗಿತಾ ಇದ್ದಾನೆ ಇವನು ಅಂತ. ಘಟೋತ್ಕಚ ಬಲಖ್ಯಾತಿ ಸಮರ್ಥೇನಾಪಿ ಯೋರಣೆ ನಹತೋ ಭೀಮಸೇನೇನ ಹತೋಸ್ಮಿನ್ ಭೀಮಸೇನಿನ. ಭೀಮಸೇನನ ಎದುರಿಗೆ ಇವರೆಲ್ಲರೂ ಬಂದಿದ್ದಾರೆ. ಅಲಂಬಸನೂ ಬಂದಿದ್ದ. ಭೀಮ ಬೆನ್ನತ್ಕೊಂಡು ಹೋಗಿದ್ದ ಅಂತ ಅವನು ಓಡ ಹೋಗ್ತಾನೆ. ಅವನು ಮಾಯೆಯಿಂದ ಯುದ್ಧ ಆಡ್ತಾ ಇದ್ದ ಅಂತಾದ್ರಿಂದ ಮಾಯೆಯನ್ನು ಬಲ್ಲಂತಹ ಘಟೋತ್ಕಚ ಆಕಾಶಕ್ಕಾರಿ ಅಲಂಬುಸನನ್ನು ಸಂಹಾರ ಮಾಡ್ದ ಅಂತ ನಾವು ಹೇಳಿದ್ವಿ. ಭೀಮ ಬಿಟ್ಟಿದ್ಯಾಕೆ? ಭೀಮಸೇನಿ ಕೊಲ್ಲಿ ಅಂತ. ಭೀಮನ ಮಗ ಘಟೋತ್ಕಚ ಕೊಂದು ಕೀರ್ತಿಯನ್ನು ಪಡೀಲಿ ಅಂತ. ಆ ತರಹ ಘಟೋತ್ಕಚ ಯುದ್ಧ ಆಡ್ತಾ ಇದ್ದಾನೆ. ಎಲ್ಲರಿಗೂ ತಲೆ ಬಿಸಿ ಆಗೋಯ್ತು. ಏನು ಮಾಡೋದು ಅಲ್ರಿ, ಯಾರೂ ಈ ತರಹ ಯುದ್ಧ ಆಡಿಲ್ಲ. ಅಭಿಮನ್ಯು ಕೂಡ ತುಂಬ ಉತ್ತಮ ರೀತಿಯಲ್ಲಿ ಯುದ್ಧ ಆಡಿದ್ದಾನೆ. ಆದರೆ ಈ ಕುತ್ತಿಗೆ ಕತ್ತರಿಸ್ಬಿಟ್ಟು ಅವ್ರ ಮೇಲೆ ಎಸೆಯೋದು, ಈ ತರಹ ಎಲ್ಲ ರಾಕ್ಷಸ ರೀತಿಯನ್ನು ನಾವು ತೋರಿಸಿರಲಿಲ್ಲ. ಯಾಕೆ? ಅವ್ರು ರಾಕ್ಷಸರೆಲ್ಲ ಬಿಡಿ, ಘಟೋತ್ಕಚ ದೊಡ್ಡ ರಾಕ್ಷಸ ಇವನು. ಅದಕ್ಕೆ ಏನು ಮಾಡಬೇಕು? ಸರ್ವೇ ಸಂಚೋದಯಾಮಾಸುಹು ಕರ್ಣಂ ಶಕ್ತಿ ವಿಮೋಕ್ಷಣೆ ಅಸ್ಮಿನ್ ಹತೆ ಹತಂ ಸರ್ವಂ ಖಿನ್ನಃ ಪಾರ್ಥಃ ಕರಿಷ್ಯತಿ. ಇಲ್ಲಿ ತನಕ ಹೇಗಿತ್ತು ಅಂದರೆ ಪಾರ್ಥನೆ ಎಲ್ಲ ಅರ್ಜುನ ಇರೋ ತನಕ ನಮಗೆ ಪಾಂಡವರನ್ನು ಹೊಡಿ ಏನು ಮಾಡಲಿಕ್ಕೂ ಆಗಲ್ಲ, ಅರ್ಜುನನ್ನೇ ಕೊಲ್ಲಬೇಕು. ಆದ್ದರಿಂದ ಕರ್ಣ, ನೀನು ಹೇಗಿದ್ರು ಇಷ್ಟು ದಿವಸ ತಯಾರಿ ಮಾಡ್ಕೊಂಡಿದೀಯಾ, ನೀನು ಒಂದೇ ಕೆಲಸ ಮಾಡಬೇಕು, ಉಳಿದವರನ್ನು ನಾವು ಹೊಡಿತೀವಿ, ಅರ್ಜುನನನ್ನು ಮಾತ್ರ ನೀನು ಸಂಹಾರ ಮಾಡಿಬಿಡು ಸಾಕು ಅಂತ. ಒಂದು ವಿಶಿಷ್ಟ ಕಥೆಯನ್ನು ನೆನಪಿಸ್ಕೊಳ್ಬೇಕಾಗ್ತದೆ. ಪರಶುರಾಮ ದೇವರು ಪಾಠ ಹೇಳಿದ್ದು ಇದಕ್ಕೆ ಅಲ್ಲ ರೀ. ಈ ಕ್ಷತ್ರಿಯ ಬ್ರಾಹ್ಮಣರ ವೇಷ ಹಾಕ್ಕೊಂಡು, ಕ್ಷತ್ರಿಯ ಅಂತ ಹುಟ್ಟಿನಿಂದ ಕರೆದದ್ದು, ಆದರೆ ವಸ್ತುತಃ ಸೂತ ಸಂಸ್ಕಾರದಿಂದ ಹುಟ್ಟಿನಿಂದ ಕ್ಷತ್ರಿಯ ಹಾಕ್ಕೊಂಡು ಬಂದದ್ದು ಬ್ರಾಹ್ಮಣ ವೇಷವನ್ನು. ಇದು ಪರಶುರಾಮ ದೇವರಿಗೆ ಗೊತ್ತಾಗಲ್ವೇ? ನಾವು ಕಥೆಯನ್ನು ಹೇಳೋ ಕಾಲಕ್ಕೆ ಹೇಗೆ ಮಾಡ್ತೀವಿ ಅಂದರೆ, ಕೃಷ್ಣ ಒಬ್ಬನೇ ದೊಡ್ಡವನು, ವೇದವ್ಯಾಸ ಪರಶುರಾಮ ಇವರೆಲ್ಲ ಬುದ್ಧಿ ಇಲ್ಲ ರೀ ಅನ್ನೋ ತರಹ ಮಾತಾಡ್ಬಿಡ್ತೀವಿ. ಅಲ್ಲಿ ಪರಶುರಾಮ ದೇವರಿಗೆ ಎದುರಿಗೆ ಬಂದಂಥವನು ಕರ್ಣ ಅಂತ ಗೊತ್ತಾಗಲ್ವಾ? ಮತ್ತು ಅಷ್ಟು ಗೊತ್ತಿದ್ರೂ ಕೂಡ ಯಾಕೆ ಪಾಠ ಹೇಳಿದರು ಅಂತ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಯಾವಾಗೋ ಉತ್ತರ ಕೊಟ್ಟಿದ್ದಾರೆ. ಅದನ್ನು ಹೇಳಿಯೂ ಕೂಡ ಇದ್ದೇವೆ, ನಾವು ಸ್ಮರಿಸ್ಕೊಳ್ಳೋದಷ್ಟೇ. ಏನಿಲ್ಲ, ದುರ್ಯೋಧನನಿಗೆ ಸುಮ್ಮನೆ ಒಂದು ಮನಸ್ಸಿನಲ್ಲಿ ಒಂದು ಬುದ್ಧಿ ಹುಟ್ಟಬೇಕು. ಏವಂ ಶಮಾಸ್ವಾಸ್ಯ ದೃಢೋ ಭವೇತ್. ಕರ್ಣ ನನ್ನ ಪಕ್ಷದಲ್ಲಿದ್ದಾನೆ, ಇವನೂ ಪರಶುರಾಮ ದೇವರ ಶಿಷ್ಯ, ಇವ ಅರ್ಜುನನನ್ನು ಸೋಲಿಸಬಲ್ಲ ಅನ್ನುವಂತಹ ಸುಮ್ಮನೆ ವ್ಯರ್ಥವಾಗಿರುವ ಒಂದು ವಿಶ್ವಾಸವನ್ನು ಮನಸ್ಸಲ್ಲಿ ತಗೊಂಡು ಬರಲಿ ಅನ್ನೋ ದೃಷ್ಟಿ ಇಟ್ಕೊಂಡೇನೆ ಪರಶುರಾಮ ದೇವರು ಪಾಠ ಹೇಳಿದ್ದು. ಕೆಲವೊಬ್ರಿಗೆ ಇರ್ತದೆ ನೋಡ್ರಿ, ಈ ಶಾಲೆಗೆ ಹೋದ್ರೆ ಬುದ್ಧಿವಂತ ಆಗೇ ಆಗ್ತಾನೆ ಅಂತ. ಅದು ಪ್ರಾರಂಭ ಆಗಿದೆ ಮಹಾಭಾರತದಲ್ಲಿ. ನೋಡಿ, ಯಾವ ಶಾಲೆಗೆ ಹೋದರೂ ಬುದ್ಧಿವಂತಿಕೆ ಅನ್ನೋದು ಅವ್ರ ಮನಸ್ಸಲ್ಲಿರಬೇಕು, ಅವ್ರ ಸ್ವರೂಪದಲ್ಲಿರುತ್ತೆ. ಶಾಲೆ ಗುರುಗಳು ಅಂದರೆ ನಮ್ಮ ಗುರುಗಳು ಬೇರೆ, ಈ ಟೀಚರ್ಸು ಅಂತ ಏನಿರ್ತಾರಲ್ಲ ಅವರು ಕೇವಲ ಒಂದು ರೀತಿ ಸಹಕಾರಿಗಳಷ್ಟೇ. ಗುರು ಅಂತ ಆಗೋದಿದ್ರೆ ಅವನ ಅನುಗ್ರಹ ಬೇಕು. ಸುಮ್ಮನೆ ಅವರು ಓದ್ಕೋತ ಹೋಗ್ತಾರೆ, ಇವನು ಕೇಳ್ಕೋತ ಹೋಗ್ತಾನೆ ಅಂತಂದರೆ ಇವನ ಬುದ್ಧಿವಂತಿಕೆಯನ್ನು ಕಾರಣ ಆಗಲ್ಲಿ. ಆದರೆ ಸುಮ್ಮನೆ ಆ ಶಾಲೆಗೆ ಹೋದ್ವಿ ಅಂತಂದು ಮಾತ್ರಕ್ಕೆ ಯಾರೂ ಕೂಡ ಮುಂದಕ್ಕೆ ಬರಲ್ಲ. ಹಾಗೆ ಇವನು ಅಂದ್ಕೊಂಡಿದ್ದ. ಪರಶುರಾಮದೇವ ವಿದ್ಯಾಪೀಠದಲ್ಲಿ ಓದ್ದವನು, ಇವನು ಅನಾಯಾಸವಾಗಿ ಅರ್ಜುನನನ್ನು ಸೋಲಿಸ್ತಾನೆ ಅಂತ ಅಂದ್ಕೊಂಡಿದ್ರು. ಇದಾಗಲಿ ಅನ್ನೋದಕ್ಕೋಸ್ಕರನೇ ಇವನಿಗೆ ಉಪದೇಶ ಮಾಡಬಾರ್ದು ಅಂತ ಗೊತ್ತಿದ್ರೂ ಕೂಡ ಸ್ವತಃ ಸೂರ್ಯಪುತ್ರ ಅಂತಾದ್ರಿಂದ ಸ್ವತಃ ಪ್ರೀತಿ ಇದೆ, ಅದರ ಮೇಲ್ನೋಟದ ಈ ವಿಚಾರಗಳನ್ನು ಇಟ್ಟುಕೊಂಡು ಈ ತರಹ ಪಾಠ ಹೇಳಿ ಕಳಿಸಿದ್ದು ಅಂತ. ಇದನ್ನು ಯಾಕೆ ಹೇಳಿದ್ದು ಅಂದರೆ, ಅವತ್ತಿನಿಂದ ಆರಂಭ ಮಾಡಿಕೊಂಡು ಇವತ್ತಿನ ಪರ್ಯಂತ ಅರ್ಜುನನನ್ನು ಸೋಲಿಸೋದೇ ನನ್ನ ಜೀವನದ ಉದ್ದೇಶ ಅಂತ ಅಂದ್ಕೊಂಡಿದ್ದ.
ಇದಕ್ಕೆ ಇನ್ನೂ ಪುಷ್ಟಿದಾಯಕವಾಗಿರುವ ಘಟನೆ ನಡೆದದ್ದು ಇಂದ್ರ ಯಾವಾಗ ಬ್ರಾಹ್ಮಣ ವೇಷದಲ್ಲಿ ಬಂದು ನಿನ್ನ ಕರ್ಣಕುಂಡಲಗಳು ಸಹಜವಾಗಿರುವ ಕವಚ ಇವೆಲ್ಲ ಬಿಚ್ಕೊಡಪ್ಪ ಅಂತ ಕೇಳ್ತಾರಲ್ಲ, ಆಗ ಸೂರ್ಯ ಬಂದು ಹೇಳಿರ್ತಾನೆ, ಆ ಬ್ರಾಹ್ಮಣ ಯಾರೂ ಅಲ್ಲ, ಅವನು ಇಂದ್ರ, ಅವನ ಕೈಯಲ್ಲಿ ನೀನಾದ್ರು ಇಸ್ಕೊ ನೀನು ಅಂತ ಹೇಳಿರ್ತಾನೆ. ಆವಾಗ ಇಸ್ಕೊಂಡಿರುವಂಥದ್ದೇ ಈ ಶಕ್ತಿ ಆಯುಧವನ್ನು. ಅದನ್ನು ಅವನು ಹೇಗೆ ದಿವಸ ಪೂಜೆ ಮಾಡಬೇಕು, ಇದನ್ನು ಯಾರು ಮುಟ್ಟೋಂಗಿಲ್ಲ, ಇದನ್ನು ಯಾರಿಗೂ ಬಳಸೋಂಗಿಲ್ಲ, ಇದು ಬಳಸೋದು ಅಂತಂದರೆ ಅರ್ಜುನನ ಮೇಲೇನೆ ಅಂತ. ಈ ಕೆಲವೊಂದು ಪಾತ್ರೆಗಳನ್ನ ದೇವರು, ಇದು ದೇವ್ರ ಪಾತ್ರೆ ಅಂತ ಇಷ್ಟೇ, ಬೇರೆ ಯಾವುದಕ್ಕೂ ಬೆಳೆಸೋಂಗಿಲ್ಲ ಅಂತ ಕೊಲ್ಲಿಕ್ಕೆ ಅಂತಲೇ ಇಟ್ಕೊಂಡಿದ್ದ ಇವನು. ಮುಂದೆ ಕೃಷ್ಣ ಅನೇಕ ವಿಚಾರಗಳನ್ನು ಹೇಳ್ತಾನೆ, ಅಲ್ಲಿನ ವಿಸ್ತಾರವಾಗಿ ಬರ್ತದೆ. ಇಷ್ಟೆಲ್ಲ ಮನಸ್ಸಿನಲ್ಲಿ ಇತ್ತಲ್ಲ, ಆದರೆ ಎಲ್ಲರೂ ಹೇಳಿದರು, ದುಶ್ಯಾಸನ, ದುರ್ಯೋಧನ, ನೋಡೋ ನಮಗೆ ಅರ್ಜುನ ಸಾಯೋದು ಬೇಡ ಮಾರಯ್ಯ, ಈ ಘಟೋತ್ಕಚ ಮೃತನಾಗಬೇಕು ಇವಾಗ. ಅಸ್ಮಿನ್ ಹತೆ ಹತಂ ಸರ್ವಂ, ಘಟೋತ್ಕಚ ಮೃತನಾದರೆ ಇಡೀ ಪಾಂಡವರ ಸೈನ್ಯ ಮೃತವಾದ ಹಾಗೆ. ಈ ಪಾರ್ಥ ಏನು ಮಾಡ್ತಾನ್ರಿ, ನಮಗೆ ಅರ್ಜುನ ಸಾಯೋದು ಬೇಕಾಗಿಲ್ಲಪ್ಪ ಮಾರಯ್ಯ, ಮೊದಲು ಈ ಘಟೋತ್ಕಚನ ಸಂಹಾರ ಮಾಡಿ ಅಂದರು. ಅಲ್ಲಿ ಮಹಾಭಾರತದಲ್ಲಿ ವರ್ಣಿಸ್ತಾರೆ, ಸವೈ ಕ್ರುದ್ಧ ಸಿಂಹ ಇವಾತ್ಯಮರ್ಷಿ ನಾಮರ್ಷಯನ್ ಪ್ರತಿಘಾತಂ ರಣೇಸವು. ಏನೇನು ಬೇರೆ ಬೇರೆ ಅಸ್ತ್ರಗಳನ್ನು, ಆಮೇಲೆ ಏನೋ ಬಾಣಗಳನ್ನು ಬಿಟ್ಟರೂ ಕೂಡ ಈ ಘಟೋತ್ಕಚನಿಗೆ ಏನು ಆಗ್ತಾನೇ ಇಲ್ಲ. ಅಂದರೆ ಶಕ್ತಿಯಾಯುಧವನ್ನು ಮೊದಲನೇ ಅಸ್ತ್ರ ಅಂತನೇನು ಬಿಟ್ಟಿಲ್ಲರಿ ಅವರು, ಎಲ್ಲವನ್ನೂ ಬಿಟ್ಟಾಗಿದೆ. ದುಶ್ಯಾಸನ ಹೊಡಿತಾ ಇದ್ದಾನೆ, ದುರ್ಯೋಧನ ಹೊಡಿತಾ ಇದ್ದಾನೆ, ಏನು ಮಾಡಿದರೂ ಕೂಡ ಈ ಘಟೋತ್ಕಚನಿಗೆ ಕೊಲ್ಲಿಕ್ಕಾಗ್ತಾ ಇಲ್ಲ. ಆಗ ಏನು ಮಾಡೋದು, ಎಲ್ಲರೂ ಹೇಳ್ತಾ ಇದ್ದಾರೆ, ಕರ್ಣ ಅದೊಂದು ಇಟ್ಕೊಂಡು ಕೂತಿಯಲ್ಲ ಮಾರಾಯ, ಬಿಟ್ಬಿಡಪ್ಪ ಅದನ್ನು ಅಂತ. ಅದಕ್ಕೆ ಮಹಾಭಾರತದಲ್ಲಿ ಹೇಳ್ತಾರೆ, ಶಕ್ತಿಂ ಶ್ರೇಷ್ಠಾಂ ವೈಜಯಂತೀಂ ಅಸಹ್ಯಾಂ ಸಮಾದದೆ ತಸ್ಯ ವಧಂ ಚಿಕೀರ್ಷನ್. ಆದರೆ ಘಟೋತ್ಕಚನನ್ನು ಬಿಟ್ಟರೆ, ಈಗ ನೋಡಿ, ಘಟೋತ್ಕಚನನ್ನು ಸಂಹಾರ ಮಾಡಿದರೆ ಅರ್ಜುನನ ಎದುರಿಗೆ ಹೋಗಲಿಕ್ಕಾದರೂ ಆಗ್ತದೆ, ಸೋಲೋದು ಗೆಲ್ಲೋದು ಮುಂದೆ. ಈಗ ಇವನನ್ನು ಕೊಲ್ಲಿಲ್ಲ ಅಂತಂದಾಗ ಅರ್ಜುನ ಜೊತೆ ಯುದ್ಧ ಆಡಲಿಕ್ಕೂ ಆಗಲ್ಲ ರೀ ನಾಳೆ. ಯಾಕೆ ಇವನೇ ಕೊಂದುಬಿಟ್ರೆ ಏನು ಮಾಡೋದು ಎಲ್ಲರನ್ನು? ಅದಕ್ಕೆ ಹೇಳ್ತಾರೆ, ಯಾಸೌ ರಾಜನ್ ನಿಹಿತ ವರ್ಷಪೂಗಾನ್ ವಧಾಯಾಜೌ ಸತ್ಕೃತ ಫಲ್ಗುಣಸ್ಯ ಯಾಂ ವೈ ಪ್ರಾದಾತ್ ಸೂತಪುತ್ರಾಯ ಶಕ್ರಃ ಶಕ್ತಿಂ ಶ್ರೇಷ್ಠಾಂ ಕುಂಡಲಾಭ್ಯಾಂ ನಿಮಾಯ. ಇಷ್ಟು ವರ್ಷಗಳ ಪರ್ಯಂತ ಈ ಶಕ್ತಿಯಾಯುಧವನ್ನು ಇಟ್ಟುಕೊಂಡು ರಕ್ಷಣೆ ಮಾಡಿ ಅರ್ಜುನನ್ನು ಕೊಲ್ಲಬೇಕು ಅಂತ ಇಟ್ಕೊಂಡಂಥ ಆ ಶಕ್ತಿಯನ್ನು ಎತ್ತಲಿಕ್ಕಾಗ್ತಾ ಇಲ್ಲ ಅವನಿಗೆ. ಯಾಕೆ? ಶಕ್ತಿ ಇಲ್ಲ ಅಂತಲ್ಲ, ಮನಸ್ಸಿಲ್ಲ. ಎತ್ತಿ ಬಿಡಬೇಕು, ಎಸಿಬೇಕಲ್ಲ ಅದನ್ನು. ಹೇಳ್ತಾರೆ, ಆ ಶಕ್ತಿಯಾಯುಧ ಹೇಗೆ ಗೊತ್ತಾ? ಮೃತ್ಯೋ ಸ್ವಸಾರಂ ಜ್ವಲಿತಾಮಿವೋಲ್ಕಾಂ ವೈಕರ್ತನಃ ಪ್ರಾಹಿಣೋದ್ ರಾಕ್ಷಸಾಯ. ಮೃತ್ಯುವಿನ ತಂಗಿ ಇವಳು ಶಕ್ತಿ. ಆ ತರಹ ಇನ್ನೊಬ್ಬರಿಗೆ ಭಯವನ್ನು ನೀಡುವಂತಹ ಶಕ್ತಿಯಾಯುಧವನ್ನು ಒಲ್ಲದ ಮನಸ್ಸಿನಿಂದ ಎತ್ತಿದ. ಆಗ ಶಕ್ತಿಯಾಯುಧವನ್ನು ಘಟೋತ್ಕಚನ ಮೇಲೆ ಗುರಿ ಮಾಡಿ ಎಸಿತಾ ಇದ್ದಾನೆ ಕರ್ಣ. ಕತ್ಲೆಯಾಗಿದೆ. ಆ ಕತ್ತಲಿನ ರಾತ್ರಿಯಲ್ಲಿ ಶಕ್ತಿಯಾಯುಧ ಥಳ ಥಳ ಹೊಳಿತಾ ಇದೆ. ದೃಷ್ಟ್ವಾ ಶಕ್ತಿಂ ಕರ್ಣ ಬಾಹ್ವಾಂತರಸ್ಥಾಂ ನೇದುಹು ಭೂತ್ಯಾನ್ ಅಂತರಿಕ್ಷೇ ನರೇಂದ್ರ. ಆಕಾಶದಲ್ಲೆಲ್ಲ ಜ್ಞಾನಿಗಳು ಋಷಿಗಳೆಲ್ಲರೂ ಕೂಡ ನೋಡಿದರು, ಅವರು ಧ್ವನಿ ಮಾಡ್ತಾ ಇದ್ದಾರೆ, ಘಟೋತ್ಕಚ ಉಳಿಯಲ್ಲ ಅಂತ. ಯಾಕೆಂದರೆ ಈ ಶಕ್ತಿಯಾಯುಧ ವ್ಯರ್ಥ ಆಗೋದಿಲ್ಲ. ಸಾತಾಂ ಮಾಯಾಂ ಭಸ್ಮ ಕೃತ್ವ ಜ್ವಲಂತಿ. ಘಟೋತ್ಕಚ ಎಲ್ಲ ಮಾಯೆಯಿಂದ ಇವರು ಬಿಡುವ ಬಾಣಗಳನ್ನೆಲ್ಲ ಪರಿಹರಿಸ್ಕೊಳ್ತಿದ್ನಲ್ಲ, ಆ ಮಾಯೆಯನ್ನು ಛೇದಿಸ್ತು ಈ ಶಕ್ತಿಯಾಯುಧ. ಭಿತ್ವಾ ಗಾಢಂ ಹೃದಯಂ ರಾಕ್ಷಸಸ್ಯ. ಎದೆಗೆ ಗುರಿ ಇಟ್ಟು ಎಸೆದಿದ್ದಾನೆ ಕರ್ಣ, ಅವನ ಎದೆಗೇನೇ ಬಡಿತು. ಊರ್ಧ್ವಂ ಯಯೌ ದೀಪ್ಯಮಾನ ನಿಶಾಯಾಮ್. ಆ ಶಕ್ತಿಯಾಯುಧ ಬಡಿತು ಅಂತಂದಾಗ ಮೇಲಕ್ಕೆ ಹೋಗ್ತಾ ಇದ್ದಾನೆ ಘಟೋತ್ಕಚ. ನಕ್ಷತ್ರಾಣಾಂ ಅಂತರಾಣ್ಯಾವಿವೇಶ. ಏನು ನಕ್ಷತ್ರ ಒಳಗೆ ಹೋಗಿಬಿಡ್ತಾನೇನೋ ಅಷ್ಟು ಥಳ ಥಳ ಹೊಳಿತಾ ಮೇಲಕ್ಕೆ ಹೋಗ್ತಾ ಇದ್ದಾನೆ. ಜೋರಾಗಿ ಆ ಶಕ್ತಿಯುಧ ಎದೆಗೆ ಬಡಿದಿದೆ ಘಟೋತ್ಕಚನಿಗೆ. ಸ ನಿರ್ಭಿನ್ನೋ ವಿವಿಧೈರಸ್ತ್ರಪೂಗೈ ದಿವ್ಯೈರ್ನಾಗೈರ್ಮಾನುಷೈರಾಕ್ಷಸೈಶ್ಚ. ಅನೇಕ ದಿವ್ಯವಾಗಿರುವ ಅಸ್ತ್ರಗಳಿಂದ ಘಟೋತ್ಕಚನನ್ನು ಹೊಡಿತಾ ಇದ್ದಾರೆ. ಘಟೋತ್ಕಚ
ಇವರು ಹೊಡೆದಾಗೆಲ್ಲ ದೇಹವನ್ನು ದೊಡ್ಡದು ಮಾಡ್ತಾ ಇದ್ದ, ದೇಹವನ್ನು ಉಬ್ಬಿಸ್ತಾ ಇದ್ದ. ತಥೋಂತರಿಕ್ಷಾತ್ ಅಪತದ್ ಗತಾಸುಹು ಸ ರಾಕ್ಷಸೇಂದ್ರೋ ಭುವಿ ಭಿನ್ನ ದೇಹ ಅವಾಕ್ಷಿರಾ ಸ್ತಬ್ಧಗಾತ್ರೋ ವಿಜಿಹ್ವೋ ಘಟೋತ್ಕಚೋ ಮಹದಾಸ್ಥಾಯ ರೂಪಂ. ಮೇಲಕ್ಕೆ ಹೋಗಿದ್ದಾನೆ, ಆ ಶಕ್ತಿಯಾಗಿ ಅವನಿಗೆ ತಾಕಿದೆ, ಎದೆ ಒಡೆದು ಹೋಗಿದೆ, ಕೆಳಗೆ ಬೀಳ್ತಾ ಇದ್ದಾನೆ. ಅಂತರಿಕ್ಷಾತ್ ಅಪತತ್, ಕೆಳಗೆ ಬಿದ್ದ. ಬೀಳುವ ಕಾಲಕ್ಕೆ ಎಷ್ಟು ದೊಡ್ಡದಾಗಿರುವ ದೇಹವನ್ನು ಸ್ವೀಕಾರ ಮಾಡ್ದ ಅಂದರೆ ಒಂದೇನೋ ಪರ್ವತವೇ ಎದುರಿಗೆ ನಿಂತ್ಕೊಂಡಿರಬೇಕು. ಅಷ್ಟು ದೊಡ್ಡದಾಗಿರುವಂತಹ ಪರ್ವತಾಕಾರ ಶರೀರವನ್ನು ಸ್ವೀಕರಿಸಿ ಸಾಯೋ ಕಾಲಕ್ಕೂ ನನ್ನ ಸ್ವಾಮಿಯಾಗಿರುವಂತಹ ಕೃಷ್ಣನ ಸೇವೆ ಮಾಡೇ ಸಾಯಬೇಕು ಅಂತ ಕೌರವರ ಪಕ್ಷದ ಮೇಲೆ ಬಿದ್ದುಬಿಟ್ಟ. ಪತದ್ರಕ್ಷಃ ಸ್ವೇನ ಕಾಯೇನ ತೂರ್ಣಂ ಅತಿ ಪ್ರಮಾಣೇನ ವಿವರ್ಧತಾ ಚ ಪ್ರಿಯಂ ಕುರುವನ್ ಪಾಂಡವಾನಾಂ ಗತಾಸುಹು ಅಕ್ಷೋಹಿಣೀಂ ತವ ತೂರ್ಣಂ ಜಘಾನ. ಇಡೀ ಕೌರವರ ಸೈನ್ಯದ ಮೇಲೆ ದೊಡ್ಡ ಪರ್ವತ ಬಂದು ಕೂತ್ಕೊಳ್ಬೇಕು, ಆ ತರಹ ತನ್ನ ದೇಹವನ್ನು ಬಿಡೋ ಕಾಲಕ್ಕೂ ಸ್ವಾಮಿನಿಷ್ಠ. ನಾವು ಹುಟ್ಟಿರೋದೇ ಅದಕ್ಕೆ, ಕೃಷ್ಣನ ಸೇವೆ ಮಾಡಲಿಕ್ಕೆ. ಕೃಷ್ಣನ ಸೇವೆ ಏನು ಇವಾಗ? ರಾಕ್ಷಸರು ನಾವು ಈ ಯುದ್ಧ ಆಡ್ತಿರೋದು ಯಾಕೆ? ಧರ್ಮ ಗೆಲ್ಲಬೇಕು. ಕೃಷ್ಣನ ಮಾತಿಗೆ ಅನುಗುಣವಾಗಿ ಯಾರು ಪರಮಾತ್ಮನ ದ್ವೇಷಗಳಿದ್ದಾರೆ ಅವರ ಸಂಹಾರ ಆಗಬೇಕು, ಅವರ ಅನುಬಂಧಿಗಳ ಸಂಹಾರ ಆಗಬೇಕು. ಆ ಉದ್ದೇಶದಿಂದ ದೇಹವನ್ನು ಕೂಡ ಬಿಟ್ಟು ಸಂಹರಿಸಿದ. ಒಂದು ಮಾತು ಹೇಳ್ತಾರೆ, ಕರ್ತವ್ಯಮೇವ ಕರ್ತವ್ಯಂ ಪ್ರಾಣಃ ಕಂಠಗತೈರಪಿ, ಅಕರ್ತವ್ಯಂ ನ ಕರ್ತವ್ಯಂ ಪ್ರಾಣಃ ಕಂಠಗತೈರಪಿ ಅಂತ. ಯಾವುದನ್ನು ಮಾಡಬೇಕು ಅಂತ ಹೇಳಿದ್ದಾರೋ ಅದು ಪ್ರಾಣ ಕುತ್ತಿಗೆಗೆ ಬಂದಾಗಲೂ ಅದನ್ನೇ ಮಾಡಬೇಕು. ಅಕರ್ತವ್ಯಂ ನ ಕರ್ತವ್ಯಂ, ಯಾವುದನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ, ಪ್ರಾಣ ಹೋದರೂ ಕೂಡ ಅದನ್ನು ಮಾಡಬಾರ್ದು ಅಂತ. ಘಟೋತ್ಕಚ ಅದಕ್ಕೆ ಉದಾಹರಣೆ. ಕೊನೆಗೆ ತನ್ನ ದೇಹದಿಂದಾದರೂ ಕೂಡ 4 ಜನ ಸಾಯಿಲಪ್ಪ, 4 ಜನ ಅಂತ ಸುಮ್ಮನೆ ಹೇಳಿದ್ದಷ್ಟೇ, ಅನೇಕ ಜನರನ್ನು ಸಂಹಾರ ಮಾಡಿ ಹಾಕ್ತಾರೆ. ಆಗ ಕರ್ಣನಿಗೆ ಒಂದು ರೀತಿ ಸಂತೋಷನೂ ಆಯಿತು, ಯಾಕೆ ಈಗ ಘಟೋತ್ಕಚ ಸತ್ತ ಅಂತ. ಆದರೆ ಶಕ್ತಿ ಆಗಿದೆ ಹೋಗ್ಬಿಡುತ್ತಲ್ಲ, ಅಲ್ರಿ ವಾಪಸ್ ಬರಲ್ಲ ಅದು. ಒಮ್ಮೆ ಆ ಶಕ್ತಿಯಾಯುಧ ಆಮೇಲೆ ಇಂದ್ರನಿಗೆ ಹೋಗ್ಬಿಡ್ತದೆ. ಹೀಗೆ ಶಕ್ತಿಯಾಯುಧದ ಪ್ರಯೋಗವನ್ನು ಮಾಡಿ ಘಟೋತ್ಕಚನನ್ನು ಸಂಹರಿಸಿದರು. ಎಲ್ಲರೂ ಕೂಡ ಕರ್ಣನನ್ನು ಶ್ಲಾಘನೆ ಮಾಡಿದರು. ಬಹಳ ಶ್ರೇಷ್ಠ ಕಾರ್ಯ ಮಾಡಿದಪ್ಪ, ನೋಡು ಘಟೋತ್ಕಚನ ಸಂಹಾರ ಮಾಡಿದಿ ನೀನು ಅಂತ. ಇವರೆಲ್ಲರೂ ಸಂತೋಷ ಪಡೋ ಕಾಲಕ್ಕೆ ಕೃಷ್ಣನು ಕುಣಿದಾಡ್ಬಿಟ್ಟ. ತದಾ ನನರ್ತಕೇಶವಃ ಸಮಾಶ್ಲಿಷಶ್ಚ ಫಲ್ಗುಣಂ. ಆಗ ಕೃಷ್ಣ ಕುಡಿಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಕೃಷ್ಣ ಯಾರ ಪಾರ್ಟಿ ಒಳಗೆ ಕೆಲಸ ಮಾಡ್ತಿರೋದ್ರಿ, ಮತ್ತೇನು ದುರ್ಯೋಧನಿಗೆ ಏನಾದರೂ ಇಲ್ಲಿಂದ ಹೇಳ್ಕೊಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಬೇಡಿ. ಯಾಕೆ ಕೃಷ್ಣ ಕುಣಿದು ಸಂತೋಷ ಪಟ್ಟ ಅಂತಂದರೆ ಅರ್ಜುನ ಬದುಕೊಂಡ. ಅರ್ಜುನ ನಾನು ಉಳಿಸೋ ರೀತಿ ಇದು. ಕೆಲವೊಬ್ಬರು ನಾವು ಸ್ವಂತ ಚಿಂತನೆ ಮಾಡ್ತೀವಿ ಅಂತ ಅವ್ರು ಇಟ್ಕೊಂಡಿರ್ತಾರೆ, ಘಟೋತ್ಕಚನನ್ನು ಬಲಿ ಕೊಡ್ರಿ ಅಂತ. ನೋಡಿ, ಪರಮಾತ್ಮನನ್ನು ನೀವು ಸರಿಯಾಗಿ ತಿಳಿತಾ ಬಂದರೆ ಪರಮಾತ್ಮ ಏನು ಅರ್ಜುನನನ್ನು ಕೂಡ ಅಜರಾಮರ ಅಂತ ಮಾಡಿಟ್ಟ? ಇಲ್ಲ. ಈ ಯುದ್ಧದಲ್ಲಿ ಅವನನ್ನು ಉಳಿಸ್ಬೇಕು ಅಂತ ಇಷ್ಟು ಸಂಕಲ್ಪ ಇತ್ತು. ಎಲ್ಲರದೂ ಕೂಡ ಅವರದೇ ಆಗಿರುವಂತಹ ಪಾತ್ರ ಅಂತ ಇರ್ತದೆ, ಅದನ್ನು ನಿಭಾಯಿಸ್ತಾರೆ. ಕೊನೆಗೆ ದೇಹವನ್ನು ಬಿಡಲೇಬೇಕು. ಅಭಿಮನ್ಯುವುದೂ ಅಷ್ಟೇ ಪಾತ್ರ, ಘಟೋತ್ಕಚನಂತೂ ಇನ್ನ. ಇವರೆಲ್ಲರೂ ಕೂಡ ಉತ್ತಮವಾಗಿರುವ ಲೋಕವನ್ನೇ ಪಡೆದಿದ್ದಾರೆ. ಅದರಲ್ಲಿ ಘಟೋತ್ಕಚ ಅಂತೂ ಸಾಮಾನ್ಯ ದೇವತೆ ಅಲ್ವೇ ಅಲ್ಲ, ಅವನು ನಿರುತಿ. ಅವನು ಈ ನೈಋತ್ಯ ದಿಕ್ಕು ಅಂತಂತೀವಲ್ಲ, ಅದಕ್ಕೆ ಅಭಿಮಾನಿ ದೇವತೆ ಅವನು, ತುಂಬ ಪರಾಕ್ರಮಿ. ಅವನ ಕಥೆಯನ್ನೇ ಕೇಳಿದ್ದೀವಲ್ಲ. ಆದ್ದರಿಂದ ಅವರಿಗೇನು ಚಿಂತೆ ಇಲ್ಲ, ನೀವು ನಿಮ್ಮ ಚಿಂತೆಯನ್ನು ಪರಿಹರಿಸ್ಕೊಂಡ್ಬಿಡಿ. ಹೀಗೆ ಕರ್ಣ ಅವನನ್ನು ಸಂಹಾರ ಮಾಡಿದ್ನಲ್ಲ. ಕೃಷ್ಣ ತಾನು ಶಂಖಧ್ವನಿಯನ್ನು ಮಾಡಿ ಕುಣಿದಾಡ್ಬಿಟ್ಟ. ಅರ್ಜುನ ಎಲ್ಲ ಕೇಳ್ತಾರೆ, ಕಿಮೇತತ, ಏನೋ ಕೃಷ್ಣ ನಮ್ಮ ಮಗ ಸತ್ತರೆ ನೀನು ಕುಣಿದಾಡ್ತಾ ಇಲ್ಲ ಅಂತಂದರೆ, ನೋಡು ದಿಷ್ಟ್ಯಾ ಜೀವಸಿ ಫಲ್ಗುಣ, ಅದೃಷ್ಟದಿಂದ ಬದುಕೊಂಡಿದ್ದೀಯಪ್ಪ, ನಿನ್ನ ಮೇಲೆ ಬಿಡಬೇಕು ಅಂತ ಅವನಿಗಿತ್ತು.
ಇಲ್ಲಿ ಮಹಾಭಾರತದಲ್ಲಿ ಒಂದು ಪ್ರಸಂಗವನ್ನು ಹೇಳ್ತಾರೆ. ಇವೆಲ್ಲ ಕಥೆಯನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರ ತಲೆ ಮೇಲೆ ಕೈ ಇಟ್ಕೊಳ್ತಾನೆ. ಯಾಕಾದರೂ ಬಿಡ್ಲಿಕ್ಕೆ ಹೋದವ ಮಾರಾಯ, ಘಟೋತ್ಕಚನ ಮೇಲೆ ಶಕ್ತಿ ಆಗಿದವನ್ನ ಅರ್ಜುನನ ಮೇಲೆ ಬಿಡಬೇಕಾಗಿತ್ತಲ್ಲೋ ಅಂತ ಅವನು ಅನ್ಕೊಳ್ತಾನೆ. ಅಷ್ಟೊತ್ತಿಗೆ ಕಥೆ ಮುಗಿದೋಗಿದ್ದು ಬೇರೆ ವಿಚಾರ, ಆದರೆ ಅನ್ಕೊಳ್ಳೋದಂತೂ ಅನ್ಕೊಳ್ಳೋದಪ್ಪ. ಆಗ ಕೃಷ್ಣ ಮಾತಾಡ್ತಾನೆ. ಎಲ್ಲರೂ ಅವನನ್ನು ಹೇಳ್ತಾರೆ, ಬಿಡು ನೀ ಬಿಡು ನೀ ಬಿಡು ಅಂತ ಎಲ್ಲರೂ ಸೇರಿಕೊಂಡು ಕರ್ಣನಿಗೆ ಹೇಳೋ ಕಾಲಕ್ಕೆ ಕರ್ಣನಿಗೆ ಕೈ ಎತ್ತಲಿಕ್ಕೂ ಆಗೋದಿಲ್ಲ. ಯಾಕೆ ಬಿಡಬೇಕು ಮನಸ್ಸಿಲ್ಲ ಅವನಿಗೆ. ಕೊನೆಗೆ ಬಿಟ್ಟಿದ್ದಾನೆ. ಕೃಷ್ಣ ಕೆಲವು ಮಾತನ್ನು ಹೇಳ್ತಾನೆ. ನೋಡು, ನೀವೆಲ್ಲರೂ ಲೋಕದಲ್ಲಿ ನಿಮ್ಮ ಸಂಕಲ್ಪಾನುಸಾರವಾಗಿ ಕೆಲಸ ನಡೀತದೆ ಅಂತ ಅಂದ್ಕೊಂಡಿದ್ದೀರಾ. ನನ್ನ ಅಧೀನ ಇರೋದಪ್ಪ. ಅರ್ಜುನನ ಮುಂದೆ ಹೇಳ್ತಾನೆ ವಾಸುದೇವ. ಕೃಷ್ಣ ಹೇಳ್ತಾನೆ, ನೀವೆಲ್ಲರೂ ಅಂದ್ಕೊಂಡ್ರಿ ಸ್ವತಃ ನೀವು ತಯಾರಾಗಿ ಬಂದಿರ್ಬೋದು, ಕರ್ಣ ನನ್ನ ಮೇಲೆ ಶಕ್ತಿಯುತ ಬಿಡ್ತಾನೆ ಅಂತ ನೀವು ತಯಾರಾಗಿರ್ಬೋದು. ನಾನು ಬಿಡ್ತೀನಿ ಅಂತ ಅವನು ತಯಾರಾಗಿರ್ಬೋದು. ನಾನು ತಯಾರಾಗಿರ್ಬೇಕಲ್ಲ. ಆದರೆ ನಾನು ಹೇಳಿದರೆ ಆ ಶಕ್ತಿಯುತ ಕೆಲಸ ಮಾಡುತ್ತೆ. ಎಷ್ಟು ದಿವಸಗಳ ಕಾಲ ನಿಮ್ಮ ಮನಸ್ಸಿನಲ್ಲಿ ಇರ್ಬೋದು, ಆದರೆ ಅದು ನನ್ನ ಮನಸ್ಸಿಗೆ ಬರಬೇಕಷ್ಟೇ. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇಡೀ ಜಗತ್ತು ಕೃಷ್ಣ ಪರಮಾತ್ಮನ ಅಧೀನ ಅಂತ. ಅದಕ್ಕೆ ಆಚಾರ್ಯ ಒಂದು ಮಾತಂತಾರೆ, ನಾವು ಮೇಲ್ನೋಟಕ್ಕೆ ಕೆಲವ ಕಾರ್ಯಗಳನ್ನು ಮಾಡ್ತಿರ್ತೀವಿ. ಪ್ರತ್ಯಕ್ಷ ಮೇತತ್ ಪುರುಷಸ್ಯ ಕರ್ಮ ತೇನ ಅನುಮೇಯ ಪ್ರೇರಣಾ ಕೇಶವಸ್ಯ. ನಮಗೆ ಪರಮಾತ್ಮನ ಸಂಕಲ್ಪ ಏನಿದೆ ಅಂತನ್ನೋದು ಮೊದಲೇ ತಿಳಿದು ಪ್ರವೃತ್ತಿ ಮಾಡುವಷ್ಟು ದೊಡ್ಡ ಬುದ್ಧಿ ಇರೋದಿಲ್ಲ. ಕೆಲವು ಜ್ಞಾನಿಗಳಿರ್ತಾರೆ, ಈಗ ಭೀಮ ಮುಂತಾದ ದೇವತೆಗಳಿರ್ತಾರೆ. ತತ್ರಾಪಿ ಭೀಮ, ಅವರಿಗೆ ಪರಮಾತ್ಮನ ಸಂಕಲ್ಪ ಏನಿದೆ ಅಂತ ಗೊತ್ತಿರ್ತದೆ, ಅದಕ್ಕೆ ಸುಮ್ಮನೆ ಬಿಟ್ಟಿರ್ತಾರೆ. ಸೀತಾದೇವಿಯ ಆಕೃತಿಯನ್ನು ರಾವಣ ಅಪಹಾರ ಮಾಡ್ಕೊಂಡು ಹೋಗೋ ಕಾಲಕ್ಕೆ ಹನುಮಂತ ಸುಗ್ರೀವ ಇಬ್ಬರು ನೋಡಿದ್ರು. ಬೇಕಿದ್ರೆ ಅಲ್ಲೇ ತಡಿಬೋದಾಗಿತ್ತು ಅವರು, ಆದರೆ ತಡಿಲಿಲ್ಲ. ಯಾಕೆ? ನಡೀತಾ ಇರೋದೇ ದೊಡ್ಡ ನಾಟಕ ರೀ. ಅದರಲ್ಲಿ ನಾವು 4 ಪಾತ್ರ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ರು ಅವರಷ್ಟೇ. ಈ ಕಥೆಯನ್ನು ನೀವು ರಾಮಾಯಣದಲ್ಲಿ ಅವಶ್ಯವಾಗಿ ಕೇಳಲೇಬೇಕು, ಅದು ಇದ್ದೇ ಇದೆ. ಆದರೆ ಈ ಅಂಶವನ್ನು ಬಿಟ್ಬಿಟ್ಟಿರ್ತಾರೆ ಅಷ್ಟೇ. ಮೊದಲಿಗೆ ತೊಗೊಂಡು ಹೋಗಿದ್ದು ಸೀತಾದೇವಿನ ಅಲ್ವೇ ಅಲ್ಲ, ಎರಡನೇದು ಒಯ್ದಿದ್ದು ಸೀತಾ ಆಕೃತಿಯನ್ನು. ಆ ಸೀತಾ ಆಕೃತಿಯನ್ನು ಕೂಡ ಅಪಹಾರ ಮಾಡ್ಕೊಂಡು ಹೋಗೋ ಕಾಲಕ್ಕೆ ಸುಗ್ರೀವ ಹಾಗೂ ಹನುಮಂತ ಇಬ್ಬರು ನೋಡಿದರೂ ಕೂಡ ಸುಮ್ಮನೆ ನಿಂತ್ಕೊಂಡ್ರು. ಯಾಕೆ ಅಂತಂದರೆ ಇದು ರಾಮನ ಕಾರ್ಯಪ್ಪ, ಅದಕ್ಕೆ ಮುಂದೆ ಆ ಕೆಲಸ ಮಾಡೋಣ ಅಂತ ಸುಮ್ಮನೆ ಇದ್ರು ಅವರು. ಹೀಗೆ ಕೆಲವು ದೇವತೆಗಳು ಪರಮಾತ್ಮನ ಸಂಕಲ್ಪವನ್ನು ಮುಂಚಿತವಾಗಿ ತಿಳಿದು ಆ ತರಹ ಪ್ರವೃತ್ತಿಯನ್ನು ಮಾಡ್ತಾರೆ. ಆದರೆ ನಾವು ಆ ತರಹ ಅಲ್ವಲ್ಲ. ಅದಕ್ಕೆ ಇಷ್ಟೆಲ್ಲ ಕಥೆಯನ್ನು ಕೇಳಿದ ಮೇಲೆ ಓ ದೇವರ ಸಂಕಲ್ಪ ಹೀಗಿತ್ರಿ ಅಂತ ಹೀಗೆ ತಿಳ್ಕೊಳ್ಬೋದಷ್ಟೇ ಹೊರತು ಪರಮಾತ್ಮನ ಸಂಕಲ್ಪವನ್ನು ಪ್ರತ್ಯಕ್ಷವಾಗಿ ಕಾಣುವ ಸಾಮರ್ಥ್ಯ ನಮ್ಮ ಕೈಲಿರೋದಿಲ್ಲ. ಮತ್ತೇನು ಮಾಡಬೇಕು? ಕಾಯಬೇಕಷ್ಟೇ. ಅದಕ್ಕೆ ಪ್ರಯತ್ನ ಮಾಡ್ತಾ ಹೋಗಬೇಕು. ಆಯಿತು ಅಂದರೆ ಪರಮಾತ್ಮ ಸಂಕಲ್ಪದ ಇತ್ತು, ಅದಕ್ಕೆ ಆಯಿತು ಅಂತ ಅರ್ಥ. ಆಗಿಲ್ಲ ಅಂತಂದರೆ ಅದು ದೇವ್ರ ಇಚ್ಛೆಗೆ ಬಂದಿಲ್ಲ, ಅದಕ್ಕೆ ಆಗಿಲ್ಲ ಅಂತ ಅರ್ಥ. ಅದಕ್ಕಂತಾನೆ ಪರಮಾತ್ಮ ದುಶ್ಯಾಸನಶ್ಚ ಕರ್ಣಶ್ಚ ಶಕುನಿಶ್ಚ ಸಸೈಂಧವ ಸತತಂ ಮಂತ್ರಯಂತಿ ಸ್ಮ ದುರ್ಯೋಧನ ಪುರೋಗಮಾಹ. ಇವರೆಲ್ಲರೂ ದಿವಸ ಬರೋರು ಕರ್ಣನ ಮನೆಗೆ. ಅಂದರೆ ಇವಾಗಲ್ಲ, ಯುದ್ಧಕ್ಕಿಂತ ಮುಂಚೆ. ಕರ್ಣ ಮಹೇಶ್ವಾಸ ರಣೇ ಅಮಿತ ಪರಾಕ್ರಮ ನಾಣ್ಯಸ್ಯ ಶಕ್ತಿರೇಷಾತೆ ಮೋಕ್ತವ್ಯ ಜಯತಾಂಬರ. ಎಂದಿಗೂ ಇನ್ನೊಬ್ಬರ ಮೇಲೆ ಈ ಶಕ್ತಿ ಅದನ್ನು ಬಿಡಬೇಡಪ್ಪ ಅಂತ ದಿವಸ ನೆನಪಿಸ್ಲಿಕ್ಕೆ ಬರ್ತಿದ್ರು. ಏನು ಮಾಡ್ದಂಗಾಯ್ತು? ಅವ್ರು ನೆನಪಿಸಿದ ದಿವಸ ಬಂದರು, ಇವನು ನೆನಪಿಸಿಕೊಂಡ ತಗೊಂಡು ಬಂದ. ಆದರೆ ನಾನು ಬಿಡಿಸಿದ್ದೆಲ್ಲಿ? ಘಟೋತ್ಕಚನ ಮೇಲೆ. ಅದಕ್ಕೆ ಪರಮಾತ್ಮ ಒಂದು ಮಾತಂತಾನೆ ಅರ್ಜುನನ ಮೇಲೆ, ನೋಡೋ ಅರ್ಜುನ, ನನಗೆ ರಕ್ಷಣೀಯ ಅಂದರೆ ನೀನೊಬ್ಬನು, ನಾವೆಲ್ಲ ಅಲ್ಲ ಅಂತ ಅರ್ಥ ಅಲ್ಲ. ಅಲ್ಲಿ ಅರ್ಜುನನ ಮುಂದೆ ಹೇಳ್ತಾ ಇರೋರು, ನ ಪಿತಾ ನ ಚ ಮೇ ಮಾತಾ ನ ಯೂಯಂ ಭ್ರಾತರಸ್ತಥಾ ನ ಚ ಪ್ರಾಣಸ್ತಥಾ ರಕ್ಷ್ಯ ಯಥಾ ಬೀಭತ್ಸುರಾಹವೇ. ನನಗೆ ತಾಯಿ ತಂದೆ ಅಂತ ಯಾರಿಲ್ಲೇ ಇಲ್ಲ. ಆದರೂ ಯಾರು ಮೇಲೋಟಕ್ಕಿದ್ದಾರೆ ಅವರೆಲ್ಲರಿಗಿಂತಲೂ ಕೂಡ ನಿನ್ನನ್ನು ರಕ್ಷಣೆ ಮಾಡೋದು ನನಗೆ ಬೇಕು. ಅದಕ್ಕೆ ಭಾಗವತದಲ್ಲಿ ಭೀಷ್ಮಾಚಾರ್ಯರು ಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡೋ ಕಾಲಕ್ಕೆ ಒಂದು ಮಾತು ಹೇಳ್ತಾರೆ, ವಿಜಯರಥ ಕುಟುಂಬ ಆತ್ತ ತೋತ್ರೆ. ಪರಮಾತ್ಮನಿಗೆ ಈ ರಥ, ಅರ್ಜುನನ ರಥ ಏನಿದೆಯಲ್ಲ, ಅದುವೇ ಒಂದು ಕುಟುಂಬ. ಯಾಕೆ?
ಲೋಕದಲ್ಲಿ ಜನ ಕುಟುಂಬವನ್ನು ರಕ್ಷಣೆ ಮಾಡಬೇಕು ಅಂತ ಇಟ್ಕೊಳ್ತಾರೆ. ಕೃಷ್ಣ ಪರಮಾತ್ಮನಿಗೆ ರಕ್ಷಣೀಯತ್ವೇನು ಕುಟುಂಬವಾದದ್ದು ಅರ್ಜುನನ ರಥ, ಬೇರೆ ಯಾವುದೂ ಇಲ್ಲ ಪರಮಾತ್ಮನಿಗೆ. ಯಾಕೆ ಇಷ್ಟು ಅರ್ಜುನನ ಮೇಲೆ ಪ್ರೀತಿ ಅಂದರೆ ಅರ್ಜುನ ಭೀಮಸೇನನ ಶಿಷ್ಯ. ಇದೇ ಅರ್ಜುನ ವಾಲಿಯಾದಾಗ ಹನುಮಂತನನ್ನು ಪರಿತ್ಯಾಗ ಮಾಡಿದ್ದ, ಕೇಳಲಿಲ್ಲ ಶ್ರೀರಾಮಚಂದ್ರ, ಅವನನ್ನು ಸಂಹಾರ ಮಾಡಿಬಿಟ್ಟ. ಆಗ ಸುಗ್ರೀವ ಹನುಮಂತನ ಪಾದವನ್ನು ಹಿಡಿದಿದ್ದ, ರಾಜ್ಯವನ್ನು ಪಡೆದ. ಅದು ಪೂರ್ತಿ ವಿಪರೀತ ಹೋಯಿತು. ಅದೇ ಸುಗ್ರೀವನೇ ಕರ್ಣ ಭೀಮಸೇನನನ್ನು ಪರಿತ್ಯಾಗ ಮಾಡಿದ, ನಾಳೆ ನಾಡ್ದು ಸೋಲ್ತಾನೆ, ಮೃತನಾಗ್ತಾನೆ. ಅದೇ ವಾಲಿ ಈಗ ಅರ್ಜುನನಾಗಿ ಅವತರಿಸಿದಾಗ ಭೀಮಸೇನ ದೇವರ ಪಾದವನ್ನು ಹಿಡಿದದ್ದು ಕೃಷ್ಣ ಅವನಿಗೆ ಇಷ್ಟು ಅನುಗ್ರಹವನ್ನು ಮಾಡಿದ. ಇನ್ನೊಬ್ಬ ಉತ್ತಮನಾಗಿರುವಂತಹ ಘಟೋತ್ಕಚನಿಗೆ ಕೀರ್ತಿಯನ್ನು ಕೊಟ್ಟು ಅವನನ್ನು ಸಂಹರಿಸಿ ಅರ್ಜುನನನ್ನು ರಕ್ಷಣೆ ಮಾಡಿದ. ಈ ಎರಡೂ ಕಥೆಗಳಿಂದ ನಾವೇನು ತಿಳ್ಕೊಳ್ಬೇಕು ಅಂದರೆ, ನಾವು ಉಳಿಬೇಕು ಅಂದರೆ ಮುಖ್ಯ ಪ್ರಾಣನ ಪಾದ ಹಿಡಿಬೇಕು ಅಂತ. ಆದ್ದರಿಂದ ನಾನು ಸ್ವತಂತ್ರಪ್ಪ, ನನ್ನ ಇಚ್ಛಾನುಸಾರವಾಗಿನ ಜಗತ್ತು ನಡೆಯೋದು ಅಂತ ಮತ್ತೆ ಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟ. ಧರ್ಮರಾಜನಿಗೆ ಬಹಳ ಮನಸ್ಸಿಗೆ ನೋವಾಯಿತು. ಎಂತಹ ಘಟೋತ್ಕಚರಿ! ಮೊದಲಿಗೆ ಭೀಮಸೇನ ದೇವರು ಇಡೀ ಪಾಂಡವರಲ್ಲಿ ಮೊದಲಿಗೆ ಹುಟ್ಟಿರುವಂತಹ ಮಗ ಅವನು. ಯಾಕೆ ಎಲ್ಲರಿಗಿಂತ ಮುಂಚೆ ಮದುವೆ ಆಗಿದ್ದೇ ಭೀಮಸೇನನಿಗೆ. ವೇದವ್ಯಾಸ ದೇವರ ಆಜ್ಞೆಯನ್ನು ಪಡೆದು ಎಲ್ಲಿ ಆ ಅರಗಿನ ಮನೆಯಿಂದ ತಪ್ಪಿಸ್ಕೊಂಡು ಬಂದಾಗಲೇ ಏಕಚಕ್ರ ನಗರದ ಹತ್ತಿರಕ್ಕೇನು ಲಗ್ನ ಆಗಿರೋದು. ಆಗಲೇ 6 ತಿಂಗಳಲ್ಲಿ ಹುಟ್ಟುವುದಿದ್ದಾನೆ ಅವನು. ಹುಟ್ಟಿದ ಮೇಲೆ ಕರ್ಕೊಂಡು ಹೋಗಿರ್ತಾರೆ. ಯಾವಾಗ ಸ್ಮರಿಸ್ಕೊಳ್ತೀವೋ ಆಗ ಬರಬೇಕು ಅಂತ ಹೇಳಿ ಕಳಿಸಿರ್ತಾರೆ. ಅಲ್ರಿ ಬಂದಿದ್ನ ಅಂದರೆ ಬಂದಿದ್ದ ನೋಡಿ, ವನಪರ್ವದಲ್ಲಿ ಕತೆ ಹೇಳಿದ್ದೀವಿ. ಇವರೆಲ್ಲರೂ ಸಂಚಾರ ಮಾಡೋ ಕಾಲಕ್ಕೆ ಗಂಧಮಾದನ ಪರ್ವತದ ಹತ್ತಿರ ಅಂತ ಅಲ್ಲೆಲ್ಲ ಸಂಚಾರ ಮಾಡೋ ಕಾಲಕ್ಕೆ ದ್ರೌಪದಿ ದೇವಿಗೆ ಶ್ರಮ ಆಯಿತು. ಆಗ ಅವಳನ್ನು ಎತ್ಕೊಂಡು ಹೋಗಬೇಕು ಅಂತ ಇದೇ ರಾಕ್ಷಸನಾಗಿರುವ ಘಟೋತ್ಕಚ ಬಂದು ಅವಳನ್ನು ತಾಯಿ ಅಂತ ಎತ್ಕೊಂಡು ಹಾರ್ತಿದ್ದ. ಯಾಕೆ ರಾಕ್ಷಸ ಅವನು ಹಾರ್ತಾನೆ. ಅಲ್ಲಿ ಪಾಂಡವರ ಸೇವೆಯನ್ನು ಮಾಡಿದ್ದಾನವನು. ಅಷ್ಟೇ ಯಾಕೆ, ರಾಜಸೂಯ ಯಾಗವನ್ನು ಮಾಡೋ ಕಾಲಕ್ಕೆ ಮತ್ತು ರಾಕ್ಷಸರ ಊರಿಗೆ ಯಾರು ಹೋಗಬೇಕು? ರಾಕ್ಷಸನೇ ಹೋಗ್ಬೇಕಲ್ಲ. ಇಲ್ರಿ, ಯಾರು ರಾಕ್ಷಸ ಅಂತಂದರೆ ವಿಭೀಷಣನ ಮನೆಗೆ ಯಾರು ಹೋಗಬೇಕು? ವಿಭೀಷಣನ ಮನೆಗೆ ಹೋಗಿದ್ದು ಘಟೋತ್ಕಚನೇ. ಅವನೇ ಹೋಗಿ ದುಡ್ಡು ಇಸ್ಕೊಂಡು ಬಂದಿರ್ತಾನೆ, ಕರವನ್ನು ಇಸ್ಕೊಂಡು ಬಂದಿರ್ತಾನೆ. ಶ್ರೀರಾಮಚಂದ್ರ ಹೇಳಿರ್ತಾನೆ ಕೂಡ, ಮುಂದೆ ಪಾಂಡವರು ಬರ್ತಾರಪ್ಪ, ಅವ್ರಿಗೆ ನೀ ಕೊಡಬೇಕು ಅಂತ. ಯಾಕೆ, ವಿಭೀಷಣ ಚಿರಂಜೀವಿ ಅಲ್ವಾ, ಅವನೂ ಇರ್ತಾನೆ. ಆದ್ದರಿಂದ ಪಾಂಡವರ ವಿಭಿನ್ನ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ದಾನೆ ಘಟೋತ್ಕಚ. ಯುದ್ಧದಲ್ಲಂತೂ ತನ್ನದೇ ಆಗಿರುವಂತಹ ಪರಾಕ್ರಮವನ್ನು ಮೆರೆದು ಇವತ್ತಿಗೂ ಎಲ್ಲ ಆ ಮಹಾಭಾರತವನ್ನು ಅನುಸಂಧಾನ ಮಾಡಿಕೊಳ್ಳುವಂಥವರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಕೂತ್ಕೊಂಡಿದ್ದಾನೆ ಘಟೋತ್ಕಚ. ಅಂತಹ ಉತ್ತಮವಾದ ಸ್ಥಾನವನ್ನು ಕೃಷ್ಣ ಕೊಟ್ಟ. ಹೀಗೆ ಘಟೋತ್ಕಚನ ಸಂಹಾರವಾಗಿದೆ. ಮನಸ್ಸಿಲ್ಲ ಅಂದರೂ ಕೂಡ ಶಕ್ತಿಯಾಯುಧದ ಪರಿಹಾರವನ್ನು ಪರಮಾತ್ಮ ಮಾಡಿದ. ಕರ್ಣನಿಗೆ ಒಂದು ರೀತಿಯಿಂದ ಸೋಲೆ ಇದು. ಯಾಕೆ, ಇನ್ನು ಅರ್ಜುನನ ಸಂಹಾರ ಮಾಡಲಿಕ್ಕೆ ಆಗೋದಿಲ್ವಲ್ಲ, ಇದೊಂದಿತ್ತಷ್ಟೇ. ಆದರೆ ಏನು ಮಾಡೋದು, ಇದನ್ನೂ ಕೂಡ ಘಟೋತ್ಕಚನ ಮೇಲೆ ಬಿಟ್ಟು ಒಂದು ರೀತಿ ವ್ಯರ್ಥ ಆಯಿತು ಕರ್ಣನಿಗೆ. ಅಮೋಘವಾಗಿರುವ ಶಕ್ತಿಯುಧ ಮೋಘ ಆಗ್ಬಿಡ್ತು, ವ್ಯರ್ಥ ಆಗೋಗ್ಬಿಡ್ತು. ಹೀಗೆ ಪರಮಾತ್ಮ ಪ್ರತಿಯೊಂದು ಪದಾರ್ಥಕ್ಕೂ ಸಾರ್ಥಕ್ಯವನ್ನೇ ವೈಯರ್ಥ್ಯವನ್ನು ಕೊಡೋನು ಅವನೇ ಅಂತ ತಿಳಿದು ಆ ಪರಮಾತ್ಮನಲ್ಲಿಯೇ ಇವತ್ತಿನ ಪ್ರವಚನವನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಏನು ಘಟನೆಗಳಾಗ್ತವೆ, ಇನ್ನು 14ನೇ ದಿವಸದ ಯುದ್ಧ ಮುಗುದಿಲ್ಲ, ದಿವಸದಲ್ಲ ರಾತ್ರಿಯ ಯುದ್ಧ ಮುಗುದಿಲ್ಲ, ಅದು ಹಾಗೆಯೇ ಇನ್ನು ಮುಂದೆ ನಡೀತದೆ. ಆ ಎಲ್ಲ ವಿಚಾರಗಳನ್ನು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಗುರುವಂತರ್ಯಾಮಿಯಾದ ಪರಮಾತ್ಮನಿಗೆ ಅರ್ಪಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.